ನಮ್ಮಪ್ಪ ಮಾದಪ್ಪನ ಬೆಡ್ತಲ್ಲಿ ಇನ್ನು ನನ್ನ ಮಗನೇನ ಅಂದ್ಬಿಟ್ಟ. ನನ್ನ ತಮ್ಮದಿರು ಹಾಕೊಂಡು ಚೆನ್ನಾಗಿ ಹೊಡೆದ್ರು. ನನ್ನ ಜೀವನದ ಕಥೆ ಹೇಳ್ತೀನಿ ಬರೀ ಅಂದೆ. ಅಣ್ಣ ಬೇಡ ಕಣ, ಇದು ಒಂದು ಹುಡುಗಿ ಮೇಲೆ ಬರೆದಿರೋ ಹಾಡು, ಯಾರು ಏನಾರು ಅನ್ಕೋತಾರೆ, ಬೇಡ ನೀ ಬರಿಯಪ್ಪ. ರಾತ್ರಿ ನಾ ಕೂತ್ಕೊಂಡು ಕತೆ ಮಾಡ್ತೀನಿ. ಅಷ್ಟೇ ಹೇಳಿದ್ದು ಅವರಿಗೆ. ಹಗಲಲ್ಲೂ ನಿನದೇ ಧ್ಯಾನ, ಇರುಳಲ್ಲೂ ನಿನ ಗುಣಗಾನ. ಮಾದಪ್ಪನ ಬೆಡ್ತಲ್ಲಿ ನಾ ಕಣ್ಣೀರು ಹಾಕಿದ್ರು. ಬರಿದಾದ ಬಾಳಲ್ಲಿ ಬರಬಾರದೆ, ನೀನು ನಂಬಿದ್ದೀನಿ ಮಾದೇವ. ಮಾದೇಶ್ವರ ದಯಬಾರದೆ, ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ವಿವಾಹದ ರಹಸ್ಯವನ್ನು ಇವತ್ತು ಎಲ್ಲರೂ ಕೇಳಿದ್ರು, ಬೇರೆದೆಲ್ಲ ಮಾತಾಡಿದ್ರು. ಈ ರಹಸ್ಯ ಯಾರಿಗೂ ಗೊತ್ತಿರಲಿಲ್ಲ ಅನ್ನೋದ್ಕೋತೀನಿ. ನಾವು ಗೋಣಿ ಚೀಲಕ್ಕೆ ಕಾಲು ಸಿಕ್ಕಾಕೊಂಡು ಬೀದಿನ ಮನೆ ಕತ್ತಿದೆ. ನಾನು ದಲಿತ, ನಾನು ಯಾರು ಒಳಗಡೆ ಸೇರಿಸ್ತಿರ್ಲಿಲ್ಲ. ಅಮೇರಿಕಕ್ಕೆ ಹೋಗಿದ್ದೀನಿ, ದುಬೈಗೆ ಹೋಗಿದ್ದೀನಿ. ನಾನು ಏನಂತ ಹೇಳೋಕ್ಕಾಯ್ತದೆ, ನನಗೆ ಕಣ್ಣೀರು ಬರ್ತದೆ. ಒಳಿತು ಮಾಡು ಮನುಸ, ನೀ ಇರದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ನಮಗೆ ನೋವು ಸಂಗತಿ, ನಮ್ಮ ಮಂಡ್ಯದಲ್ಲಿ 900 ಹೆಣ್ಣು ಮಕ್ಕಳನ್ನ ಗರ್ಭಪಾತ ಮಾಡಿಸಿದ್ರು. ಅಲ್ಲೋಗಿ ಸ್ನಾನ ಮಾಡಿಸೋದು, ಎಣ್ಣ ತೆಗಿಸಾಕು. ಗೌರ್ಮೆಂಟ್ ಕೆಲಸದವನ್ನೇ ಬೇಕಾದ್ರೆ ಕರ್ಕೊಬನ್ನಿ, ನಾವು ಮಗಳು ಕೊಟ್ಟಿವಿ ಹೊರತು ಅವನು 50 ಎಕರೆ ತೆಂಗಿನ ತೋಟ ಮಾಡಿ ಕಂದಿರಲಿ, 10 ಕೋಟಿ ದುಡ್ಡು ಮಾಡಿ ಕಂದಿರಲಿ, ನಾವು ಹೆಣ್ಣು ಕೊಡಲ್ಲ. ಯಾರು ನೋಡು ಹೆಣ್ಮಕ್ಕ ಗಂಡಂದಿರಿಗೆ ಡೇವರ್ಸ್ ಕೊಡು, ಕಡ್ದು ಒಯ್ತೇ ಇರು. ಯಾಕ್ರಮ್ಮ ಈ ಬಾಳಾಟ? ಅನ್ಯಾಯಕಾರಿ ಬ್ರಹ್ಮಗೆ ಸುಂದರನ ಸನ್ಯಾಸಿ ಮಾಡಬಹುದೇ ಅಂತ ನಮ್ಮವ್ವ ಪದ ಆಡಿದ್ರೆ ಇನ್ಗುಂಟ ನಾವು ಸೊಲ್ಲೇಳು. ಆವಾಗ್ಲಿಂದನೇ ಸಣ್ಣದ್ರಿಂದಲೇ ನನಗೆ ಕಲೆ ಅಂಟ್ಕೊ ಬಂದ್ಬಿಡ್ತು. ಹಾಗೆ ನನಗೆ ಓದೋದ ಕಡೆ ಮಮಕಾರ ಕಮ್ಮಿ ಆಯಿತು. ಕಪ್ಪು ತುಳ್ತಾ ತೆಗೆದಾರಂತೆ ಅಂತ ಉರುಬುದರಂತೆ ಅಂತ ಆಕ್ಟ್ ಮಾಡ್ಕ ಆಡ್ತಿದ್ನಲ್ಲ. ಈ ಜನ ಏನಂತ ತಿಳ್ಕೊಬಿಟ್ಟು ಅವ್ರೆ ಮಕ್ಕಳಾಗ ಮಾಟ್ನಕಾರ. ನಮ್ಮ ಜನಪದ ಹಾಡುಗಳನ್ನೆಲ್ಲ ಸಿನಿಮಾಕ್ಕೆ ಹಾಕಂದವ್ರೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಕೋಲು ಮಂಡೆ ಜಂಗುಮರು ಕೋರಣಕ್ಕೆ ದಯಮಾಡವರೇ ಅಂತ ಮಾದಪ್ಪನ ಬೆಡ್ತಲ್ಲಿ ಪದ ಆಡ್ತಿದೆ. ಈ ಮಂಡ್ಯ ರಮೇಶಣ್ಣ ಬಂದು ಕೇಳ್ಕೊಂಡು ಹಿಂಗೆ ಕೂತಿದ್ರು. ತಗೊಬಂದು ಜನ್ಮದ ಜೋಡಿಗೆ ಹಾಕ್ಬಿಟ್ರು. ಅವ್ರು ವಂಶಸ್ಥರು ಬಿಟ್ಟು ಅವರು ಬಾಂಧವರೇ ಅವ್ರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಹತ್ತು ಬಿಡ್ಲಿ, ಗದ್ಗೆ ಹತ್ಲಿ, ಉರಿದು ಹೋಯ್ತಾರೆ. ಅದಕ್ಕೆ ಉರಿ ಗದ್ಗೆ ಅಂತ, ಕಪ್ಪಡಿ ಉರಿ ಗದ್ಗೆ ಅಂತ. ಅವನಿಗೆ ಯಾವಾರು ಕಚ್ಚ ಬರದ, ಚವಳಾರು ಚುಚ್ಚ ಬರದ, ಇದಿಷ್ಟುದ್ದ ಹೇಳಿರೇ ಹೊರ್ತು ನಂಜನಗೂಡು ಶಿವನೇ ಜಂಗುಮರ ಪಟ್ಟಣ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಆಟ ಆಡ್ತಿದ್ರೆ ಆಡ್ತಾನೆ ಓದಲೆ ಇತ್ತಿಲ್ಗಿಡ ಬದ್ದಲ್ಲ ಅಂತ ನಮ್ಮ ಕನ್ನಡಿಗರಿಗೆ. ಅದೇ ಹೊರದೇಶದಲ್ಲಿ ಇರ್ತಕ್ಕಂಥವ್ರು ನಮ್ಮ ಕನ್ನಡಿಗರು ಎಷ್ಟು ಅನುಭವ. ಶಿವ ಒಬ್ಬನೇ, ಅವ ಎಲ್ಲ ರೂಪದನು ಅವನೊಬ್ಬನೇ. ಎಲ್ಲ ರೂಪವು ತಾನಂತೆ, ಎಲ್ಲರ ಒಳಗೂ ಶಿವನಂತೆ, ಅಲ್ಲರಸುತ್ತ ಗುಡಿಗಳ ತಿರುಗೋ ನರರ ಕಣ್ಣಿಗೆ ಕಲ್ಲಂತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಂಸಲೇಖ ಅವ್ರಿಗೆ ಹೇಳಿ, ಹಂಸಲೇಖ ಅವರೇ ಬರೀರಿ. ಎಷ್ಟೇ ಎತ್ತರಿಗೆ ಬೆಳೆದ್ರೇನಂತೆ, ಬಂದಿದ್ದಾರಿ ಮರಿಬಾರ್ದಂತೆ. ನೋಡಿ ಸರ್ ಹೆಂಗೆ ಬರೀಸವ್ರೆ ಪದವ. ಉಪ್ಪು ಕೊಟ್ಟವರು ಮುಪ್ಪಿರೋ ತನಕ ನೆನ್ಕೋ, ಮನೆ ಕೆಳಗೆ ಜಾಗ ಕೊಟ್ಟವ್ನ ನಿನ್ನ ಜನ್ಮ ಇರೋಗಂಟು ನೆನ್ಕೋ. ಕಟ್ಕೊಟ್ಟು ಬುತ್ತಿ ಎಲ್ಲಿವರೆಗೂ ಬರ್ತದೆ? ಹೊಟ್ಟೆ ಸೋದ ಮೇಲೆ ಬುತ್ತಿ ಬಿಚ್ಚಲೇಬೇಕು. ಏರ್ ಕಟ್ಕ ಹೊಲ ಉತ್ತನು ಗೊತ್ತು, ಆ ತೊಡೆ ನೋವು ಏನು ಅನ್ನೋದು. ಹೆಣ್ಣು ಜನ್ಮ ಕೊಡುವಾಗ ಆ ಮೊಗ ದರೆ ಮೇಲೆ ಬೀಳೋ ತನಕ ಅವಳು ನೋವು ಅವಳು ಗೊತ್ತು. ಸಿದ್ದಯ್ಯ ಸ್ವಾಮಿ ಬನ್ನಿ, ಅಪ್ಪ ಮೇಲೆ ಕೀಳಾಗುತ್ತದೆ,
ಬಂಧುಗಳೇ, ಈ ತಿಂಗಳ ಸರಣಿ ಕಾರ್ಯಕ್ರಮದಲ್ಲಿ ಮನೆಯಂಗಳದಲ್ಲಿ ಮಾತುಕತೆ 247ನೇ ಸಂಚಿಕೆಯಲ್ಲಿ ಡಾಕ್ಟರ್ ಎಂ ಮಹದೇವ ಸ್ವಾಮಿಯವರು, ಗಾನಗಾರುಡಿಗ, ದೇಸಿತನದ ಪ್ರತಿಭಾಗಣಿ. ಬಹುಶಃ ಈ ಜನಪದ ಸೊಗಡು, ಅದರ ಸಂಸ್ಕೃತಿ, ಆ ಕಲೆಯ ಬಗ್ಗೆ ನಾವು ಮಾತನಾಡ್ತಾ ಹೋದರೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಲಿಕ್ಕಾಗ್ತದೆ. ಹಾಗಾಗಿ ಜನಪದ ಕಲೆಯನ್ನು ಎಲ್ಲೆಡೆಯೂ ಕೂಡ ಪಸರಿಸ್ತಾ ಇರುವಂತಹ ಇಂತಹ ಕಲಾವಿದರು ಇವತ್ತು ಸಾಧಕರಾಗಿ ಮನೆಯಂಗಳದ ಮಾತುಕತೆಯಲ್ಲಿ ನಮ್ಮ ಜೊತೆ ಇರ್ತಾರೆ. ಹಾಗಾಗಿ ಬಂದಿರುವಂತಹ ಅತಿಥಿ ಗಣ್ಯರಿಗೆ ಅಲ್ಲದೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ಶ್ರೀಮತಿ ಸಂಧ್ಯಾ ಭಟ್. ಒಂದು ಗೀತೆ 1 ಕೋಟಿಗೂ ಮೀರಿದಂತಹ ವೀಕ್ಷಣೆ. ಈ ಗೀತೆ ಕೇಳದವರಿಲ್ಲ ಅಂತ ಹೇಳಿ ಈಗಾಗಲೇ ಕೇಳಿದ್ದೇವೆ. ಆದರೆ ಇಂತಹ ನೂರಾರು ಸಾವಿರಾರು ಗೀತೆಗಳ ಒಡೆಯ ಇನ್ನಿದೀಗ ಮನೆಯಂಗಳದ ಮಾತುಕತೆಯಲ್ಲಿ 1-2 ಗೀತೆಗಳನ್ನು ಸಾದರಪಡಿಸಿದರೆ ಹೇಗಿರುತ್ತೆ? ಅವರ ದನಿಯಿಂದಲೇ ನಾವು ಕೇಳುವಂತಹ ಸೌಭಾಗ್ಯ ಈ ದಿನ ಮಾಡಿಕೊಡಲಾಗುತ್ತೆ. ಹಾಗಾಗಿ ಅವ್ರನ್ನ ನಾನು ವೇದಿಕೆಗೆ ಬರಮಾಡಿಕೊಂಡು ಅವರ ತಂಡದವರಿಂದ ಒಂದಿಷ್ಟು ಗೀತೆಗಳನ್ನು ಆಲಿಸುವಂತಹ ಒಂದು ಸುಯೋಗ, ಸುಸಮಯ, ಸೌಭಾಗ್ಯ ಈ ದಿನ ನಮ್ಮದಾಗುತ್ತೆ. ಹಾಗಾಗಿ ನಾವು ಬರಮಾಡಿಕೊಳ್ಳೋಣ ಡಾಕ್ಟರ್ ಮಳವಳ್ಳಿ ಮಹದೇವ ಸ್ವಾಮಿಯವರನ್ನು. ಜೊತೆಗೂಡಿ ಅವರ ಮಗ ಮಹೇಂದ್ರರವರು, ತಗ್ಗಳ್ಳಿ ಮಹದೇವ್, ಸತ್ಯಗಾಲ ಪ್ರಭುಸ್ವಾಮಿ, ಕಲಿಯೂರು ರಾಜೀವ್ ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಇವರ ಜೊತೆಗೂಡಿ ಬರುತ್ತಿರುವಂತಹ ವಾದ್ಯಗಳು ಮತ್ತಷ್ಟು ವಿಶೇಷ ವೈಭವ, ಅಲ್ಲದೆ ಜನಪದ ಕಲೆಯ ಮಹತ್ವ ಅಂತಂದರೆ ತಪ್ಪಾಗಲಾರದು. ಸರಸ್ವತಿ ತಂಬೂರಿ, ದಂಬಡಿ, ತಾಳ, ಖಂಜರ ಇವೆಲ್ಲವೂ ಇಲ್ಲಿ ಇನ್ನಿದೀಗ ಜನಪದ ಗೀತೆಗಳ ಮುಖೇನ ಮಾರ್ಮೊಳಗತ್ತೆ. ಹಾಗಾಗಿ ವೇದಿಕೆ ಅವರದ್ದು. ನಾವೆಲ್ಲರೂ ಶ್ರೋತೃಗಳಾಗಿ, ವೀಕ್ಷಕರಾಗಿ ಜನಪದ ಗೀತೆಗಳನ್ನು ಆಲಿಸುವಂತಹ ಸುಸಮಯ ಇನ್ನಿದೀಗ. ಗಜಮುಖನೆ ಗರ್ವ ಶ್ರೀ ಗಣನಾಥ, ಗಜಮುಖನೆ ಗರ್ವ ಶ್ರೀ ಗಣನಾಥ, ಹೌದೌದು. ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ, ಹೌದೌದು. ವಿದ್ಯದಾಯಕ ಕೊಡು ಎನೆಗೆ ಮತಿಯ ನಿನ ಪಾದ ಚರಣಗಳಿಗೆ ಮೊದಲು ಶರಣಯ. ಶರಣು ಶರಣಯ್ಯ ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಂಚೇದ ಜ್ಯೋತಿ ಲಿಂಗಯ್ಯ ಬನ್ನಿ. ಮಡಿಕೇರಿ ತಾಲೂಕು ಅರಣೆಯಂಪಪುರ ಮಿರಳೆ ಸಾಲಿ ಗ್ರಾಮ ನಡತೋರೆ ಚದಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಂಬಡಿಯೇ ಕೈಲಾಸ ಸಂಗಮೇಶ್ವರನ ಗದಿಗೆ ಗಿಡಗಣ ರಾಜಪ್ಪಾಗೆ ಗಿರಿ ಚೆನ್ನಜಮ್ಮ ಗೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಗಣಪದ ಬುದ್ಧವರೇ. ಸ್ವಾಮಿ ನಾವು ಕೂಗುವ ಕೂಗು ನಿಮ್ಮ ಪಾದಕರವಾಗಲಪ್ಪ ಸಿದ್ದಯ್ಯ ಸ್ವಾಮಿ. ಮಂತೇದ
ಸಾರಿಗೆ ಸುಂಕ, ಕುಡಿಯ ನೀರಿಗೆ ಸುಂಕ, ಬಾವಿ ನೀರಿಗೆ ಬಡದಾಟ, ಕೆರೆ ನೀರಿಗೆ ಕಿತ್ತಾಟ, ಹೊಳೆ ನೀರಿಗೆ ಒಡೆದಾಟ ಆಯ್ತದಲ್ಲೂ ನನ್ನ ಕಂದ. 7 ವರ್ಷದ ಹೆಣ್ಣು, 7 ವರ್ಷದ ಹೆಣ್ಣಿನ ಬಾಯಿಲಿ ಉಷ್ಣಗ ಬರುತ್ತದೆ. 8 ವರ್ಷದ ಹೆಣ್ಣು ಶಾಂತಿ ಆಯ್ತಾಳೆ. 10 ವರ್ಷದ ಹೆಣ್ಣು ಜೋಡಿ ಮಕ್ಕಳು ಎಂತಾಳೆ. ಅಣ್ಣನ ಹೆಂಡತಿಯ ಮೇಲೆ ತಮ್ಮ ಕಣ್ಣಿಡ್ತಾನೆ, ತಮ್ಮನ ಹೆಂಡತಿಯ ಮೇಲೆ ಅಣ್ಣ ಕಣ್ಣಿಡ್ತಾನೆ. ತಾನು ತಂದ ಸೊಸೆಯ ನಾಳೆ ಮಾವನೇ ಕಟ್ಟಾಡ್ತಾನೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಳಗೆ ಓ ಲಿಂಗಯ್ಯ ದಯ ಮಾಡು. ಅದುವಲ್ಲದೆ ಕೇಳಪ್ಪ, ಅತ್ತೆ ಮಾತು ಹಿಂದಾಗಿ, ಸೊಸೆ ಮಾತು ಮುಂದಾಗಿ, ಪತಿರೋತರ ಮಕ್ಕಳೆಲ್ಲ ಪತ್ತು ತೊಯ್ತಾರೆ ಕಾಣು. ಹುಟ್ಟು ಗೌಡಿ ಮಕ್ಕಳಿಗೆ ಪಟ್ಟನಾದ್ರೂ ಕಟ್ಟುತ್ತಾರೆ. ಗಂಡ ಸತ್ತೋದು ಮುಂದೆ ಗಂಡು ಮಗನ ಇರ್ತಾಳೆ. ಆ ಮಗ ನಾಳೆ ರಾಜ್ಯವನ್ನೇ ಆಳ್ತಾನೆ. ಮೀಸೆ ಇಲ್ಲದ ರಾಣಿ ನಾಳೆ ದೇಶವನ್ನೇ ಆಳುತ್ತಾಳೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಳಗೆ ಓ ಲಿಂಗಯ್ಯ ದಯ ಮಾಡು. ಅದು ಅಲ್ಲದೆ ನಾಳೆ ಕಲಿಯುಗ ಬರುತ್ತಾನೆ. ಅಪ್ಪನ ಮಾತು ಹಿಂದಾಗಿ, ಮಗನ ಮಾತು ಮುಂದಾಗಿ. ಅಪ್ಪ ಮಗನಿಗೆ ನಾಳೆ ಒಬ್ಳೆ ಹೆಂಡ್ರು ಹೈತಾಳೆ. ಅವ್ವ ಮಗಳಿಗೆ ನಾಳೆ ಒಬ್ಳೆ ಗಂಡ ಹೈತಾನೆ. ಜನ್ಮ ಕೊಟ್ಟಿರ ಅಪ್ಪ ಮಗಳ ಪ್ರೀತಿಸ್ತಾನೆ. ತಾಯಿ ಎತ್ತ ಮಗನ ತಾಯಿ ಪ್ರೀತಿಸ್ತಾಳೆ. ಊರೇ ಕಾಣಾಗುತ್ತದೆ, ಕಾಡೆ ಊರಾಗುತ್ತದೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಅಪ್ಪ ಮೇಲೆ ಕೀಳಾಗುತ್ತದೆ, ಕೀಳೆ ಮೇಲಾಗುತ್ತದೆ. ಸಿದ್ದಯ್ಯ ಸ್ವಾಮಿ ಬನ್ನಿ ರಾಜರೆಲ್ಲ ರಾಜ್ಯ ಕಳ್ಕೊಂಡು ಓಡಾಡುವ ಕಾಲಕ್ಕೆ ಮನೆ ಮನೆ ಒಳಗಿರೋರಾಗಿ ಕಲ್ಲು ಮರೆಯಾಗಿ ಹೋಗುತ್ತದೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಎಣ್ಣೆ ಬತ್ತಿಲ ದೀಪ ಬೆಳಕಲ್ಲೇ ಕೊಡುತ್ತಾನೆ. ಜೀವವಿಲ್ಲದ ಪಕ್ಷಿ ಆಕಾಶದ ಮೇಲೆ ಹಾರಾಡಿ ಬರುತ್ತಾರೆ. ಅಂಗೆಗಳ ಕನ್ನಡಿಲಿ ಈ ಪ್ರಪಂಚವೇ ಕಾಣುತ್ತದೆ. ನಾಳ ಕಲಿ ಬರುತ್ತದೆ, ಕಾಲಿಜ್ಞಾನ ಬರುತ್ತದೆ. ನರಮಾನರ ಕಲಿಯ ನನ್ನ ಕಣ್ಣಾರ ನೋಡಲಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಬಂದೇದ ಜ್ಯೋತಿ ಲಿಂಗಯ್ಯ ಬನ್ನಿ ಸಮಯ ಇಲ್ಲ. ನಾವು 4 ರಾತ್ರಿನೂ ಕುಂತ್ಕೊಂಡು ಬೆಳಗಾನ ಆಡ್ತಕ್ಕಂತೀವಿ. ಇದು 4 ರಾತ್ರಿ ಅಲ್ಲ, ಮಾದೇಶ್ವರನ ಕತೆ 7 ರಾತ್ರಿ 9 ಗಂಟೆ ಇಟ್ಕೊಂಡು ಕೂತ್ಕೊಂಡ್ರು ಅಂದರೆ ಬೆಳಗಿನ ಜಾವ 6:15 ಗಂಟೆ ಗಂಟಲು ಆಡುವಂಥ ಕಲೆ ನಮ್ಮ ಜನಪದ ಕಲೆ. ನಾವು ಹೇಳ್ತಿದ್ರೆ ಕಣ್ಣಲ್ಲಿ ನೀರು ಬರ್ತದೆ, ಏನು ಹೇಳೋಕ್ಕೂ ಆಗಲ್ಲ. ನಾ ಸಾಹೇಬ್ರಿಗೆ ತೋರಿಸಿದ್ದೀನಿ. ನಾ ಭಿಕ್ಷ ಮಾಡ್ಕೊಂಡು ಇಟ್ಕೊಂಡ್ರೆ ಕಾಸು 1 ಪೈಸಾ 2 ಪೈಸಾ 3 ಪೈಸಾ 5 ಪೈಸಾ 10 ಪೈಸಾ 20 ಪೈಸದ ಬಾವಣಿ 4 ಆಣಿ 8 ಆಣಿ 1 ರೂಪಾಯಿ ನೋಟು 2 ರೂಪಾಯಿ ನೋಟು ನಮ್ಮ ಸಾಹೇಬ್ರಿಗೂ ತೋರಿದ್ದೀನಿ, ನಮ್ಮ ಅಧ್ಯಕ್ಷರಿಗೂ ತೋರಿದ್ದೀನಿ. ನಾವು ಈ ರೀತಿ ನಡೆದು ಬಂದಂಥ ಕಲೆ. ನಾನು ನಿಜವಾಗ್ಲೂ ಇಂಥದಕ್ಕೆಲ್ಲ ನಾನು ಬರ್ತೀನಿಯಪ್ಪ ಅಂತ ನಾನು ಕನಸಿನಲ್ಲೂ ನಾವು ಕಂಡವರಲ್ಲ. ನಾನು ನನ್ನ ಪದ ಕಲಿಬೇಕು ಅಂತಂದರೆ
ನಾವು ಇಟ್ಟಿಗೆ ಸಲುವಾಗಿ ನಾವು ಪದ ಕಲ್ತದ್ದು. ನಾನು ದೂರದರ್ಶನದಲ್ಲೂ ಹೇಳಿದ್ದೀನಿ, ಯೂಟ್ಯೂಬ್ ಚಾನಲ್ನಲ್ಲೂ ಹೇಳಿದ್ದೀನಿ. ನಾವಿದೆಲ್ಲ ನಾವು ಕಂಡವ್ರಲ್ಲಪ್ಪ ಇಟ್ಟಿಗೆ ಸಲುವಾಗಿ. ಅವತ್ತನ್ನ ಈ ಕರಳು ತುಂಬ್ಕೊಳ್ಳೋಕ್ಕೆ ಏನಾದ್ರು ಬೇಕಲ್ಲ ಅಂತ ನಾವು ಎಷ್ಟೋ ದಿನ ದನ ಮೇಸಕ್ಕೆ ಹೋಗಿರುವಾಗ ಭೂತಳನ ತರಿದು ಬಿಟ್ಟು ನಮ್ಮ ಮೈ ಹೇಳ್ತಿದ್ನ, ಲೇ ನೀವಾರು ಇಟ್ಟು ಉಣ್ತಿದ್ರೆ ಮುಂಡೆತವೆ, ನಮ್ಗೆ ಇಟ್ಟೇ ಇರಲಿಲ್ಲ ಅಂತಂದಾಗ ಭೂತಳ ತಿಂದು ನಾವು ಕಾಲ ಕಳ್ತೀವಿ ಅಂದಾಗ ಅದು ಹೆಂಗೆ ಭೂತಳ ಕರ್ತಲೆಯ ಹೆಂಗೆ ತಿಂದ್ರಿ, ಬರೋ ತರದಾಕು ಅಂತ ತರೆದುಬಿಟ್ಟು ಒಳಗಡೆ ಹಿಂಗಿದೆ ಅದರ ಭೂತಳ ಬೊಡ್ಡೆ ಒಳಗೆ ಬೆಳ್ಳಿಗೆ ಅದು ಎತ್ಕೆ ತಿಂದು ಕಾಲ ಕಳೆದಿರೋರು ನಾವು. ನಮ್ಮ ಕಾಲದಲ್ಲಿ ಇಟ್ಟಿಗೆ ತುಂಬ ತೊಂದರೆ, ರೋಗಗಳಿರಲಿಲ್ಲ. ಈಗ ಮಸ್ತಗಾದ ಇಟ್ಟು ರೋಗಗಳು ಬಂದು ಹಾಕಂತದೆ. ನಮ್ಮ ಹಳ್ಳೀಲಿ ಇದಕ್ಕೊಂದು 20 ವರ್ಷಗಳ ಹಿಂದೆ ನಾವು ಮಾರ್ಲಮಿ ಹಬ್ಬ ಅಂತ ಮಾಡ್ತೀವಿ. ಎಲ್ಲಿ ನಮ್ಮ ಮಂಡ್ಯದ ಹಳ್ಳೀಲಿ ಮನೆಗೂ ಒಂದೊಂದು ಮರಿ ಕೂದು ಸತ್ಕಟ್ಟೋರಿಗೆ ಎಡೆ ಹಾಕೋದು ಮಾರ್ಲಮಿ ಹಬ್ಬ. ಅಂತಂದು ದುಡ್ಡಿಲ್ಲ, ಮಾರ್ಲಮಿ ಹಬ್ಬ ಮಾಡಬೇಕಲ್ಲ, ಇನ್ನು ಪಿತೃಪಕ್ಷ ಮಾಡಬೇಕು, ಎಡೆ ಹಾಕಬೇಕು, ಇನ್ನು ದುಡ್ಡಿಲ್ವಲ್ಲ. ಹೋದ್ನ ಒಂದು ಬೀದಿಗೆ, ಅಲ್ಲಿ ದುಂಡಮ್ಮ ಅಂತ ಒಬ್ಳಿದ್ಲು. ವಾ ದುಂಡವ ನಮ್ಮ ಅಪ್ಪ ನಮ್ಮವನಿಗೆ ನಾವು ಎಡೆ ಹಾಕ್ಬೇಕು ಕಣವ, ನಾನು ಒಂದು ಮರಿ ಕೂದು ಅವ್ರಿಗೆ ಎಡೆ ಹಾಕಬೇಕು, ಪಿತೃಪಕ್ಷ ಮಾಡಬೇಕು, 10,000 ರೂಪಾಯಿ ದುಡ್ಡು ಕೊಡವ ಅಂದ. ಅದಕ್ಕೆ ಅವಳೇನಂದ, ಅಣ್ಣ ನಿಂಗಣ್ಣ ನೀನು ಕೊಡಲ್ಲ ಅಂತಣ್ಣ, ಕೊಡ್ತೀನಿ ಕಣಪ್ಪ, 10 ರೂಪಾಯಿ ಬಡ್ಡಿ ಅಂದ. 10 ರೂಪಾಯಿ ಬಡ್ಡಿಯಾ, ಸರಿ ಇರವ. ಅದಕ್ಕೆ ನೋಡಿ, ಮಾತಾಡಿದ್ರೆ ಕೆಡ್ತು, ಮುತ್ತು ಬಿದ್ದರೆ ಕೆಡ್ತು ಅಂತ ಗಾದೆ ಮಾತು ಹೇಳಿದಾರೆ. ಅದಕ್ಕೆ ವೇದ ಸುಳ್ಳಾದರೂ ಗಾದೆ ಯಾವತ್ತೂ ಸುಳ್ಳಾಗಲ್ಲ. ಅವ್ರ ಜೀವನದಲ್ಲಿ ಕಷ್ಟಪಟ್ಟು ಆ ಮಾತಂದಿರೋದು. ಅಟ್ ಮೇಲೆ ಒಲುರ್ತು, ಕೆಟ್ಟ ಮೇಲೆ ಬುತ್ತು ಬಂತು, ತಾಯಾಗ ಮಕ್ಕ ನೂಲಿದ್ದಂಗೆ ಸ್ಯಾಲೆ. ಶಿಖರಕ್ಕೆ ಎಣ್ಣೆ ಹಾಕಿದ್ರೆ ನಿಖರವಾದ ಬುದ್ಧಿ ಸಂಪಾದನೆ ಮಾಡುವುದು. ಶಿಖರದಿಂದ ಕೆಳಗಿರೋ ಒಕರ ಬಾಯಿಗೆ ಎಣ್ಣೆ ಹೋಗ್ಬೇಕಂದ್ರೆ ಅವ್ರ ಮನುಷ್ಯೆಲ್ಲ ಕಾಕ್ರ ಬುದ್ಧಿ ಆಗೋಯ್ತದೆ ಅಂತ ಹೇಳಿರ್ತಕ್ಕಂಥ ಮಾತು. ಆಗ ಇರೋವ ದುಂಡವ ಬತ್ತಿ ನೋಡ್ಬಿಟ್ಟು ಪಕ್ಕದ ಬೀದಿಗೆ ಬಂದ. ಅಲ್ಲಿ ಸಣ್ಣಮ್ಮ ಅಂತ ಅವಳ ಗಂಡ ಅಜಾರದಲ್ಲಿ ಊಟ ಮಾಡ್ತಾ ಕುಂತಿದ್ದ. ಇವನು ಬಂದು ಏನಂದ, ಸಣ್ಣವ ನಮ್ಮ ಅಪ್ಪ ನಮ್ಮವನಿಗೆ ಪಿತೃಪಕ್ಷ ಮಾಡ್ಬೇಕನ್ವ, ಒಸಿ 10,000 ರೂಪಾಯಿ ದುಡ್ಡು ಕೊಡವ, ಕೊಡ್ತೀನಿ. ಸಣ್ಣಮ್ಮ ಏನಂದ, ಅಣ್ಣ ಕೊಡ್ತೀನಿ ನಿಂಗೆ, ಅಣ್ಣ ನಿನಗಿಲ್ಲ ಅಂತೀನ, 5 ರೂಪಾಯಿ ಬಡ್ಡಿ ಅಂದ. ಇವೇನು ಬಂದ್ಬಿಟ್ಟು ನಾವು ಮನ್ಕನಾಗವ, ಆ ಬಡ್ಡಿಗಿಂತ ಈ ಬಡ್ಡಿ ಮೇಲು ಅಂದ್ಬಿಟ್ಟ. ಇವಳು ಗಂಡ ನಡದಾರ್ಸದಲ್ಲಿ ಊಟ ಮಾಡ್ತಾ ಕೂತಿಂದ ನಾನು ಹಿಡ್ಕೊಬಿಟ್ನ. ನನ್ನ ಎದುರಿಗೆ ಬಂದು ನಾನು ಹೆಂಡ್ತಿ ಬಡ್ಡಿ ಅಂದಿಯ ಮಗನೇ ಅಂತ ತಾರಮಾರ ಹೊಡೆದಾಕ್ಬಿಟ್ಟ. ಅವನು ಏನಾಯಿತು ಅಂದರೆ ನೋಡಿ, ಆ ಬಡ್ಡಿಗಿಂತ ಈ ಬಡ್ಡಿ ಮೇಲು ಅನ್ನಲ್ಲ, ಇವಳು ಗಂಡನಿಗೆ ಏನಾಗೋಯ್ತು, ನನ್ನ ಎದುರಿಗೆ ಬಂದು ನನ್ನ ಹೆಂಡ್ತಿ ಬಡ್ಡಿ ಅಂತನಲ್ಲೇವ. ಅವನದು 10 ರೂಪಾಯಿ ಬಡ್ಡಿ ಅಂದಲ್ಲ ದುಂಡವ, ಇವ 5 ರೂಪಾಯಿ ಬಡ್ಡಿ ಅಂದಲ್ಲ ಈ ಸಣ್ಣಮ್ಮ. ಅದಕ್ಕೆ ಆ ದುಂಡಮ್ಮ 10 ರೂಪಾಯಿ ಹೇಳ್ದ, ಈ ಸಣ್ಣವನದೇ 5 ರೂಪಾಯಿ ಬಡ್ಡಿ ಅಂದಿರೇ ಮಾತು ಎತ್ಕೊಬಿಡ ಅವನು. ಆ ಬಡ್ಡಿಗಿಂತ ಈ ಬಡ್ಡಿ ಮೇಲು ಅನ್ನಲ್ಲ, ಅವಳ ಗಂಡು ಹಿಡ್ಕೊಬಿಟ್ಟ, ತಾರಮಾರ ಹೊಡೆದಾಕ್ಬಿಟ್ಟ. ಅದಕ್ಕೆ ನೋಡಿ, ಮಾತು ಹಾಡಿದ್ರೆ ಕೆಡ್ತು, ಮುತ್ತು ಬಿದ್ದರೆ ಹೊಡೆತು ಅಂತ ಗಾದೆ ಮಾತು. ಪ್ರತಿಯೊಂದು ಮಾತುಗಳನ್ನು ಗಾದೆ ಮಾತು ಹೇಳೋರು. ಅದಕ್ಕೆ ಜಲ ನೋಡಿ ನೀರು ತೆಗಿ, ಗುಣ ನೋಡಿ ಹೆಣ್ತಕವ, ಬೆಟ್ಟ ಸಾಲು ಹೊಲ ಮಾಡು, ಕೊಡ ಸಾಲು ಕೆಣ್ಣು ಕೊಡು. ಅಪ್ಪ ಮಗನ ನಂಬೋದು ಮಧ್ಯಮ, ಹಾಳು ನಂಬೋದು ಹಾಳು, ಅಪ್ಪನೇ ಹೋಗಿ ಮಾಡೋದು ಉತ್ತಮ. ಇದೆಲ್ಲ ಜೀವನದಲ್ಲಿ ಹೊಂದು ಅದೆಲ್ಲ ಅನುಭವ ಪಟ್ಟು ಮಾತುಗಳು ಆಡ್ಬಿಟ್ಟು ಹೋಗಿರ್ತಕ್ಕಂಥದ್ದು. ಇಷ್ಟು ಹೇಳಿದ್ರೂ ತೀರದ್ದು. ನನ್ನನ್ನು ನಮ್ಮ ಸ್ವಾಮಿಯವರು ಮಂಜುನಾಥ್ ಸರ್, ನಾನು ಇದೇ ಪ್ರಥಮ ಮೊದಲು ನೋಡ್ತಿರೋದು. ನಾನು ನೋಡಿದಾರಂತೆ ನಾನು ಯಾರನ್ನೂ ಕಣ್ಣಾಡಿಸಿ ನೋಡಿಲ್ಲ. ಬಂದ ತಕ್ಷಣ ಹೇಳಿದ್ರು, ಮಂಜುನಾಥ್ ಸರ್ ಅವರು ಇವತ್ತು ಬೆಂಗಳೂರು ಬಂದವರೇ, ತುಂಬ ಒಳ್ಳೆಯವರು ಮಾದೇವ ಸ್ವಾಮಿ, ಅವ್ರು ಕಂಡು ಮಾತಾಡಿಸ್ಕೊಂಡು ಆಮೇಲೆ ವೇದಿಕೆ ಮೇಲೆ ಹೋಗಿ ಅಂತ. ನಾನು ಅದೇ ರೀತಿ ಅವರು ವೇದಿಕೆ ಮೇಲೆ ಮಾತಾಡಿಸ್ಕೊಂಡು ಚೇಂಬರ್ನಲ್ಲಿ ನಾನು ಇಲ್ಲಿ ಬಂದಿದ್ದೀನಿ. ನನ್ನಂಥ ಕಲಾವಿದರನ್ನ ಇಲ್ಲಿ ಕರೆಸಿ ನೀವು ಕಾರ್ಯಕ್ರಮ ಕೊಡ್ತಿರ್ತಕ್ಕಂಥದ್ದು ಬಹುಜನ್ಮದ ಪುಣ್ಯಫಲ. ನಾವೇನೇನೂ ಕಂಡವರಲ್ಲ. ನವಳ್ಳಿ ಒಳಗೆ ಗ್ರಾಮೀಣದಲ್ಲಿ ಆಡ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಅಲ್ಲಲ್ಲೇ ನಾವು. ಆಮೇಲೆ ನಮ್ಮ ಏನಂತಂತಂದರೆ, ಯಾರು ಸತ್ತೋದ್ರೆ ಅಲ್ಲಿ ಬರ್ತಾರೆ, ಮಾದೇವ ಸ್ವಾಮಿ ಬಪ್ಪ ಇಲ್ಲಿ ನಮ್ಮ ಊರ್ಲಿ ನಮ್ಮ ಅಪ್ಪ ಸತ್ತೋಗ್ಬಿಟ್ಟವನೇ ಬರೀ ಅಂತಂದ್ರೆ ನಾವು 4-5 ಜನ ಹೋಯ್ತೀವಿ. ಹೋಗಿ ಒಂದು 10,000 ಕೊಡಿ ಸ್ವಾಮಿ ಅಂತೀವಿ. ಏನೇ ನಿನ್ನ ಮುಂದೆ ಆಡೋದಕ್ಕೆ 10,000 ಕೇಳಿಯ, ಆಯಿತು ಬುದ್ಧಿ ಏನೋ ಕೊಡಿ. ಅಲ್ಲಿ ಅವರು ಬೆಳಿಗ್ಗೆಯಿಂದ 10 ಕರೆದು ಸಾಕಾಗಿ ಸುಸ್ತಾಗಿ ಮನಗಿರ್ತಾರೆ. ನಮ್ಮನ್ನು ಕರ್ಕೊಂಡೋಗಿ ಕುಂಡ್ರಿಸೋದು ಯಾಕಪ್ಪ ಅಂದರೆ, ನಾಯಿಗೆಗಳು ಬಂದು ಏನಾದ್ರು ಮೂಸ್ಬಿಟ್ಟವೇನೋ ಹೆಣ ಕಾಯ್ಕಲಿ ಅಂತ. ಅಲ್ಲಿ ಹೆಣ ಕಾಯ್ಕೊಳಕ್ಕೆ ನಾವು, ಹೌದು, ನೀರು ಬಿದ್ದೋದವ್ರು ಕಾಯ್ಕೊಳಕ್ಕೆ ಪೊಲೀಸ್ನವರು, ಮನೆ ಬಾಗಿಲು ಸತ್ತೋದವ್ರು ಕಾಯ್ಕೊಳಕ್ಕೆ ನಾವು.
ನಾವು ಹೋಗಿ ಕೂತ್ಕೊಂಡು ಬೆಳಗಾನ ಆ 3 ಗಂಟೆ ರಾತ್ರಿ ಗಂಟೆ ಆಡ್ತೀವಿ. 3 ಗಂಟೆ ಮೇಲೆ ಅವ್ರು ಬಂದು ಬಳಗ ಎಲ್ಲ ಹರ್ಸ್ಕೊಂಡು ಕಿರ್ಸ್ಕೊಬರ್ತಾರೆ. ಅವ್ರು ಲಬ ಅಂತ ಬಾಯಿ ಪಡ್ಕೊಂಬಂದಾಗ ನಮ್ಮ ಪದ್ಯ ನಿಲ್ಲಿಸ್ಬಿಡ್ತೀವಿ. ಆಗ ನಮಗೆ ದುಡ್ಡು ಕೊಡಬೇಕಾದ್ರೆ ಅವರು ಅಯ್ಯೋ ಏನಯ್ಯ ನಿನ್ನ ಕತೆ ಸುಮ್ಮನಿರ, ಅಯ್ಯೋ ಇಲ್ಲೆಲ್ಲ ಅಳ್ತಾ ಕುಂತಾರೆ ಅಂತ ನಮಗೆ ಬೆಳಗ್ಗೆ 6 ಗಂಟೆ 7 ಗಂಟೆ 8 ಗಂಟೆಗೆ ದುಡ್ಡು ಕೊಡ್ತಾರೆ. ಅಲ್ಲಿವರೆಗೂ ನಾವು ನಿರಪರಾಧಿಯಾಗಿ ಬೆಳಗನ ನಿದ್ಗೆಟ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ತುಗುಡಿಸ್ತಿರ್ತೀವಿ. ಅವರು ಹೆಣ ತೊಳ್ಕೊಂಡು ಅವ್ರ ಹತ್ಲ ಓದ್ಕೋದ್ಮೇಲೆ ನಮಗೊಂದಷ್ಟು ಕಾಸು ಕೊಡ್ತಾರೆ. ಇದು ನಮ್ಮ ಜೀವನದ ಕತೆ, ನಾವು ನಡೆದು ಬಂದಿರತಕ್ಕಂಥ ಕತೆ. ಈ ರೀತಿಯಾಗಿರ್ತೀವಿ. ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ಇವತ್ತಿನ ಕಲಾವಿದರು ನನ್ನನ್ನು ಅಮೇರಿಕಕ್ಕೆ ಕರ್ಕೊಂಡು ಹೋದಂಥ ಪುಣ್ಯಾತ್ಮರು, ನಾನು ಇಲ್ಲಿಂದೇ ಕೈ ಮುಗಿತೀನಿ. ಕಪ್ಪಣ್ಣ ಸಾರವರು ನನ್ನನ್ನು ಅಮೇರಿಕ ಕರ್ಕೊಂಡು ಹೋಗಬೇಕು ಮಹದೇವಸ್ವಾಮಿ ಅಂತೇಳಿ ನಮ್ಮ ಸವಿತಾ ನಮ್ಮ ಅವರು ಇದ್ದಾರೆ. ಅವರು ಹೇಳಿದ್ರು, ಸವಿತಾ ನೀವು ಕರ್ಕೊಂಡು ಹೋಗಿ ನಾನು ಬರ್ತೀನಿ ಅಂತಂತೇಳಿ. ಅವರು ನಮ್ಮನ್ನು ಕರ್ಕೊಂಡೋಗಿ ಅಮೇರಿಕನೆಲ್ಲ ತೋರಿಸಿ ಅಲ್ಲಿ ಆಡಿಸ್ತಂಥ ಪುಣ್ಯಾತ್ಮರು. ನಾನು ಇಲ್ಲಿಂದಲೇ ಅವ್ರಿಗೆ ಶರಣ ಅಂತ ಇದ್ದೀನಿ. 2ನೇ ಬಾರಿ ಕರ್ಕೊಂಡು ಹೋದವರು ಕಪ್ಪಣ್ಣ ಸಾರ್ ಅವರೇ. ನಮಗೆ ದುಬೈ ಕರ್ಕೊಂಡು ಹೋದವರು ನಮ್ಮ ಬೋರ್ಲಿಂಗಪ್ಪನವರು. ಅವರು ಹಂಪೇಲಿದ್ದರು, ಅಲ್ಲಿ ಹಂಪೇಲೂ ಕಾರ್ಯಕ್ರಮ ಕೊಟ್ಟಿದ್ದೀನಿ. ನನ್ನ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಸನ್ಮಾನ ಮಾಡಿಸಿದ್ರು, ನನಗೆಲ್ಲನೂ ಕೊಟ್ಟರು ಬೋರ್ಲಿಂಗಪ್ಪ ಅವರು. ನಮ್ಮ ಅದಕ್ಕೆ ಮಾಡಿದವ್ರನ್ನ ನೆನ್ಕೊಂಬ ಬಾಳಾಟ ಮಾಡು, ಇಂದಲು ಭಾಳ ನೆನ್ಕೋ, ನೀನು ನಿಂಬಡಿ ಕೊಳ ತೊಳ್ಕೊ ಅಂತ ಗಾದೆ ಮಾತು ಹೇಳಿರೋದು. ಹಂಗೆ ನನ್ನ ಜೊತೆಲಿ ಅಭಿನಯ ಮಾಡಿರ್ತಕ್ಕಂಥ ನಮ್ಮ ದೊಡ್ಡಮ್ಮ ತಾಯಿ ಅವರು ಇಲ್ಲೇ ವೇದಿಕೆ ಮೇಲೆ ಬೈದಾರೆ. ತಮ್ಮಗಳಿಗೆಲ್ರಿಗೂ ಹಾಡಾಡ್ತೀನಿ. ಯಾವ ಹಾಡವ ಎಂಥ ಹಾಡಾಡಿ ಏಟು ನೋಡಿಸ್ಕೊಂಬಂದೀವಿ. ಈ ರಂಗಸ್ವಾಮಿ ಕತೆ ಹೇಳಕ್ಕೆ ಹೋಗಿ ಕಥೆ ಕಲಿತಿದ್ದಾಗ, ಯಾಲಕ್ಕಿ ಎಲೆ ಸಣ್ಣ ಬೀದಿಗೆ ಮೊನೆ ಸಣ್ಣ, ನೀರಿಗೆ ಬರೋಳ ನಡು ಸಣ್ಣ ತಂದಾನ ತಂದನ್ನ ತಾನ ಗೋವಿಂದನೇ ತಂದಾನ ನಾರಾಯಣ ತಂದಾನ. ಕಪ್ಪನ ಗದ್ದಲ್ಲಿ ಗಿಣ್ಣು ಪರಂಗಿ ಮರದ ಮೇಲೆ ಹಣ್ಣು, ಆ ಎಣ್ಣಿನ ಮೇಲೆ ನನ್ನ ಕಣ್ಣು ತಂದಾನ ನಾರಾಯಣ. ಆಗಯ್ಯ ನಿನ್ನ ಭಕ್ತರ ಮ್ಯಾಲೆ ತಂದಾನ ಗೋವಿಂದಾನೇ ತಂದಾನ. ಬಡವರಿಗೆ ನೀನೊಲದೆ, ಭಾಗ್ಯಕ್ಕೆ ನೀನೊಲದೆ, ದುಡಿಕೆ ಒಲದೆಲ್ಲೋ ರಂಗದಾನ ತಂದಾನ ಸ್ವಾಮಿ ತಂದಾನ. ಬೇಡ ಮುಂದೆ ಬರೋಳು ಬೇಡ, ಮಧ್ಯದಲ್ಲೋ ಗವ ಸದ್ಯ ಬೇಕು ತಂದಾನ ಸ್ವಾಮಿ ತಂದಾನ. ಹಿಡಿದಲೆ ಇಡಿ ಸಣ್ಣ ತೊಗರಿ ಹೂವಿನ ಬಣ್ಣ, ತಿರುಗಿ ನೋಡಯ್ಯ ನೀ ಸೋಲಿಗರೆಣ್ಣ ತಂದಾನ ನಾರಾಯಣ ತಂದಾನ. ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನ ಗೋವಿಂದನೇ ತಂದಾನ ರಂಗದ ಸ್ವಾಮಿ ತಂದಾನ. ಇದು ದೊಡ್ಡಲಹಳ್ಳಿ ಪಕ್ಕ ರಾಗಿ ಪಿಕ್ಸು ಕೊಂಟೋದು. ಹೌದು. ನಮ್ಮ ಪುರಿಗಲ್ಲಿ ಬೊಮ್ಮೆಗೌಡರು ಈ ಒಂದು ಮನೆ ಹತ್ರ ಈ ಪದ ಹೇಳ್ಬಿಟ್ರು. ಯಾಲಕ್ಕಿ ಎಲೆ ಸಣ್ಣ, ಜೀರಿಗೆ ಮೊನೆ ಸಣ್ಣ, ನೀರು ಬರೋಳು ನಡು ಸಣ್ಣ, ನೀರು ಬರೋಳು ನಡು ಸಣ್ಣ, ಗಿಡ ಸಣ್ಣ, ತಿರುಗಿ ನೋಡಿ ಸ್ವಾಲದ್ರ ಎಣ್ಣ, ಹಿಂದೋಗೋಳು ಬೇಡ ಮುಂದೆ ಬರೋಳು ಬೇಡ, ಮಧ್ಯದಲ್ಲಿ ಹೋಗೋ ಸದ್ಯ ಬೇಕು ಅಂತ ಪದ ಹೇಳ್ಬಿಟ್ರು. ಹೌದು. ನನಗೆ ಪದ ಕಲಿಬೇಕು ಅಂತ ಹುಚ್ಚು. ಗುರುಗಳೇ ಇನ್ನೊಂದು ಸರಿ ಹೇಳಿ ಗುರುಗಳೇ. ನೆಡೋಡ ಆ ಮುಂದೂರು ಹೇಳ್ತೀನಿ ನೆಡೋಡ ಅಂದರು. ಆಯಿತು ಅಂದ್ಬಿಡ್ತೀನಿ. ನಾವು ಈ ಊರಿಂದ ಮುಂದೂರು ಬರ್ತಿದ್ವಲ್ಲ, ಏನು ಆ ಕಡೆ ಈ ಕಡೆ ಕಳ್ಳಿ ಒಬ್ಬೆ. ಸರಿ ನಾವು ಹೋಯ್ತಾ ಇದ್ದೀವಿ. ಆಗ ಆ ಊರಿಂದ ಹೊರಗಡೆ ಬಗ್ಬಾವಿಗಳಿದ್ದದ್ದು, ಬಗ್ಬಾವಿಲಿ ನೀರು ಸೇಕ ಹೋಯ್ತಿದ್ದು ಜನಗಳಾಗ. ಇವರು ಹೆಂಗಸರು ನೀರು ಬರ್ತಿರೋದು ನಾವು ಕಣ್ಣಲ್ಲಿ ನೋಡಿಲ್ಲ. ಗುರುಗಳೇ ಹೇಳಿ ಗುರುಗಳೇ ಏರಿ ಗುರುಗಳೇ ಈ ಪದ ಹೇಳ್ಬಿಟ್ರು. ಯಾಲಕ್ಕಿ ಎಲೆ ಸಣ್ಣ, ಜೀರಿಗೆ ಮೊನೆ ಸಣ್ಣ, ನೀರು ಬರೋಣ ನಡು ಸಣ್ಣ ಹಾಗಂತ. ಆಗ ನಾವು ತನ್ನನ ತಾನ ಅನ್ಕೊಂಡು ಹಾಡಿದ್ವಾ.
ಇದೇನಾಗೋಯ್ತು ಈ ನೀರು ಬರ್ತಿದ್ದವ್ರಿಗೆ, ಅಯ್ಯಪ್ಪ ಈ ಮುಂಡ ಮಕ್ಕ ನಮ್ಮ ನೀರು ಬರ್ತಿರೋದು ನೋಡ್ಬಿಟ್ಟು ಹಿಂಗೆ ಆಡ್ತಾರಲ್ಲ ಅಂತ ದೇವಾಗ ಅವ್ರಿಗೆ ಕಾಣ್ತಿರು ಹೇಳ್ಬಿಟ್ಟವ್ರೆ. ನಾವು ಹೋದ್ವು ಹೊಂಗಮರದಳ್ಳಿಲಿ ಕುಂತಿದ್ರು. ಬರೇ ಹೇಳಿ ಅಂದರು. ನಾವೇನೋ ಆಗ ಕಡುಬು ಅಂತಿದ್ವು, ಕಡುಬು ತಿನ್ನೋಕೆ ಕಾಸಾಯ್ತದೆ, ಹೆಂಗೋ ಹೊಂಗಮರದಳ್ಳಿಲಿ ಕುಂತವ್ರೆ ಅಂದ್ಬಿಟ್ಟು ಹೋದೇಡ್ಗೆ ಗೊಬ್ಬಳಿ ಇಷ್ಟಿಷ್ಟಪ್ಪ ಮಡಿಕೊಂಡು ಕುಂತಾರೆ. ರಪ್ಪ ರಪ್ಪ ರಪ್ಪನ ಮಡಿಬಿಟ್ರಿ ಎಲ್ರಿಗೂ. ಅಯ್ಯಯ್ಯೋ ಸ್ವಾಮಿ ಯಾಕಪ್ಪ ಯಾರ ನಡ್ಸೋಣ ಅಂದರು. ಆ ಹೆಂಗಸರು ಬೇರೆ ಪಡಸಲ ಮೇಲೆ ನಿಂತ್ಕೊಂಡು ಇವನೇ ಹೆಂಗ ಅಂತ ಏಟ ಹೊಡಿಸ್ಕೊಂಡ್ವು. ಜೋಳಿಗೆ ಒಳಗಿದ್ದ ರಾಗೆಲ್ಲ ಕೆಳಗೆ ಚೆಲ್ಲೋಯ್ತು. ಆಗ ಯಾವನ ಪುಣ್ಯಾತ್ಮ ಬಂದಯ್ಯೋ, ಊರಿಂದೂರು ಭಿಕ್ಷೆ ಮಾಡೋಕ್ಕೆ ಬಂದಿರೋರು ನಿಮ್ಮ ಹೆಂಗಸರನ್ನ ಯಾಕೆ ನೋಡೋಕೆ ಬಂದಿದ್ರು, ಎಂಥವನ್ನೇ ಮಾಡಿದ್ದಾರೆ ಪಾಪ, ಹೊಡೆದಿಪ್ಪಿ ಪಾಟಿ ಬಾಚುಂಡ ಬರ್ಸ್ಬಿಟ್ಟಿದ್ದಾರೆ ಎಲ್ಲ ಬಿಡ್ರೆ ಅಂಥೇಳಿ ಆಗ ಬಿಟ್ಟು ಕಳಿಸಿದ್ರು. ಅಪ್ಪ ಈ ಊರು ಬೇಡ, ಈ ಊರು ಭಿಕ್ಷನೂ ಬೇಡ, ನಡ್ರಪ್ಪ ಅಂತ ಕುಂಟ್ಕೊಂಡು ಆಮೇಲೆ ಒಂದು 4-5 ಮೈಲಿ ದೂರ ಬಂದು ಆಮೇಲೆ ಯಾವುದೋ ಒಂದು ಬಸ್ ಬತ್ತು. ಆವತ್ತಿನ ದಿನ ಬಸ್ಗಳಿಲ್ಲ. ಈ ಕಷ್ಟದಲ್ಲಿ ಬಂದಿದ್ದೀವಿ, ಅದಕ್ಕೆ ಜನಪದ ಕಲಿತಕ್ಕಂಥವ್ರು ಆಸಕ್ತಿ ಉಳ್ಳವರು ಕಲೀರಿಯಪ್ಪ. ನಾನು ಏನೇನೂ ನಾನು ಕಲ್ತವನಲ್ಲ, ಈ ಕಲೆನೇ ಉಳಿಸ್ಕೊಳ್ಳೋದಕ್ಕೋಸ್ಕರ ಧರ್ಮಸಿಂಗ್ ಅವರು ನನ್ನ ರಾಜ್ಯ ಪ್ರಶಸ್ತಿ ಕೊಟ್ಟರು. ನಾನು MA ಓದಿದ್ದೀನಿ. ಮೈಸೂರಿನವರು ನನ್ನ ಕರೆಸಿ ಪುನೀತ್ ರಾಜ್ಕುಮಾರ್ ಹೆಂಡತಿ ಅಶ್ವಿನಿ ಮೇಡಮ್ ಅವ್ರ ಜೊತೆಗೆ ನನಗೆ ಡಾಕ್ಟ್ರೇಟ್ ಕೊಟ್ಟರು. ನಾನು ಏನಪ್ಪ ಓದಿದ್ದೀನಿ. ಈಗ ನಮ್ಮ ಪುಣ್ಯಾತ್ಮರು ಅವ್ರಿಗೆ ಇನ್ನೂ ತಂಪೊತ್ತನ್ನು ನಾನು ಕೈ ಮುಗಿಬೇಕು. ನನ್ನ ಕಲೆನ ಗುರುತಿಸಿ ನಮ್ಮ ಮಂಜುನಾಥ್ ಸಾರ್ ಇರ್ಬೋದು, ನಮ್ಮ ಅಧ್ಯಕ್ಷರು ಗೊಳ್ಳಳ್ಳಿ, ನಮ್ಮ ಪ್ರಸಾದ್ ಅಣ್ಣವ್ರು ಇರ್ಬೋದು, 21 ಜನ ಲೀಸ್ಟ್ ಇತ್ತಂತೆ. ಮಾದೇವ ಸ್ವಾಮಿಗೆ ಕೊಡಬೇಕು ಅಂತೇಳಿ ನಾನು ಕೊಡಿಸಿರೋದು ಅದು ನಮ್ಮ ಅಪ್ಪ ನಮ್ಮಮ್ಮ ಮಾಡೋದು ಪುಣ್ಯ. ನನಗೆ ಇವತ್ತು ಜನಪದ ಶ್ರೀ ಕೊಡಿಸಿದ್ದಾರೆ. ಅಪ್ಪ ನಾನು 100 ರೂಪಾಯಿನೂ ನೋಡಿದಂಥ ವ್ಯಕ್ತಿ ಅಲ್ಲ. ನನ್ನ ಭಿಕ್ಷೆ ಮಾಡ್ತಿದ್ದ ಕಾಲದಲ್ಲಿ ಇವತ್ತು 5 ಲಕ್ಷ ರೂಪಾಯಿ ದುಡ್ಡು ನೀವು ಕೊಡ್ತಾ ಇದ್ದೀರಿ ಅಂತಂದರೆ ನನ್ನ ಪುಣ್ಯವಂತ ಇನ್ನಿಲ್ಲ ಅಂತ ನಾನು ಭಾವಿಸ್ಕೊತೀನಿ. ನಿಮ್ಮೆಲ್ರಿಗೂ ಶರಣಾರ್ಥಿ ಬುದ್ಧಿ. ನನ್ನ ಕರೆಸಿ ತರಿಸಿದ್ದೀರಾ. ಜನಪದ ಕಲೆಯನ್ನು ಕಲೀರಿ, ಇದನ್ನು ಉಳಿಸಿ, ಇದನ್ನು ಬೆಳೆಸಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ. ನಿಮ್ಮೆಲ್ರಿಗೂ ಶರಣಾರ್ಥಿ. ನನ್ನಲ್ಲಿ ಏನಾದರೂ ಅಪ್ಪಿತಪ್ಪಿ ಏನಾದರೂ ತೊದನುಡಿಗಳು ಬಂದರೆ ಅದನ್ನು ನಿಮ್ಮ ಪಾದಕ್ಕೆ ಮನಸ್ಸುಗಳಿ ಅಂತ ನಾನು ಮೊದಲೇ ಕೇಳ್ಕೊತೀನಿ. ಯಾಕೆಂದರೆ ಹಂಸಕ್ಷೀರನೆಯದಂತೆ ಬೇರ್ಪಡಿಸಿ ಅಂತ ಹೇಳ್ತಾರೆ. ಹಂಸಕ್ಷೀರ ಅಂದರೆ ಹಂಸ ಪಕ್ಷಿ ನೀರು ಹಾಲು ಎರಡನ್ನೂ ಬೇರಿಸಿ ಒಂದು ಬಟ್ಲಲ್ಲಿಟ್ಟರೆ ಹಾಲು ಮಾತ್ರ ಕುಡ್ಕೊಂಡು ನೀರು ಯಾವ ರೀತಿ ಬಿಡ್ತದೋ ಆ ರೀತಿ ಉತ್ತಮವಾದಂಥ ಮಾತುಗಳನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಏನಾದರೂ ಸರಿಯಿಲ್ಲ ಅಂತಕ್ಕಂಥ ಮಾತುಗಳನ್ನು ಅದನ್ನು ನೀರು ಬಿಟ್ಟಂಗೆ ಬಿಟ್ಬಿಡಿ ಅಂತ ತಮ್ಮೆಲ್ಲರಲ್ಲೂ ನಿಮ್ಮ ಪಾದಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಪಾದಕ್ಕೂ ನನ್ನ ಶರಣಾರ್ಥಿನ ಅರ್ಪಿಸ್ತೇವಪ್ಪ. ಒಪ್ಪು ತಪ್ಪುಗಳಿದ್ರೆ ಎಲ್ಲನೂ ಮನಸ್ಸುಗಳಿ ಅಂತ ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಅತ್ಯಂತ ಭಾವಪರವಶತೆಯಿಂದ ಹಾಡಿ ಬಹಳಷ್ಟು ಸರಳತೆಯಿಂದ ತಮ್ಮ ಮಾತುಗಳ ಮುಖೇನ ನಮ್ಮೆಲ್ಲರಿಗೂ ಮತ್ತಷ್ಟು ಮಗದಷ್ಟು ಹತ್ತಿರರಾದಂತಹ ಡಾಕ್ಟರ್ ಎಂ ಮಹದೇವಸ್ವಾಮಿಯವರು. ಮತ್ತೊಮ್ಮೆ ಅವರಿಗೆ ಪ್ರೀತಿಯ ಸ್ವಾಗತ. ಇನ್ನೀಗ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದಂತಹ ಡಾಕ್ಟರ್ BS ಮಂಜುನಾಥ ಸ್ವಾಮಿ ಅವರನ್ನು. ಕಾರ್ಯಕ್ರಮ ಶುರು ಆಗೋಗಿದೆ. ಮನೆಯಂಗಳದಲ್ಲಿ ಮಹದೇವ ಸ್ವಾಮಿಯವರು ಈಗಾಗಲೇ ಪ್ರತಿಷ್ಠಾಪನೆಯಾಗಿ ಅವರ ಮಾತು ಕಥೆ ಎರಡೂ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಈಗ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಮನೆಯಂಗಳದಲ್ಲಿ ಮಾತುಕತೆಯ 247ನೇ ಸಂಚಿಕೆ ತಮ್ಮ ಮುಂದೆ ಪ್ರಸ್ತುತವಾಗ್ತಾ ಇದೆ. ಬಹುಶಃ ಈ ಒಂದು ಕಾರ್ಯಕ್ರಮದ ವಿಶೇಷತೆಯೇ ಅದು. ನಾವು ನಮ್ಮ ನಾಡಿನ ಪ್ರತಿಭಾನ್ವಿತ ಹಲವಾರು ಕಲಾವಿದರುಗಳು, ಸಾಹಿತಿಗಳು, ನಾಟಕಕಾರರು ಇವರುಗಳನ್ನು ಕರೆಸಿ ಅವರ ಮನಸ್ಸಿನಲ್ಲಿರ್ತಕ್ಕಂತಹ ಕೆಲವು ಮಾತುಗಳನ್ನು ಸಭಿಕರ ಮುಂದೆ ಇಡತಕ್ಕಂತಹದ್ದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರನ್ನು ಒಂದು ರೀತಿ ನಮ್ಮೊಳಗೆ ಒಬ್ಬರು ಅಂತ ಮಾಡ್ಕೊಳ್ತಕ್ಕಂತಹ ಕಾರ್ಯ ಈ ಮನೆಯಂಗಳದಲ್ಲಿ ಮಾತುಕತೆ. ಇಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲರೂ ಕೂಡ ಅವ್ರ ಜೊತೆಲಿ ಮಾತಾಡಬಹುದು. ಇದು ಕೂಡ ಒಂದು ವಿಶೇಷತೆ ಈ ಕಾರ್ಯಕ್ರಮದ್ದು. ಈ ಸಾಧನೆಯನ್ನು ಮಾಡಿರತಕ್ಕಂತಹ ಸಾಧಕರನ್ನು ಗುರುತಿಸಿ ಗೌರವಿಸುವಂತಹ ಈ ಕಾರ್ಯಕ್ರಮ ಇನ್ನೊಂದು ಮಜಲನ್ನು ಇವತ್ತು ಏರಿದೆ. ಅದರಲ್ಲಿ ಡಾಕ್ಟರ್ ಮಹದೇವ ಸ್ವಾಮಿಯವರು ನಮ್ಮ ಜೊತೆಲಿದ್ದಾರೆ. ಇದೇ ಕಾರ್ಯಕ್ರಮವನ್ನು ನಾವು ಈ ಬಾರಿ ಸ್ವಲ್ಪ ವಿಶಿಷ್ಟವಾಗಿ ರೂಪಿಸುವಂಥ ಹಿನ್ನೆಲೆಯಲ್ಲಿ ಪ್ರಾರಂಭದಲ್ಲಿ ಬರೀ ಅವ್ರ ಜೊತೆಲಿ ಮಾತಾಡೋದ್ರಾಗಲ್ಲ. ಯಾಕೆಂದರೆ ಒಬ್ಬ ಜನಪದ ಗಾಯಕರಾಗಿ ಅವರ ಜನಪದ ಗೀತೆಗಳನ್ನು ತಾವೆಲ್ಲರೂ ಬಹುಶಃ ಕೇಳಿದ್ದೀರ. ಈಗಾಗಲೇ ಬಹಳಷ್ಟು ವೈರಲ್ ಆಗಿರ್ತಕ್ಕಂಥ ಅವರೊಂದು ಹಾಡನ್ನು ಕೂಡ ತಾವು ನೋಡಿದ್ರಿ. ಒಂದು ರೀಲ್ಸ್ ಕಾಲದಲ್ಲಿ ಅವರು ಅದನ್ನೇ ಮಾತಾಡ್ತಾ ಹೇಳ್ತಾಯಿದ್ರು ನನ್ನ ಜೊತೆಯಲ್ಲಿ. ಅದರಿಂದ ನನಗೇನೂ ಬರಲಿಲ್ಲ ಸರ್, ನನ್ನ ಜೋಳಿಗೆ ಖಾಲಿ ಇತ್ತು, ಆದರೆ ಅದರಿಂದ ಭಾಳ ಜನ ದುಡ್ಕೊಂಡ್ರು ಅಂತ. ಜನಪದ ಗಾಯನದ ಈ ಒಂದು ವೈಶಿಷ್ಟ್ಯ ಇರತಕ್ಕಂತಹ ಒಬ್ಬ ಹಿರಿಯ ಕಲಾವಿದರನ್ನು ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಕರೆದು ಅವರನ್ನು ಗೌರವಿಸ್ತಾ ಇರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ
ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ನಮ್ಮ ಒಂದು ಕರೆಗೆ ಓಗೊಟ್ಟು ಬಂದಿರೋದಕ್ಕೆ ಡಾಕ್ಟರ್ ಎಂ ಮಹದೇವಸ್ವಾಮಿಯವರನ್ನು ಹೃತ್ಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಜನಪದ ಹಾಡುಗಳ ಮುಖಾಂತರ ಕನ್ನಡ ನಾಡಿನಲ್ಲೇ ತಮ್ಮ ಕುಟುಂಬವನ್ನು ಮಾಡ್ಕೊಂಡಿರ್ತಕ್ಕಂಥ ಮಹದೇವಸ್ವಾಮಿಯವರು ಇವತ್ತು ಯಾವ ರೀತಿ ಮಾತಾಡ್ತಾರೆ ಅನ್ನುವಂತಹ ಕುತೂಹಲ ನನಗೂ ಕೂಡ ಇದೆ. ನಿಮ್ಮ ಜೊತೆಯಲ್ಲಿ ಇದನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ತೋರಿಸೋದಕ್ಕೋಸ್ಕರ ಬಂದಿರತಕ್ಕಂತಹ ಮಾಧ್ಯಮದ ಮಿತ್ರರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಕಾರ್ಯಕ್ರಮಕ್ಕೆ ಎಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಡಾಕ್ಟರ್ ಎಸ್ ಮಂಜುನಾಥ ಸ್ವಾಮಿಯವರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನಿದೀಗ ಮನೆಯಂಗಳದಲ್ಲಿ ಮಾತುಕತೆ 247ನೇ ಸಂಚಿಕೆಯ ವಿಶೇಷ ಅತಿಥಿ ಗಣ್ಯರಿಗೆ ಗೌರವಿಸಿ ಅಭಿನಂದಿಸುವಂತಹ ಸಮಯ. ಮನೆಯಂಗಳದಲ್ಲಿ ಮಾತುಕತೆ 247ನೇ ಸಂಚಿಕೆಯ ಗೌರವ ಅತಿಥಿಗಳು ಡಾಕ್ಟರ್ ಮಳವಳ್ಳಿ ಮಹದೇವಸ್ವಾಮಿಯವರು. ತಂಬೂರಿಯೇ ಬದುಕಿಗೆ ದಾರಿದೀಪ, ತಂಬೂರಿ ಪದಗಳೇ ಜೀವನದ ಹಾಡಾಗಿದ್ದು ವಿಶೇಷ. ಹಳ್ಳಿ ಹಳ್ಳಿಯ ತಿರುಗಾಟವೇ ದಿನಚರಿ, ಹಾಡೇ ಅನ್ನದ ದಾರಿ. ಜನಪದೀಯ ಕಥನ ಕಾವ್ಯಗಳನ್ನು ಪ್ರಸ್ತುತಪಡಿಸುವುದೇ ನಿತ್ಯದ ಕಾಯಕವಾಗಿರಿಸಿಕೊಂಡಿದ್ದಂತಹ ಡಾಕ್ಟರ್ ಎಂ ಮಹದೇವಸ್ವಾಮಿ ಗಾನಗಾರುಡಿಗ, ದೇಸಿತನದ ಪ್ರತಿಭಾ ಗಣಿ. 4 ದಶಕಕ್ಕೂ ಮೀರಿ ನಿರಂತರ ಕಲಾ ಸೇವೆಯಿಂದಲೇ ಬದುಕು ರೂಪಿಸಿಕೊಂಡು ಜನಪದ ಸಂಸ್ಕೃತಿ ಬೆಳಗಿದ ಮಳವಳ್ಳಿ ಮಹದೇವಸ್ವಾಮಿ ಅವರ ಕಲಾ ನೈಪುಣ್ಯತೆಗೆ ಇದು ನಮ್ಮ ಪ್ರೀತಿಯ ಗೌರವ ಸನ್ಮಾನ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ವಂದನೆಗಳು, ಅಭಿವಂದನೆಗಳನ್ನು ಈ ಮುಖೇನ ನಾವು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಅವರ ಕಂಠಸಿರಿಯಿಂದ ಜನಪದ ಗೀತೆ ನಾಡಿನಾದ್ಯಂತ ಮಾತ್ರವಲ್ಲ ದೇಶ ವಿದೇಶಗಳಲ್ಲಿಯೂ ಕೂಡ ಆಲಿಸುವಂತಹ ಒಂದು ಕೈಂಕರ್ಯದಲ್ಲಿ ನಾವೆಲ್ಲರೂ ಇವತ್ತು ಆನ್ಲೈನ್ ಯುಗದಲ್ಲಿ ಬದುಕ್ತಾ ಇದ್ದೇವೆ. ಆದರೆ ದೇಸಿತನದ ಕಲೆ ಎಷ್ಟರ ಮಟ್ಟಿಗೆ ತನ್ನಲ್ಲಿ ಅಡಗಿಕೊಂಡಿದೆ ಅನ್ನೋದು ಮಾತ್ರವಲ್ಲ, ಅವರ ಜೀವನದ ಶೈಲಿ ಹೇಗೆಲ್ಲ ಸಾಗಿ ಬಂತು ಆ ಎಲ್ಲ ವಿಚಾರಗಳನ್ನು ಅವರ ದನಿಯಿಂದಲೇ ತಿಳಿದುಕೊಳ್ಳುವಂತಹ ಒಂದು ಪುಟ್ಟ ಪ್ರಯತ್ನ ಇನ್ನಿದೀಗ. ಹಾಗಾಗಿ ಅತಿಥಿಗಳ ಸುಮಧುರ ಮಾತು ಜೊತೆಗೆ ಒಂದಿಷ್ಟು ಸಾಲುಗಳು ಬರುತ್ತೇನೋ ಅನ್ನುವಂತಹ ಅಭಿಲಾಷೆಯ ನುಡಿಯೊಂದಿಗೆ ನಿಮ್ಮಗಳ ಸಮ್ಮುಖದಲ್ಲಿ ಇನ್ನಿದೀಗ ಡಾಕ್ಟರ್ ಮಳವಳ್ಳಿ ಮಹದೇವಸ್ವಾಮಿಯವರು. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಹದೇವಸ್ವಾಮಿಯವರ ಬಗ್ಗೆ ನಾವೊಂದು ಕಿರುಚಿತ್ರವನ್ನು ಮಾಡಿದ್ವಿ. ಆ ವಿಡಿಯೋ ತಾವು ನೋಡಿದ್ರಿ ಸರ್. ತಮ್ಮ ಹುಟ್ಟು, ತಮ್ಮ ಬಾಲ್ಯ, ತಾವು ವಿದ್ಯಾಭ್ಯಾಸ ಮಾಡಿದ್ದು ಮತ್ತು ಕಲೆಯ ಕಡೆ ಹೋಗಿದ್ದು, ತಮ್ಮ ಗುರುಗಳು, ಇದರ ಬಗ್ಗೆ ಸ್ವಲ್ಪ ನಮ್ಮ ಈ ಸಾಹಿತ್ಯಾಸಕ್ತರು ಜನಪದ ಕಲಾಕಾಂಕ್ಷಿಗಳ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ತಾವು 10ನೇ ಕ್ಲಾಸು ಓದಲಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಬಹುಶಃ 8ನೇ ಕ್ಲಾಸಿನ ವೇಳೆಗೆ ತಮ್ಮ ಬದುಕು ಒಂದು ಬದಲಾವಣೆಯನ್ನು ಪಡೀತು. ಅದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ನಾವೆಲ್ಲೂ ತೋರಿಸಲಿಲ್ಲ. ತಮ್ಮ ಮನೆಯನ್ನು ತೋರಿಸಿದ್ವಿ, ತಮ್ಮ ಗುರುಗಳನ್ನು ತೋರಿಸಿದ್ವಿ. ತಾವು ಹೇಗೆ ತಮ್ಮ ಹುಟ್ಟಿನ ನಂತರ ಈ ಜನಪದ ಕಲೆಯ ಕಡೆಗೆ ಆಕರ್ಷಿತರಾದ್ರಿ. ತಮ್ಮ ತಂದೆ ಶಹನಾಯಿ ವಾದಕರಾಗಿದ್ದರು, ತಮ್ಮ ತಾಯಿ ಸೋಬಾನೆ ಹಾಡುಗಳನ್ನು ಹಾಡ್ತಾಯಿದ್ರು ಅನ್ನೋಂಥ ಮಾಹಿತಿಗಳನ್ನು ಕೇಳಿದ್ವಿ. ಬಟ್ ಅವರಿಂದ ತಾವು ಹೇಗೆ ಪ್ರೇರೇಪಣೆ ಪಡೆದ್ರಿ, ತಾವು ಎಷ್ಟು ಜನ ಮಕ್ಕಳು, ತಮ್ಮ ಈ ಒಂದು ಬಾಲ್ಯದ ಕೆಲವು ವಿಚಾರಗಳನ್ನು ತಾವು ಹಂಚಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತಂತೀನಿ. ಸ್ವಾಮಿ, ಎಲ್ರಿಗೂ ಶರಣು ಶರಣು ಶರಣಾರ್ಥಿ. ನಿಮ್ಮೆಲ್ಲರ ಪಾದಕ್ಕೂ ಶರಣ ಮಾಡ್ತೀನಿ. ನನ್ನ ಹುಟ್ಟು ಕತೆ, ನಮ್ಮಪ್ಪ, ನಮ್ಮಪ್ಪನವ್ರ ಅವ್ವ, ಹಾಗೆ ನಮ್ಮವ್ವ. ನಮ್ಮಪ್ಪನಿಗೆ 6 ಜನ ಗಂಡು ಮಕ್ಕಳು. ಒಬ್ಬ ಕರ್ನಾಗ ಸತ್ತೋದ. ಪಂಚಪಾಂಡವರಂಗೆ ನಾವು 5 ಜನ ಉಳ್ಕೊಂಡು. ನಮ್ಮಪ್ಪ ವಾದ್ಯ ಬರ್ಸೋಕೆ ಹೊಂಟೋಗೋನು. ನಮ್ಮಮ್ಮ ಒಂದು ಎಮ್ಮೆ ಇತ್ತು, ಎಮ್ಮೆ ಮೇಸೋಳು. 2 ದನ ಇದ್ವು. ಆ ದನಗಳನ್ನ ನಮ್ಮಪ್ಪ ಹೇಳೋನು, ವಾದ್ಯಕ್ಕೆ ಹೋಗ್ತೀನಿ ಕುಸು, ನೀನು ಮಾಡಿದ್ರೆ ಹೊಲ ಉತ್ಬಿಡಪ್ಪ ಅಂತ ಹೇಳ್ಬಿಟ್ಟು ಹೋಗೋನು. ಆಗ ನಾನು 6ನೇ ಕ್ಲಾಸ್ ಓದ್ತಿದ್ದು. ಆಗಲೇ ನನಗೆ ಹೊಲ ಉಳಿಸೋದು ಕಲಿಸ್ದ. ಆಮೇಲೆ ಏನಪ್ಪ ಅಂದರೆ ನನಗೆ ಸಣ್ಣದ್ರಿಂದ ಆಡಬೇಕು ಅನ್ನೋ ಹುಚ್ಚು. ನಮ್ಮವ್ವ ಪದ ಹೇಳೋಳು. ಹೊಲದಲ್ಲಿ ರಾಗಿ ಕಳೆ ಕೀಳುವಾಗ ಪದ ಹೇಳ್ಕೊಂಡು ಕಳೆ ಕೀಳೋಳು. ಆಗ ನಾನು ಓದ್ತಿರ್ಬೇಕಾದ್ರೆ ನಮ್ಮವ್ವ ಕುಸು, ಶನಿವಾರ ದಿನ ಅಲ್ವಪ್ಪ, ನೀನು 70 ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಡಪ್ಪ, ಇಬ್ಬರು ಒಂದೇ ಸಾಲಲ್ಲಿ ಹುಲ್ಲು ಕಿತ್ಕೊಂಡ್ರೆ ಹುಲ್ಲು ನಮಗೆ ಆಯ್ತದೆ, ನೀ ಬರದೆ ಹೋದರೆ ಬೇರೆಯವ್ರು ಕುಂತ್ಕೊಂಡ್ರೆ ಅವಳೊಂದು ಸಾಲು ಹುಲ್ಲು ಎತ್ಕೊಂತಾಳೆ, ನಾವೊಂದು ಸಾಲು ಹುಲ್ಲು ಎತ್ಕೋಬೇಕು, ದನಗಳಿಗೆ ಹುಲ್ಲಿಲ್ಲ, ಅದೊಂದು. ಆಮೇಲೆ ಬಡತನ, ಊಟ ಇಲ್ಲ.
ನೋಡಪ್ಪ 1 ರೂಪಾಯಿ ಬರ್ತದೆ, 2 ರೂಪಾಯಿ ಕೊಡ್ತಾರೆ, ಹೆಂಗೆ 2 ರೂಪಾಯಿ ನೀವು ಒಂದಿಷ್ಟೆಲ್ಲ ಕಿತ್ಕೊಂಡು ನಡಿ, ನಾನು ಇನ್ಸರಿ ಕಿತ್ಕೊಂಡು ಬಂದ್ಬಿಡ್ತೀನಿ ಅನ್ನೋಳು. ನಮ್ಮವ್ವ ಪದ ಹೇಳ್ಕೊಂಡು ಅರ್ಜುನ ಜೋಗಿ ಆಡುವಂತಂದರೆ ಆ ಹೊಲ್ದಾಗ ಗೌಡ್ರು ಬಸಪ್ಪ ಅನ್ನೋವನಿಗೆ ಪಾರವಾ ಇಚ್ಛೆ ಅಂದರೆ ಇಚ್ಛೆ. ಮಂಚಮ್ಮ ಒಂದು ಅರ್ಜುನದು ಒಂದು ಹಾಡಾಡಮ್ಮ ಅಂತಂದರೆ ನಮ್ಮವ್ವಾಗಂದ್ರೆ ಸಾಕು, ಪದ ಅಂದರೆ ಹುಚ್ಚು ಅಂದ್ರೆ ಹುಚ್ಚು. ಅವಳ ರಕ್ತ ನನಗೂ ಉಂಟ್ಕೊಬಿಡುತ್ತೆ. ಎಲ್ಲಿ ಪದ ಅಂದ್ರೆ ಸಾಕು, ಇಟ್ಟೇ ಬೇಡ ನನಗೆ, ಹಾಡು ಅಂದ್ರೆ ಸಾಕು ನನಗೆ. ಇದೇನು ನಾನು ರೂಢಿಗೊಳಿಸ್ಕೊ ಬಂದದ್ದು. ನ್ಯಾಯಕಾರಿ ಬ್ರಹ್ಮಗೆ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಅಂದುಳ್ಳ ಮುಖದವನ ಚಂದುಳ್ಳ ಚೆಲುವನ ಸನ್ಯಾಸಿ ಮಾಡಬಹುದೇ ಓ ಅಂತ ನಮ್ಮವ್ವ ಪದ ಹಾಡಿದ್ರೆ ಹಿಂದ್ಗುಂಟ ನಾವು ಸೊಲ್ಲೇಳು. ನಾವು ಹೆಂಗೆ ಕಳ ಕೀಳ್ತೀವಿ ಅನ್ನೋದೇ ನಮಗೆ ಗೊತ್ತಾಯ್ತಿರಲಿಲ್ಲ, ಒತ್ತಿ ಹೆಂಗೆ ಹೋಯ್ತು ಅಂತಲೂ ಗೊತ್ತಿರಲಿಲ್ಲ. ಈ ರೀತಿಯಾಗಿ ನನ್ನ ಕಲೆ ಆವಾಗಲಿಂದನೇ ಸಣ್ಣದ್ರಿಂದಲೇ ನನಗೆ ಕಲೆ ಅಂಟ್ಕೊ ಬಂದ್ಬಿಡ್ತು. ಹಾಗೆ ನನಗೆ ಓದೋದ ಕಡೆ ಮಮಕಾರ ಕಮ್ಮಿ ಆಯಿತು. ಎಷ್ಟೋ ಸಲ ನೀಟ್ ಬರೀದ್ದೇನೆ, ಮೇಷ್ಟ್ರ ಕೈಲಿ ಕೈಯ ಹಿಂಗೆ ಅನ್ಸ್ಕೊಂಡು ಒಡಿಸ್ಕೊಂಡು, ಆಮೇಲೆ ಕೈಯ ಹಿಂಗೆ ಹಾಕಿ ಕಿವಿ ಹಿಡ್ಕೊನವರು. ಅಯ್ಯೋ ಸ್ವಾಮಿ, ಏನು ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೆ ಕಿವಿ ಹಿಡ್ಕೊಳ್ಳವು, ಏನಾರು ಕೆಳಕ್ಕೇನಾರು ಕುಂಡಿ ಕೆಳಕ್ಕೆ ಹೋಯ್ತೆ ಎತ್ತು ಮೇಲಕ್ಕೆ ಅನ್ನೋರು. ಇಷ್ಟೆಲ್ಲ ಅನುಭವ ಪಟ್ಟು ಆವತ್ತಿನ ದಿನ ಕಷ್ಟ ಸ್ವಾಮಿ. ಆವತ್ತೇನೋ ಮನೇಲಿ 3 ಜನ 4 ಜನ 5 ಜನ ಮಕ್ಕಳು ಇರ್ತಿದ್ರು, ಒಂಟು ಅಮ್ಮಂದ್ರು ಇನ್ನೊಂದು ಉಳ್ಕೊತಿತ್ತು. ಈಗಿನವರೆಲ್ಲ ಒಂದೊಂದು ಮಡಿಕೊಂಡು ಕುಂತವ್ರೆ, ಮೇಟ್ರು ಹೊಡೆಯಂಗಿಲ್ಲ, ಯಾರೂ ಹೊಡೆಯಂಗಿಲ್ಲ. ಏನಾರು ಹೊರಗಿಡ್ದ್ಬಿಟ್ಟು ಅದೇನಾರು ಡಮ್ಮ ಅಂದ್ಬಿಟ್ರೆ ಅವರವ್ವ ಅಪ್ಪ ಹೋಗಿ ಮೇಟ್ರು ಮಡಗಂಗಿಲ್ಲ. ಈಗ ತಾವು ಓದಿದ್ದು ಮತ್ತು ತಮ್ಮ ಬಾಲ್ಯದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ್ರಿ. ತಾವು ಓದಿದ್ದೆಲ್ಲ ಮಳವಳ್ಳಿ? ನನ್ನ ಓದದ್ದು ಕೃಷ್ಣಪುರದಲ್ಲೇನೋ ಒಂದು ಸಣ್ಣ ಸ್ಕೂಲ್ ಇತ್ತು, 1 2 3 4 6 ಗಂಟೆ ಓದಿಸಿದ್ರು. ಆಮೇಲೆ ಆನೋಡಿಗೆ ತಗೊಂಡೋಗಿ ಸೇರಿಸಿದ್ರು 5ನೇ ಕ್ಲಾಸ್ಗೆ. ಅಲ್ಲಿ ಹಾಸ್ಟ್ಲಿತ್ತು. ನಮ್ಮ ಮನೇಲಿ ಇಟ್ಟೇ ಇಲ್ವಲ್ಲ, ಹೆಂಗೋ ಹಾಸ್ಟೆಲ್ ಹೆಂಗೋ ಕಾಲ ಕಳ್ಕೊಂಡು ಇಟ್ಟು ಉಣ್ಕೊಂಡು ಹೆಂಗೋ ಓದ್ಕೊಳ್ಳಿ ಅಂತ ನಮ್ಮಪ್ಪ ಅಲ್ಲಿಗೆ ತಗೋಗಿ ಸೇರಿಸ್ದ. ಅಲ್ಲಿ 1 ವರ್ಷ ಓದಿದೆ. 6ನೇ ಕ್ಲಾಸಿಗೆ ಬಂದೆ. ಇಲ್ಲಿ ದನ ಮೇಯಿಸ್ಬೇಕು, ಫೈಲಾಗೋದೆ ಅಂತಂದ್ಬಿಟ್ಟು ಪುನಃ ತಗೊಂಡೋಗಿ ಬೆಳಕೋಡಿಗೆ ಸೇರಿಸಿದ್ರು. ಅಲ್ಲಿ ಹೆಂಗೆಂಗೋ ಕಷ್ಟಪಟ್ಟು ಏನೇನೋ ಮಾಡಿ 7ನೇ ಕ್ಲಾಸ್ ಪಾಸ್ ಆದೆ. ನನ್ನ ನಂಬರು 210 ಪಾಸ್ ನಂಬರು. ಆಗ 210 ನಂಬರ್ ತಗೊಂಡ್ರೆ ಪಾಸು. ನಾ 209 ತಗೊಂಡ್ರಿ, 1 ನಂಬರ್ ಕಮ್ಮಿನೇ, ಆದರೂ ಪಾಸ್ ಮಾಡಿಬಿಟ್ಟವ್ರೆ. ತಗೊಂಡೋಗಿ ಅಲ್ಲಿಗೆ ತಲಕಾಡಿಗೆ ತಗೋಗಿ ಸೇರಿಸಿದ್ರು. ಅಲ್ಲಿ ತಲಕಾಡಿನಲ್ಲಿ ನಾವು ಮುಡುಕ್ತೆರೆಯಿಂದ ಅಲ್ಲಿಗೆ 2.5 ಕಿಲೋಮೀಟ್ರ್ ನಡೆಯೋದು ಬರೋದು. ಅಲ್ಲಿ ಓದ್ಕೊಂಡಿದ್ದೆ. ಅಲ್ಲಿಂದನೇ ನಾನು 8 ಕಿಲೋಮೀಟ್ರ್ ಓಡಿ ಬರ್ತಿದ್ದೆ. ನಮ್ಮವ್ವ ಶನಿವಾರ ದಿನ ಕೆಳಕ್ಕೆ ಪಪ್ಪ ಅಂತಂತಂದರೆ ಪುಸ್ತಕ ಮಡಗ್ಬಿಡೋದು. ಲೋ ನನ್ನ ಬ್ಯಾಗ್ ಎತ್ಕೊಬಂದ್ಬಿಡಪ್ಪ ಅನ್ನೋದು. ಸಾರ್ ಅಂತ ಹಿಂಗೆ ಬೆಳ್ತೋರೋದು. ಏನಾರು ಹೋಗ್ತೇನೋ ಹೋಗು ಅಂತ ಅನ್ನೋದು. ನಾನು ಅದೇ ಒಂದು ಸಮಯ ಗೇಟ್ನಿಂದ ಈಚೆ ಬಿದ್ದು ಓಡಿ ಬಂದ್ಬಿಡು, ಇಲ್ಲಿ ಬರಬೇಕಲ್ಲ ಕೆಳಕ್ಕೆ. ಹಾಗಾಗಿ ಅಲ್ಲಿಂದ ಓಡಿ ಬಂದು ಕೆಳಕ್ಕಿತ್ತು. ಹೆಂಗೋ ಪುನಃ ಸೋಮವಾರ ದಿನ ಹೋದರೆ ನನ್ನ ಬ್ಯಾಗ್ ಅಲ್ಲೇ ಇರೋದು. ಮೇಟ್ರು ಹಾಕೊಂಡು ಚೆಂದಾಗಿ ಎಮ್ಮಗೆ ಬಡಿಯೋರು. ನೀನು ನೀಟ್ನೂ ಮಾಡಲ್ಲ, ನೀ ಸ್ಕೂಲ್ಗೂ ಚಕ್ಕರ್ ಹೊಡೆದೆಯ ಅಂತ ಹೊಡೆಯೋರು. ಏನೋ ನಮ್ಮ ಕಷ್ಟ. ನಿಮ್ಮ ಈ 8ನೇ ಕ್ಲಾಸ್ವರೆಗೂ ತಾವೇನು ಕಷ್ಟಪಟ್ಟು ಓದಿದ್ರಿ. ನಂತರದಲ್ಲಿ ತಾವು ಶಾಲೆಯನ್ನು ಬಿಟ್ಟರೆ ಸಂಪೂರ್ಣವಾಗಿ ಜನಪದ ಕಲೆ, ಜನಪದ ಗಾಯನದ ಕಡೆಗೆ ತೊಡಗಿಸ್ಕೊಂಡ್ರಿ. ತಮ್ಮ ಗುರುಗಳ ಬಗ್ಗೆನೂ ಕೂಡ ನಾವು ಹೇಳಿದ್ವಿ. ಹೇಗೆ ನಿಮಗೆ ಮತ್ತು ಆ ಗುರುಗಳಿಗೆ ಒಂದು ಸಂಬಂಧ ಬೆಳೀತು? ನಮ್ಮಪ್ಪ ಈ ಕಳ್ಳನ ಮಗ ಇವ್ನು ಓದೋದಿಲ್ಲ, ಇವ್ನಿಗೆ ಹೆಂಗಾರು ತಕೋಗಿ ಪುರಿಗಾಲಿ ಬೊಮ್ಮೆಗಳು ತಮ್ಮ ಸೇರಿಸ್ಬಿಟ್ರೆ ಹೆಂಗೋ ಇಟ್ಟು ಆಯ್ತದೆ. ಮನೇಲಿ ಜೋಳಿಗೆ ಒಡ್ಡಿದ್ರೆ ರಾಗಿನೂ ಕೊಡ್ತಾರೆ. ಆಗ ನಮ್ಮ ದೇವ್ರ ರೀತಿ ಕಾಣೋರು ಮನೆ ಹತ್ರ ಹೋಗಿ ಭಿಕ್ಷುಕೊಂಡು ಹೋದರೆ ಮೊರದಲ್ಲಿ ಒಂದಷ್ಟು ರಾಗಿ ಮಡಿಕೊಂಡು ಉಳ್ಳಿ ಕಾಳು ಇಟ್ಕೊಂಡು 2 ಗಂಧದ ಕಡ್ಡಿ ತೆಗೆದು ಆ ರಾಗಿಗೆ ಸಿಕ್ಕಿಸ್ಬಿಟ್ಟು ಒಂದು ಯಾವುದಾದ್ರು ಸೂರಿನಲ್ಲಿದ್ದರೆ ಹಣೆ ತರಗೆಲೆ ಎಳೆದೆಲೆ ಅದೇನೋ ಒಣಗೋಗಿದ್ರು ಸರಿ, ಆ ಎಲೆ ಕಿತ್ತು ಅಲ್ಲಿ ಮಡಗಿ 2 ಅಡಿಕೆ ಮಡಗಿ 4 ಆಣೆ ಪಾವಲಿ ಮಡಗ್ಬಿಟ್ಟು ನಮ್ಮ ಮನೆ ದೇವ್ರ ಮೇಲೆ ಆಡ್ರಪ್ಪ ಅನ್ನೋರು. ನನ್ನ ಪುರಿಗಾಲಿ ಬೊಮ್ಮೇಗೌಡ್ರಿಗಿಂತ ನನ್ನ ಉಳ್ಳಂಬಳ್ಳಿ ಮಾದೇವಪ್ಪ 30 ರಾತ್ರಿ ಕತೆ ಕಲಿಯೋದಕ್ಕೂ ನನಗೆ ಆಧಾರವಾದಂಥ ಪುಣ್ಯಾತ್ಮರೇ ಅವರು. ಅವ್ರು ಕರ್ಕೊಂಡೋದ್ರು. ನಮ್ಮ ಪುರಿಗಾಲಿ ಬೊಮ್ಮೇಗೌಡರು ಕರ್ಕೊಂಡು ಹೋಯ್ತಿದ್ರು, ಭಿಕ್ಷೆ ಮಾಡ್ಕೊತಿದ್ರು. ಅವ್ರಿಗೆ ಗಾಂಜಾ ಚಟ ಮತ್ತು ಸರಾಯಿ ಚಟ. ನಮ್ಮ ಕೈಲಿ ಭಿಕ್ಷೆ ಮಾಡಿಸೋದು, ಸಂಧೆ ಆದಮೇಲೆ ಎಲ್ಲನೂ ಮಾರ್ಬಿಟ್ಟು ಬಂಗಿ ಸೊಪ್ಪು ಕುಡಿದ್ಬಿಡೋದು, ಈ ಸರಾಪ್ ಕುಡಿದ್ಬಿಡೋದು. ನಮ್ಮ ಕಾಲೊತ್ಬಿಡೋ ಅನ್ನೋದು. ನಾವು ಕಾಲಮ್ಕಿ ಸಾಕಾಗಿ ನಿಂತು ಬರೋಗಂಟು ಅವಕವು. ಆಮೇಲೆ ಸೊಳ್ಳು ಕಚ್ಚವಲ್ಲ,
ನಾವು ಹಿಂಗೆ ಬಡ್ಕೊಳ್ಳೋದು. ಆಮೇಲೆ ಬಡ್ದು ಸಾಕಾದ್ಮೇಲೆ ನೀವು ಹೆಂಗಾರ ಕಡ್ಕೊಳ್ಳಿ ಮುಂಡೆತ್ತೇವೆ ಅಂದ್ಬಿಟ್ಟು ಸುಮ್ಮನೆ ಬಿದ್ಕೊಳ್ಳೋದು. ಇದು ನಮ್ಮ ಕತೆ. ಗುರುಗಳ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಸೊ ಗುರುಗಳಿಗೆ ತಾವು ಕಾಲೊತ್ತಿ ಈ ವಿದ್ಯೆಯನ್ನು ಕಲ್ತಿದ್ದೀರಾ. ನನಗೆ ಇವತ್ತು ತಾವು ನನ್ನ ಕಚೇರಿಗೆ ಬಂದಾಗ ತೋರಿಸಿದ್ರಿ, ಅವತ್ತು ಏನು ತಾವು ಭಿಕ್ಷೆಯಿಂದ ಮಾಡ್ತಾ ಇದ್ದಾಗ ಬಂದಿರತಕ್ಕಂಥ ಹಣ 1 ಪೈಸಾ 2 ಪೈಸಾ ಅದನ್ನು ಒಂದು ನೆನಪಿಗೋಸ್ಕರ ಇಟ್ಕೊಂಡಿದ್ದಾರೆ ಮಹದೇವ ಸ್ವಾಮಿಯವರು. ತಾನು ಬಂದಂತಹ ದಾರಿ ಬಹುಶಃ ಅವರ ಬದುಕಿನಲ್ಲಿ ನಾವು ನೋಡಿದ್ವಿ. 8ನೇ ಕ್ಲಾಸ್ ಓದಲಿಲ್ಲ, ಆದರೆ ಅವ್ರಿಗೆ ಡಾಕ್ಟ್ರೇಟ್ ಬಂದಿದೆ ಮೈಸೂರು ಯೂನಿವರ್ಸಿಟಿನಲ್ಲಿ. ನಡ್ಕೊಂಡು ಓಡಾಡ್ತಿದ್ರು 8 ಕಿಲೋಮೀಟ್ರು. ಅವರು 8,000 ದಾಟಿ ಅಮೇರಿಕಾಗೆ ಹೋಗ್ಬಿಟ್ಟು ಬಂದುಬಿಟ್ರು. ಎಲ್ಲವನ್ನ ಕೊಟ್ಟಿದ್ದು ಅವರಿಗೆ ಈ ಒಂದು ಜನಪದ. ಸೊ ಇಂತಹ ಒಂದು ಜನಪದ ಸಾಹಿತ್ಯದ ಪ್ರಾರಂಭದ ಘಟ್ಟವನ್ನು ಅವ್ರು ಹೇಳಿದಾಗ ನಮಗೆ ಒಂದು ರೀತಿ ಕೇಳೋದಕ್ಕೆ ರೋಮಾಂಚನ ಆಗುತ್ತೆ. ಸೊ ಈ ಹಂತದಲ್ಲಿ ತಾವು ಮನೆ ಭಿಕ್ಷಾಟನೆಗೆ ಹೋಗ್ತಾ ಇದ್ದಂಥವರು, ಹೇಗೆ ನೀವು ವೇದಿಕೆ ಅಥವಾ ಒಂದು ಕಲೆ, ಬಹುಶಃ ನಾನೆಲ್ಲೋ ತಮ್ಮ ಹತ್ರ ಕೇಳ್ದಂಗಿತ್ತು, ಒಂದು ಸೋರೆ ಬುರುಡೆ ಕತೆ ಅಂತ ತಾವು ಹೇಳ್ತಾ ಇದ್ರಿ, ವಾದ್ಯನ ಹೇಗೆ ನೀವು ಮಾಡ್ಕೊಂಡ್ರಿ ಅಂತ. ಬಹುಶಃ ಅದ್ರ ಬಗ್ಗೆ ಅವ್ರಿಗೂ ಕೂಡ ಅರ್ಥ ಆದರೆ ಭಾಳ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನೋಡಿ, ಕೊಳ್ಳೇಗಾಲದ ಪಕ್ಕ ನರಿಪುರ ಅಂತ ಇದೆ, ಅಲ್ಲೊಬ್ಬ ಶನೇಶ್ವರ ತಾಂಬಡಪ್ಪ ಅವನೇ. ಬರ್ರಪ್ಪ ನಮ್ಮ ಮನೇಲಿ ಹೊಸಿ ಕತೆ ಆಡ್ಬೇಕು ಬರ್ರಪ್ಪ ಅಂದರು. ಅವರು ಊಟಿಗೆ ಹೋಗಿ ಬರ್ತಿದ್ರಂತೆ. ನನಗೇನು ಆಸೆ ಅಂದರೆ, ಬುದ್ಧಿ ನಿಮ್ಮ ಮನೇಲಿ ಬಂದು ಕತೆ ಆಡ್ಬಿಡ್ತೀನಿ, ನನಗೊಂದು ಸ್ವಾರ್ದ ಮುಂಡ ಕೊಟ್ಬಿಡಿ ಅಂದೆ. ಆಯ್ತಪ್ಪ ನಾ ಊಟಿಗೆ ಹೋಗಿ ತಂದು ಕೊಡ್ತೀನಿ, ಬಂದು ಕತೆ ಆಡಿ ಅಂದರು. ಬರೀ 6 ರೂಪಾಯಿ. 6 ರೂಪಾಯಿಗೆ ಹೋಗಿ ಕತೆ ಆಡಿದ್ವು. 3 ಜನ ಹೋಗಿ ಕತೆ ಆಡಿದ್ವು. ಹೆಂಗೋ ಪುಣ್ಯಾತ್ಮ ಒಂದು ಸ್ವಾರ್ದ ಮುಂಡ ಕೊಟ್ಟ. ಸ್ವಾರ್ದ ಮುಂಡ ಕೊಟ್ಟದ್ದು ನನಗೆ ಕೈಲಾಸದಿಂದ ಸ್ವರ್ಗಲೋಕ ಸಿಕ್ತಂಗಾಯಿತು. ಬುಂಡೆ ತಂದು ಮಡಿಕೊಂಡೆ ಮನೇಲಿ. ಇನ್ನು ಇದಕ್ಕೆ ಬೊಂಬೆಯಲ್ಲೆಪ್ಪ ಹುಡ್ಕೋದು ಸ್ವಾಮಿ. ಆಗ KM ದೊಡ್ಡಿ ಪಕ್ಕದಲ್ಲಿ ನಮ್ಮ ಆಲ್ಬುದ್ನಲ್ಲಿ ಅಂತ ಇದೆ, ಅವರು ನೋಡ್ಯಾ ಕತೆ ಬರ್ಬೇಕಾನೆ ಅಂತ ಅಂದ್ಬಿಟ್ಟು 15 ರೂಪಾಯಿ ಕತೆ ಒಪ್ಕೊಂಡ್ರು. 15 ರೂಪಾಯಿ ಕತೆ ಒಪ್ಕೊಂಡು 3 ಜನ ಓದ್ವು. 5 ರೂಪಾಯಿ ಒಬ್ಬೊಬ್ಬರಿಗೆ ಓದ್ವು. ಆ ಒಮ್ಮನ ಸತ್ತೋಗಿರೋಳನ್ನ ಚಟದ ಮರ ಬಿದಿರು ಬೊಂಬು ಅದು ಹೊತ್ಕೊಂಡು ಕಟ್ಕೊ ಹೋಗವ್ರೆ. ಅದನ್ನು ತಗೊಂಡೋಗಿ ಬೆಂಕಿಲಿ ಇಟ್ಬಿಟ್ಟವ್ರೆ. ತುದಿ ಬೆಂದು ಹೋಗೋದೆ, ತಾಳು ಮಾತ್ರ ಬಿದ್ದೈತೆ. ಆಗ ನೋಡಿದೆ, ಮನೇಲಿ ಬುಂಡ ಅದೆ, ಇಲ್ಲಿ ಬಿದಿರು ಬೊಂಬದೆ. ನೋಡಿ ಇದ್ರ ಕತೆಗೆ ನೋಡಿ ಹೆಂಗೆ ಹೇಳ್ತೀವಿ ಅಂತ ನಮ್ಮ ಕತೆನ. ಒಬ್ಬ ಅವರೆಕಾಯಿ ಹಾಕೊಂಡಿದ್ದು, ಭಾರಿ ಅಂಟು ಅಂದರೆ ಬೆವನಟ್ಟಿ ಕಾಳಂಬಿದ್ದಂಗೆ. ಅವಳು ಯಾರು ಕೇಳಿದ್ರು 3 ಅವರೆಕಾಯಿ ಕೊಟ್ಟವಳಲ್ಲ. ಹೇಳಿದ್ರಂತೆ, ನಮ್ಮ ಪದ್ದವ್ರು ಹೇಳಿದ್ರಂತೆ, ಅಲ್ಲೋ ಇವಳು ತಮ್ಮ ಅವರೆಕಾಯಿ ಕದ್ಕೋಬೇಕು ಅಂದರು, ಒಂದು ಕತೆ ಮಾಡೋಣ ಬರೀಲಿ ಅಂತಿದ್ದೆ. ಓದ್ದೆ. 3 ಜನ ಸೇರ್ಕೊಂಡ್ರು. 2 ಅತ್ತ ಬಿಟ್ಬಿಟ್ರು. ಬೆಟ್ಟದ ಮೇಗಲ ಬಿದರಮ್ಮ, ಬೇಲಿ ಮೇಗಲ ಬುರುಳೆಯಮ್ಮ, ಅಂಗಡಿ ಒಳಗೆ ತಂತಿಯಮ್ಮ, ಮಂಕು ಮಾಡಿತೆ ಮುದುಕಮ್ಮ ಅಂದರು. ಇವಮ್ಮ, ಅಯ್ಯೋ ಏನು ಚೆನ್ನಾಗಿ ಹೇಳ್ತೀರಿ ಮರಯ್ಯ, ಇನ್ನೊಂದು ಸರಿ ಗೆಳೆಯ, ಇನ್ನೊಂದು ಸರಿ ಹೇಳು ಅಂತ. ಬೆಟ್ಟದ ಮೇಗಲ ಬಿದರಮ್ಮ, ಬೇಲಿ ಮೇಗಲ ಬುರುಡೆಯಮ್ಮ, ಅಂಗಡಿ ಒಳಗೆ ತಂತಿಯಮ್ಮ, ಮಂಕು ಮಾಡಿತೆ ಮುದುಕಮ್ಮ. ಇವ್ರಿಲ್ಲಿ ಪದ ಕೇಳ್ತಿರೋದು ಇವಳು. ಆ ಚರಿಬ್ರು ನೂಕಂದು ಚೀಲು ತುಂಬ ಅವರೆಕಾಯಿ ಊರ್ಕಂದ್ರು. ಅದಕ್ಕೆ ನೋಡಿ, ಈ ಬುರುಡೆ ತಗೊಬಂದು ಆ ಬೊಂಬ್ ತಗೊಬಂದು ಇಲ್ಲಿ ಹಾಕ್ತೆ. ತಂತಿ ಇಲ್ವಲ್ಲ, ಯಾವನೋಪ್ಪ ಪುಣ್ಯಾತ್ಮ ಸ್ಕೂಟ್ರ್ ತಂತಿ ಬಿದ್ದಿತ್ತು, ಎಕ್ಸ್ಲೇಟ್ರ್ ತಂತಿ. ಅದು ಎತ್ಕೊಂಡು ಇದನ್ನು ಹಿಡ್ದು ಎಳೆದು ನುದ್ದು 4 ತಂತಿ ಬಿಚ್ಚಿ ಹಾಕ್ತೆ. ಬಿರುಡೆ ಇಲ್ವಲ್ಲ ಮ್ಯಾಕ್ ತಿರ್ಗ್ಸೋಕ್ಕೆ. ಆಗ ಬಿದ್ರವ ಅವನ್ನ ನಾಲ್ಕಟ್ಟಿ ಮಾಡಿ ಅಲ್ಲಿಗೆ ಸಿಗಿಸ್ದೆ. ಆಗ ಗಗ್ರ ಇಲ್ವಲ್ಲ, ಎಡಗೈಲಿ ಗಗ್ರ ಏನೋ ಮಾಡಿ 2 ಗಗ್ರ ತಗೊಂಡೆ. ಅದು 4 ಇರಬೇಕಾಯ್ತು, 2 ತಗೊಂಡೆ. ಇದರಿಂದ ನಾನು ಹಾಗೆ ಇದನ್ನು ಸ್ವಾರ್ದ ಮುಂಡ ಬಾರಿಸ್ಕೊಂಡು ಊರು ಭಿಕ್ಷೆ ಮಾಡ್ಕೊಂಡು ಸತ್ಕಟ್ಟವ್ರ ಕತೆ ಆಡ್ಕೊಂಡು ನನ್ನ ಬೆಳೆದು ಬಂದ ದಾರಿಯೇ ಇದು. ಇನ್ನೇನೇನು ನಾವು ಶ್ರೀಮಂತರಲ್ಲ, ನಾವೇನೇನೂ ಅಲ್ಲ, ನಾವು ಇಟ್ಟಿಲ್ದೆ ಅದವ್ರು. ಆಮೇಲೆ ಏನು ಗೊತ್ತೇ, ಒಂದು ಚೊಗ ತಗೊಳ್ಳೋಳು ನಮ್ಮವ್ವ, ಕೋಳಿ ತಗೊಂಡು ಹೋಗಿ ಮಾರ್ಬಿಟ್ಟು. ಆಗ 8 ಆಣೆ, 1 ರೂಪಾಯಿ, 1.5 ರೂಪಾಯಿ ಒಂದೊಂದು ಕೋಳಿ. ಸಂತ ಗಿಡ್ಕೊಂಡು ಹೋಗಿ ಕೋಳಿ ಮಾರ್ಬಿಡೋಳು. ನಮ್ಗೊಂದು ಚಡ್ಡಿ, ಒಂದು ಚೊಗ ತೆಗೆದು ಕೊಡೋಳು ಸಾಬ್ರ ಹತ್ರ. ಅಲ್ಲಿ ಹಳೆ ಬಟ್ಟೆ, ಅದು ಯಾವ ರೋಗದವರು ಅಂತ್ಯವರು ಇಂಥವ್ರು. ನಾನು ಈ ಬೆಂಗಳೂರಿನಲ್ಲಿ ಒಂದು ಸಲ ಬಂದು, ಇದೇ ನಾನು ಕಲಸಿಪಾಳ್ಯದಲ್ಲಿ ಬಂದು ಒಂದು ಪ್ಯಾಂಟು, ಒಂದು ಟೀ ಶರ್ಟ್ ಇಟ್ಕೊಂಡು ಕಾಲ ಕಳೆದಿನಿ. ದಾಸರಳ್ಳಿ ಕೆರೆ ಒಳಗೆ ಹೋಗಿ ನೀರು ಮುಳುಗಿನಿ. ಒಂದು 3 ತಿಂಗಳು ಬಂದು ಕೆಲಸಕ್ಕೆ ಸೇರ್ಕೊಂಡೆ. ಎಲ್ಲಿಯಪ್ಪ ಅಂದರೆ ರಾಜಾಜಿನಗರ. ಅಲ್ಲಿ ರಾಜಾಜಿನಗರದಲ್ಲಿ ಅಲ್ಲಿ ಇದಿದೆ, ಶ್ರೀರಾಮರ ಒಂದು ದೇವಸ್ಥಾನ ಇದೆ. ಯಾವುದು? ಅಲ್ಲಿ ಒಂದು ಅಂಗಡಿಗೆ ಸೇರ್ಕೊಂಡು ನಾನು ಆಜಾದ್ನಗರದಲ್ಲಿ ಬಂದು ಮನೆ ಕತ್ತಿದೆ. ಹೆಂಗೆ ಬರ್ತಿದ್ದೆ ಅಂತಂತಂದರೆ, ಆಗ ನಮ್ಮ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ. ಎಲ್ಲ ರೌಡಿಗಳು, ಯಾವುದು
ಮಾಗಡಿ ರೋಡಲ್ಲಿ ಮತ್ತು ಇದರಲ್ಲಿ ಈ ಮಾರ್ಗವಾಗಿ ನಾನು ಅಲ್ಲಿ ಬಿಟ್ಟು ಅಂತಂದರೆ ಮಾಗಡಿ ರೋಡು ಬಂದು ಮಾಗಡಿಯಿಂದ ಅಗ್ರಹಾರಕ್ಕೆ ಬಂದು ಅಗ್ರಹಾರದಿಂದ ಬಿನ್ನಿಪೇಟೆಗೆ ಬಂದು ಬಿನ್ನಿಪೇಟೆಯಿಂದ ಮೈಸೂರು ಸರ್ಕಲ್ಗೆ ಬಂದು ಅಲ್ಲಿ ಟೌನ್ ಸೇರ್ಕೊಳ್ಳೋದು, ಆಜಾದ್ ನಗರದಲ್ಲೂ ಮನೆ ಕಳೋದು. ಅಲ್ಲಿ 9 ಗಂಟೆ ಬಾಗಿಲು ಹಚ್ಬಿಟ್ಟು ಅಲ್ಲಿಂದ ಇಲ್ಲಿ ಬರೋ ತನಕ 10 ಗಂಟೆ ಆಗೋಯ್ತಿತ್ತು. ಅಲ್ಲಿ ಬಂದು ಮನೆ ಕಳೋದು, ಪುನಃ ಎದ್ದು ಅಲ್ಲಿ ಅಂಗಡಿಗೆ ಹೋಗೋದು. ಆಮೇಲೆ ಯಾಕೋ ಸರೋಗ್ನಿಲ್ಲ, ಇಲ್ಲಿದ್ದರೂ ನಾನು ಈ ಮೈಸೂರು ಬೆಂಗಳೂರವ್ರ ಜೊತೆಲೇ ನಾನು ಅವ್ರ ಜೊತೆಲಿ ಭಿಕ್ಷೆ ಮಾಡೋದು. ಸೌತರ್ನ್ ಸರ್ಕಲ್ಲು, ಹಾಗಾಗಿ ಶ್ರೀನಗರ, ಇಲ್ಲಿ ನಮ್ಮ ನರಸೀಪುರದವರು ಕೊಳ್ಳೇಗಾಲದ ಕಡೆಯವರು ತುಂಬ ಜನ ಇದ್ದಾರೆ. ಈ ಕತೆ ಮಂಟೇಸ್ವಾಮಿ ಮಾದೇಶ್ವರನ ಕತೆ ಅಂದರೆ ಭಾಳ ಪ್ರಿಯ. ಅಲ್ಲಿ ಹೋಗಿ ಅಲ್ಲಿ ಭಿಕ್ಷೆ ಮಾಡ್ಕೊಂಡು ಹಸಿಟ್ಟನೆಲ್ಲನೂ ಒಬ್ಬರು ಕೊಟ್ಬಿಡೋದು. ಅವ್ರು ನನಗೊಂದಷ್ಟು ಮುದ್ದೆ ಮಾಡಿಕೊಡೋರು. ನಾವು ಗೋಣಿ ಚೀಲಕ್ಕೆ ಕಾಲು ಸಿಕ್ಕಾಕೊಂಡು ಬೀದಿಲಿ ಮನೆ ಕತ್ತಿದೆ. ನಾನು ದಲಿತ, ನಾನು ಯಾರೂ ಒಳಗಡೆ ಸೇರಿಸ್ತಿರ್ಲಿಲ್ಲ, ನನ್ನ ಬೀದಿಲೇ ಮನಗಿಸ್ತಿದ್ದು. ಅವರು ಸೊಳ್ಳೆ ಕೈಲಿ ಕಡಿಸ್ಕೊಂಡು ಅವ್ರ ಪಡಸಲೆ ಮೇಲೆ ಮನಗಿರನಿ. ಮಳೆ ಬಂದ್ಬಿಡ್ತು ಅಂತಂದರೆ ಅವ್ರ ಮನೇಲಿರೋರಿಗೆ ಜಾಗಿಲ್ಲ, ಇನ್ನು ನನಗೆಲ್ಲಿದೆ ಜಾಗ. ಆಗ ನಾನು ಒಂದು ಮೂಲೆಯಲ್ಲಿ ಗೋಣಿಚೀಲ ಓದ್ಕೊಂಡು ಒಂದು ಮೂಲೆಯಲ್ಲಿ ಹಿಂಗೆ ಕೂತ್ಕೊಳ್ಳಿ, ಮಳೆ ನಿಲ್ಲ ತನಕ ಹಿಂಗೆ ಕೂತಿದ್ದೀನಿ. ಹೇಳಿದ್ರೆ ಕಷ್ಟ ಸರ್, ಹೇಳ್ಬಾರ್ದು. ಇವತ್ತು ನನಗೆ ಅಮೇರಿಕಕ್ಕೆ ಹೋಗಿದ್ದೀನಿ, ದುಬೈಗೆ ಹೋಗಿದ್ದೀನಿ. ನನ್ನ ಏನಂತ ಹೇಳೋಕ್ಕಾಯ್ತದೆ, ನನಗೆ ಕಣ್ಣೀರು ಬರ್ತದೆ, ಹೇಳ್ತಾ ಕಣ್ಣೀರು ಬಂದುಬಿಡುತ್ತೆ. ಅಷ್ಟು ಕಷ್ಟದಲ್ಲಿ ಬೆಳೆದು ಬಂದಿರತಕ್ಕಂಥ ಕಲೆ. ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದರೆ, ಇವತ್ತು ಕಲೆ ಇರೋದ್ರಿಂದ ನನ್ನಂಥವ್ರನ್ನ ಗುರುತಿಸಿ ಇಂಥ ಮಾತುಕತೆ ಕರೆಸಿದ್ದೀರ. ನೀವು ಮುಂದಿನವರು ಈ ಕಲೆಯನ್ನು ಕಲ್ತ್ಕೊಳ್ಳಿ. ಇವತ್ತು ರಾಜ್ಯ ಪ್ರಶಸ್ತಿ ಬಂತು, ಡಾಕ್ಟ್ರೇಟ್ ಬಂತು, ನಿಮಗೂ ಬರ್ತದೆ. ಸರ್ಕಾರ ಕಲಾವಿದರಿಗೆ ಅಂತಲೇ ಮಾಸಾಸನ ಕೊಡ್ತವ್ರೆ, 7,500 ರೂಪಾಯಿ ಮಾಸಾಸನ ಕೊಡ್ತವ್ರೆ. ಇದು ಯಾರು ಬಂದದ್ದು ಈ ಪುಣ್ಯ? ಅದಕ್ಕೆ ಒಂದೊಂದು ಇಷ್ಟುದ ಕಲ್ತ್ಕೋಬೇಡಿ, ನೀವು ಸತತವಾಗಿ ಪ್ರಯತ್ನ ಪಟ್ಟು ಕಲ್ತ್ಕರಪ್ಪ. ಕಲ್ತ್ಕೊಂಡ್ರೆ ನೀವು ಬಾಳು ಬಂಗಾರ ಆಯ್ತದೆ. ನಾನು ಒಬ್ಬನೇನು ಮಾದಪ್ಪನ ಬಗ್ನಲ್ಲ. ನಿಮ್ಮ ಹಳ್ಳಿ ತಿರುಗಾಟ, ತಮ್ಮ ಬಾಲ್ಯದ ಕಷ್ಟ, ಇದೆಲ್ಲ ಆದಮೇಲೆ ತಾವು ಈ ಕಥನ ಕಾವ್ಯಗಳ ಕಡೆಗೆ ತಮ್ಮ ಮನಸ್ಸನ್ನು ಕೊಟ್ರಿ. ಬಹುಶಃ ಮಲೆಮಹದೇಶ್ವರ ಚರಿತೆ ಇರ್ಬೋದು, ಸಿದ್ದಪ್ಪಾಜಿ ಪವಾಡ ಇರ್ಬೋದು, ದರೆಗೆ ದೊಡ್ಡವರ ಕಥೆ ಇರ್ಬೋದು. ಈ ಇಡೀ ಕಥೆಯನ್ನು ತಾವು ಹೇಗೆ ಕಲ್ತ್ರಿ? ಅದೇ ಹೇಗೆ ಅದನ್ನು ನಿಮಗೆ ಪೂರ್ಣ ರೂಪದಲ್ಲಿ? ಹಳ್ಳಿ ಮೇಲೆ ಭಿಕ್ಷೆ ಮಾಡ್ಕೋಗೋದು, ಪ್ರತಿಯೊಂದು ಮನೇಲೂ ಎಳ್ಸೋರು, ರಾತ್ರಿ ಹೊತ್ತು ಅಲ್ಲಿ ಉಳ್ಕೊಳ್ಳೋದು. ಅವ್ರ ಮನೇಲಿ ಸೊಳ್ಳು ದೀಪ, ಕರೆಂಟ್ ಇಲ್ಲ, ಮುಂಬತ್ತಿನೂ ಇಲ್ಲ, ದೀಪ ಯಾವುದು ಸೀಮೆಣ್ಣೆ ಊದ್ಬಿಟ್ಟು ಒಂದು ಬುಡ್ಡಿ ಹಚ್ಬಿಡೋರು. ಅವಾಗೆಲ್ಲ ಬಂದು ಮೂಗೆಲ್ಲ ಮೆತ್ಕೊಳ್ಳೋದು, ಅವಾಗೆಲ್ಲ ಹೋಗಿ ಗಂಟ್ಲಿಗೆಲ್ಲ ಮೆತ್ಕೊಳ್ಳೋದು. ಏನು ಮಾಡೋಕ್ಕಾಯ್ತದೆ? ಅದು ರೊಕ್ಕ ಕುಡ್ಕಂದೇ ಕುಡಿಬೇಕು. ಪಡಸಲ ಮೇಲೆ ಕೂತ್ಕೊಳ್ಳೋದು, ಪದ ಆಡೋದು. ನನ್ನ ಗುರುಗಳು ಹೇಳ್ತಿದ್ರಲ್ಲ ಪದ, ಇಂತಿಂಥ ಪದ. ಆಮೇಲೆ ರಾತ್ರಿ ನಾ ಕತೆ ಹೇಳ್ಬಿಟ್ಟು, ರಾತ್ರಿ ಕತೆ ಆಡೋದ್ನಲ್ಲ, ಏನೇನು ತಿಳ್ಕೊಂಡೆ ಅನ್ನೋರು ನಮ್ಮ ಉಳ್ಳಮಳ್ಳಿ ಮದುವೆಪ್ಪ. ಹಿಂಗೆ ಹೇಳ್ದೇರಪ್ಪ, ನೋಡು ಈ ಪದ ಇಲ್ಲಿ, ಈ ರಾತ್ರಿ ಆಡ್ದ ಪದ ಇಲ್ಲಿ ಹಿಂಗೆ ಹೇಳ್ಬೇಕು, ಈ ಪದ ಹಿಂಗೆ ಹೇಳ್ಬೇಕು ಅಂತ ಪ್ರತಿಯೊಂದು ಪದಗಳನ್ನು ಬೆಳಗ್ಗೆ ನಾಗ ವಿವರಣೆ ಮಾಡಿ ಹೇಳ್ಕೊಡೋರು. ನನಗೆ ಕಲಿಬೇಕು ಅಂತ ಹುಚ್ಚು, ನನಗೆ ಇನ್ಯಾತ್ರ ಮೇಲೂ ಆಸೆ ಇಲ್ಲ. ಪದ ಕಲಿಬೇಕು ಅನ್ನೋದೇ ಒಂದು ನನಗದೊಂದು ಸಾರ್ಥಕ. ಹಾಗಾಗಿ ನಾನು ಅವ್ರು ಹೇಳ್ದಂಥ ಕಥೆನೆಲ್ಲ ಮನಸ್ಸಿನಲ್ಲಿ ಇಟ್ಟು ಅವ್ರ ಬಾಯಲ್ಲಿ ಹೇಳೋದು ನನ್ನ ಕಿವಿಲಿ ಕೇಳಿದ್ದೀನಿ, ಕಿವಿಲಿ ಕೇಳ್ಕೊಂಡು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಹಾಗೇ ಏನಪ್ಪ ಅಂತಂದರೆ, ಈ ಒಂದು ಕತೆ ಹೇಳ್ಬೇಕಾಯ್ತು. ಮೈಸೂರು ಮಹಾರಾಜರಿಗೆ ಯಾರು ಹೊರದೇಶದ ರಾಜ 3 ಗೊಂಬೆ ಕಳಿಸಿದ್ನಂತೆ. ಮೈಸೂರು ಮಹಾರಾಜ ನೀ ಭಾಳ ಒಳ್ಳೆಯವನು ಅಂತಂತಾರೆ, ಈ 3 ಗೊಂಬೆಲಿ ಯಾವ ಗೊಂಬೆ ಒಳ್ಳೆಯದು ಹೇಳಿ ನಿಮ್ಗೆ ಕಳಿಸುವಂತ. ಮಹಾರಾಜನ ಭಾಳ ತಲೆನೋವು ಬಂತಂತೆ, 3 ಗೊಂಬೆನೂ ಒಂದೇ ತವೆ, ಯಾವುದು ಒಳ್ಳೆಯದು ಅಂತ ಹೇಳೋದು ಮಂತ್ರಿ. ಆಗ ಮಂತ್ರಿ ಬುದ್ಧಿವಂತ, ಆಯಿತು ಸ್ವಾಮಿ ಬನ್ನಿ ಅಂತಂತಿದ್ದೆ. ತಂತಿ ತೆಗೆದು ಕಿವಿಗೆ ಚುಚ್ಚುದಂತೆ ಒಂದು ಗೊಂಬೆಗೆ, ಅದೆಲ್ಲಿ ಚುಚ್ಚೋದು ಇಲ್ಲಿ ಬಂದ್ಬಿಡ್ತಂತೆ. ಇದು ಎತ್ತು ಮಡ್ಗನ ಇನ್ನೊಂದು ತಂತಿ ತೆಗೆದು ಇಲ್ಲಿ ಚುಚ್ಚುದಂತೆ, ಅದು ಈ ಇಲ್ಲನ್ನು ಕೇಳೋದು ಬಾಯಿಗಣ್ಣು ಬಂದ್ಬೋದೈತೆ. ಇನ್ನೊಂದು ಗೊಂಬೆಗೆ ಚುಚ್ಚುದಂತೆ, ಅದು ಮನಸ್ಸಿನಲ್ಲೇ ಹೋಯ್ತಂತೆ. ಇದು ಉತ್ತಮವಾದ ಗೊಂಬೆ ಅಂತ ಹೇಳಿ ಕಳಿಸಿ ಅಂದ್ರೆ, ಹೆಂಗೆ ಹೇಳ್ತೀಯ ಮಹಾರಾಜ ಅಂದದಕ್ಕೆ ನೋಡಿ, ಇದು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡ್ತಕ್ಕಂಥದ್ದು, ಇದು ಏನೂ ಅಲ್ಲ ಈ ಗೊಂಬೆ. ಇದು ಇಲ್ಲಿ ಕೇಳಿ ಬಾಯಿಲಿ ಬಗಳುವಂಥ ಗೊಂಬೆ, ಇದು ಕೇಳಿ ಮನಸ್ಸಿನಲ್ಲಿ ಅಡಕವಾಗಿಟ್ಕೊಳ್ತಕ್ಕಂಥದ್ದು ಜ್ಞಾನಿ, ಇದೇ ಉತ್ತಮವಾದ ಗೊಂಬೆ ಅಂತ ಹೇಳಿ ಕಳಿಸಿದ್ವಿ. ಹಂಗೆ ನಾನು ಮನಸ್ಸಿನಲ್ಲಿ ಇಟ್ಕೊಂಡೆ. ಜನಪದ ಬೆಳೆದಿದ್ದೇ ಹಾಗೆ, ಜನರಿಂದ ಅದು ಯಾವುದೇ ರೀತಿಯಾದಂತಹ ಒಂದು ವಿಶೇಷವಾದ. ಸರಿ, ಈ ಕತೆ ಎಲ್ಲ ಹೇಳ್ತಿದ್ರಿ, ಊರೂರು ತಿರುಗ್ತಾ ಇದ್ರಿ ಅಂತೆ, ನಿಮ್ಮ ಮದುವೆ ಬಗ್ಗೆ ಹೇಳಿ ಸರ್. ಇಲ್ಲೇ ಎಲ್ಲೋ ಇದೆ ಕತೆ ಇದೆ, ಅದಕ್ಕೆ ಊರೂರು ತಿರುಗ್ಬೇಕಾರೆ ಏನೋ ಆಯ್ತಂತ. ಸ್ವಾಮಿ 75 ರೂಪಾಯಿ ಕತೆ ಒಪ್ಕೊಂಡೆ. ನಾನು ರುದ್ರಾಕ್ಷಿ ಹಾಕೊಂಡಿದ್ದೀನಿ, ಸುಳ್ಳು ಆಡಬಾರ್ದು ನೋಡಿ. ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ನ್ಯಾಯ ಕೂತ್ಕೋತಾರೆ, ಅವ್ನು ಕಳ್ತನ ಮಾಡಿದ್ನೋ ಮಾಡಿಲ್ಲವೋ ಗೊತ್ತಿಲ್ಲ, ಹೇಳೋಣ.
ಅಪ್ಪಿ ಏನಾರು ಆ ಒಳ್ಳೆಯವನ್ನ ನೀ ಕಳ್ಳ ಅಂತ ಏನಾದ್ರು ಅಂದುಬಿಟ್ರೆ ಅಡಿಕೆಲಿ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ. ನೋಡಿ ಗಾದೆ ಹೇಳಿರೋದು ಹೆಂಗೆ, ಯಜಮಾನ್ ಬಂದು ಕೂತ್ಕನ್ನ ದುಡ್ಡು ಓದ್ಕೊಂಡು ಕತ್ಲಿ ಅಲ್ವ ಚಾವಡಿಗಳಿಗೆ. ಈ ಹತ್ತಿರ ಯಜಮಾನ ಅಂತ ಇದ್ದಾನೆ, ಮನೆಗೆ ಹತ್ತಿರ ಯಜಮಾನ ಅಂತ, ಅವ್ನು ಎಲ್ರಿಗೂ ಇಳ್ಳೆ ಕೊಟ್ಟಂತೆ ದೊಡ್ಡ ಯಜಮಾನಿಗೆ ಇಳ್ಳೆ ಕೊಡಲಿಲ್ಲ. ಅವ್ನು ದುಡ್ಡು ಓದ್ಕೊ ಕೂತಿದ್ದಲ್ಲ, ಕಾಣಲಿಲ್ಲ. ಸರಿ ನ್ಯಾಯ ಮುಗಿದ ಮೇಲೆ ಕೆಳಗೆ ಇಳಿದ್ರಂತೆ. ಇಳಿದ್ಬಿಟ್ಟು ದೊಡ್ಡ ಯಜಮಾನ ನೋಡಿದ್ರು. ಲೋ, ಈ ಅಷ್ಟೊತ್ತು ಬೈನಪ್ಪ ದೊಡ್ಡ ಯಜಮಾನ, ಇವ್ರಿಗೆ ಇಳ್ಳೆ ಕೊಟ್ಟಿಯಾ? ಅಣ್ಣೋ, ನಾನು ಕಾಣಲಿಲ್ಲ ಕಾಣೋದು ಎಲ್ಲಿ ಕುಂತಿದ್ರು ಅಂತ ನಾನು ಎಳ್ಳೆನೇ ಕೊಡಲಿಲ್ಲ. ಅಯ್ಯಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ. ಮನೆಗೆ ತಗೊಂಡು ಹೋದ್ರಂತೆ ಒಂದು ಚೌಕೆಲೆ ಒಂದು ಪಾವು ಅಡಿಕೆ ತಗೊಂಡು. ಹೇಳದಂತೆ ಮನೆ ಒಳಗೆ ದೊಡ್ಡ ಯಜಮಾನ, ಅಪ್ಪ ಅಡಿಕೆಲಿ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ, ನೀ ಯಾಕಪ್ಪ ನನಗೆ ಇಲ್ಲಿ ತಂದಿದ್ದೀಯೇ, ಹೋಗಪ್ಪ. ಅದು ಕೊಡಬೇಕಾದ್ದು ಅಲ್ಲಿ ಕೊಡಬೇಕಿತ್ತು, ಎಲ್ಲಿ ಸಭೆಯಲ್ಲಿ ಕೊಡ್ತಕ್ಕಂಥದ್ದು ಉತ್ತಮ. ನನ್ನ ಮನೆಗೆ ತಗೊಂಬಂದು ಇಷ್ಟು ಗಾತ್ರ ಕೊಡ್ತಾ ಇದೆಯಲ್ಲ, ಅಲ್ಲಿ ನನಗೆ ಇಳ್ಳೆ ಕೊಡ್ದೇನೆ ಹೋಮನ ಮಾಡಿದ್ದೀಯೆ, ಹೋಗಪ್ಪ. ಅದಕ್ಕೆ ಅವ್ರು ಹೇಳಿದ್ದು, ಹಾಲುವನ್ನು ಉಣ್ಣ ಪುಣ್ಯ ಆತಮರು ಧರ್ಮವಾಗಿ ನ್ಯಾಯ ಮಾಡಿ. ಹಾಲುವನ್ನು ಯಾರು ಉಣ್ತಾರೋ ಅವ್ರು ದಿನನಿತ್ಯ ಹಾಲುವನ್ನು ಉಂಡ್ರಂತೆ. ಹಸಿನ ಹಾಲು ಬಿಸಿ ಅನ್ನ ಕಲಿಸ್ಬಿಟ್ಟು ಉಣ್ಲಿ. ಅನ್ಯಾಯಕಾರರು ಎತ್ತಿ ಬಾಯಿ ಹತ್ರ ಮಡಗ್ದಾನೆ ವಾಸನೆ ಬರ್ತದೆ, ಚುಮ್ಮಂತದೆ. ಕೋಳಿ ಮೊಟ್ಟೆ 10-15 ಮೊಟ್ಟೆ ಕುಂಡ್ರಿಸ್ಬಿಟ್ಟು 10 ಮೊಟ್ಟೆ ಮರಿ ಹೊಡೆದ್ಬಿಟ್ಟು ಇನ್ನು 5 ಮೊಟ್ಟೆ ಗೋಳೆ ಮೊಟ್ಟೆ ಬಿಟ್ಬಿಟ್ರೆ ಅದು ಹೊಡೆದು ಅನ್ನ ಕಲಸಿ ಎಷ್ಟು ಚುಮ್ಮಂತದೋ ಆ ರೀತಿಯಂತೆ. ಅದಕ್ಕೆ ಹಾಲುವನ್ನು ಉಣ್ಣ ಪುಣ್ಯ ಆತ್ಮರು ಧರ್ಮವಾಗಿ ನ್ಯಾಯ ಮಾಡ್ರಪ್ಪ. ಅದಕ್ಕೆ ಅಲ್ಲಿ ಹೇಳ್ತಕ್ಕಂಥ ಮಾತೇನು, ಅಪ್ಪ ನೀ ಕದ್ದಿದ್ದೀವಿ ಕಳ್ತನ ಮಾಡಿಲ್ವೋ, ಸಮತೂಕ ತೂಕಿ ಅವನು ಒಳ್ಳೆಯವನು ಕೆಟ್ಟವನು ಅಂತ ಸಮವಾಗಿ ನೀವು ನ್ಯಾಯ ಮಾಡ್ರಪ್ಪ ಅಂತಕ್ಕಂಥ ಮಾತು. ನಾವು 75 ರೂಪಾಯಿ ಕಾತಿಗೆ ಹೋದೆ. ನನ್ನ ಹೆಂಡತಿ ಇಲ್ಲಿ ಅವಳೆ. ಇವಳನ್ನ ಪೊಲೀಸ್ನವ್ರು ಬಂದು ನೋಡವ್ರೆ. ಅವನ್ಯಾವನೋ ಕಾಲೇಜಲ್ಲಿ ಇರ್ತಕ್ಕಂಥವ್ನು ಬಂದು ನೋಡವನೆ. ಅದು ಯಾರೋ ಇನ್ನೂ ಒಬ್ಬ ಬಂದು ಆ ಹುಡುಗಿ ಹೆಂಗಿದ್ದು ಒಂದು ಸ್ವಲ್ಪ ನೋಡ್ಕೊಂಬಿಡ್ತೀನಿ. ಅವಳು ವಯಸ್ಸದಲ್ಲಿ ಚೆನ್ನಾಗಿದ್ಲು, 16 ವರ್ಷ ಮದುವೆಯಾದಾಗ. ಅವಳು ನನಗೆ 24 ವರ್ಷ, ಅವಳಿಗೂ ನನಗೂ 9 ವರ್ಷ. ಸರಿ, ಆ ಹುಡುಗಿ ಹೆಂಗಿದ್ದು ನೋಡಾರ ನೋಡ್ತೀವಿ, ಮದುವೆ ಆಗದೆ ಇದ್ರೆ ಅಷ್ಟೊಂದು ಆಯಿತು. ಕರೆಸ್ರಿ ಅವ ಅವರವನೇ ಬೋಯಳಂತೆ. ಏನು ನೀ ಹೆಣ್ಣು ತೋರೋದು, ನೀನು ಹೋಗಿ ಕರೆದು ಬಾಯಿ ಮುಚ್ಕೊಂಡು ಹೋಗು. ಕೊನಂತ ಕಾಲಕ್ಕೆ ಆ ಊರವ್ರೆಲ್ಲರೂ ನಾ ಪದ ಹೇಳಕ್ಕೆ ಹೋದ್ನಲ್ಲ, ಬೆಳಗನ ಪದ ಹೇಳಿದ್ನಲ್ಲ, ಹೇಳ್ಬಿಟ್ಟಕ್ಕ ಚೌಡಕ್ಕ ನಿನ್ನ ಮಗಳು ಯಾರು ಬಂದು ನೋಡಿದ್ರು ಮುಖನೇ ತೋರಿಸ್ತೀನಿ, ಹೋಗಿ ಮನೇಲಿ ಕತ್ತಳಲ್ಲ ಅಕ್ಕ ಈ ತಂಬೂರಿ ಇವತ್ತು ಹೋಯ್ತಾನಲ್ಲ ಅವನಿಗಾರು ಮಾಡ್ಬಿಡಕ್ಕ. ನಮ್ಮ ಅತ್ತೆಗೆ ಹೇಳೋದಂಥದ್ದು ಆ ಮಾತು. ಅದಕ್ಕೆ ನಮ್ಮ ಅತ್ತೆ ಅಂದ್ರಂತೆ, ಅವಳ ಹಣೆಯಲ್ಲಿ ಬರ್ದು ನಾನು ಏನವ ಮಾಡಲಿ, ಯಾರಿಗಾರು ಮುಖನಾರು ತೋರಿಸವಂದ್ರು ಮುಖನೇ ತೋರಿಸ್ತಾನೆ, ಹೋಗಿ ಮನೇಲಿ ಕತ್ತಾಳೆ, ನಾ ಏನವ ಮಾಡೋದು. ಇವ ನೀರು ಸೇದಕ್ಕೆ ಹೋಯ್ತಿಲ್ಲಲ್ಲ ಬಾವಿಗೆ. ಹಾಗಂದ್ರಂತೆ, ಸೋಮಾಜಿ, ಅವಳ ಹೆಸರು ಸೋಮಾಜಮ್ಮ ಅಂತ, ನೋಡೋ ನೀನು ಆ ಅಣ್ಣ ತಂಬೂರಿ ಬರ್ತಾನಲ್ಲ ಅವನು ಮಾಡ್ಕೊಬಿಡಮ್ಮಿ. ಕೆಲಸದಲ್ಲಿರೋರಾದರೆ 6 ತಿಂಗಳಿಗೂ 1 ವರ್ಷಕ್ಕೂ ಕಂತೆ ಕಟ್ಕ ಹೋಗಬೇಕು. ಯಾಕಂದರೆ ಅವ್ರ ಅಣ್ಣ ಒಬ್ಬ ಎಲ್ಲಿ ತಿನ್ನಿಸ್ಬಿಟ್ರು. ಇಲ್ಲಿ 6 ತಿಂಗಳು ಇರಮ್ಮ, ಇನ್ನು 6 ತಿಂಗಳಿಗೆ ವರ್ಗ ಮಾಡಿದ್ರು ಅಂತ ಅಂದ್ಬಿಟ್ಟು ಕಂತೆ ಮೊತ್ತ ಕಟ್ಕೊಂಡು ಇನ್ನೊಂದು ಊರಿಗೆ ಹೋಗೋದು. ಇದು ಇವಳು ಮನಸ್ಸಿನಲ್ಲಿ ಉಳ್ಕೊಂಬಿಟ್ಟದೆ. ಕೆಲಸದವ್ರು ಮಾಡ್ಕೊಂಡ್ರೆ ಆ ಊರು ತಿರುಗಿಸ್ತಾರೆ. ತಂಬೂರಿಯನ್ನು ಬಾರಿಸ್ಕೊಂಡ್ರೆ ಹೆಂಗಾರು ಒಂದು ಮನೇಲಿ ಉಳಿಸ್ಬಿಟ್ಟು ನನಗೆ ಊಟ ತಂದು ಹಾಕ್ತಾರೆ, ನಾನು ಅವ್ರನ್ನೇ ಆಯ್ತೀನಿ ಅಂತಂತೇಳಿ ಇಡೀ ನಮ್ಮ ಮಾವ ಇವ ಕೊಳ್ಳೆಗಾಲದ ಕಡೆಯವ. ನಾನು ಕತೆ ಆಡ್ತಾ ಮಂಟೆ ಸ್ವಾಮಿ ಕಪ್ಪು ತುಳ್ತಾ ತೆಗೆದರಂತೆ ಹೂ ಅಂತ ಊರು ಬದರಂತೆ ಅಂತ ಆಕ್ಟ್ ಆಡ್ತಿದ್ನಲ್ಲ. ಈ ಜನ ಏನಂತ ತಿಳ್ಕೊಬಿಟ್ಟವ್ರೆ, ಇಮ್ಮ ಕೊಳ್ಳೆಗಾಲದ ಮಾಟ್ನಕಾರ, ಇಮ್ಮ ತೆಂಗ್ಸಿಮೇವ ಏನೋ ಕೈಲಿ ಏನೋ ಮಂತ್ರಿಸ್ಕೊಬಂದು ಆ ಹೆಣ್ಗೆ ಬೂದಿ ಏರಿಸ್ಬಿಟ್ಟವನೆ. ಅದಕ್ಕೆ ಈ ಹೆಣ್ಣು ಇವನು ಒಪ್ಕೋಬೇಕು ಅಂದರೆ ಎಂತೆಂಥ ನಿಮ್ಮ ಮೇಸ್ಟ್ರಿಗಾಗ್ದೇ ಒಳ್ಳೊಳ್ಳೆ ಕೆಲಸಗಾರಗಾಗ್ದೇ ಇವನು ತಂಬೂರಿಯವನು ಆಗಬೇಕು ಅಂತಂದರೆ ಇವನೇನೋ ಮಾಡಿಬಿಟ್ಟವನಿ ಅಂತ ನಮ್ಮ ಮಾವನಿಗೂ ಆಗಲಿಲ್ಲ, ನನ್ನ ಬಾಮೈಕ್ಳಿಗೂ ಆಗಲಿಲ್ಲ, ಇಡೀ ಊರವ್ರಿಗೂ ಆಗಲಿಲ್ಲ. ಅವ್ರ ಸೋದ್ರ ಮಾವ ಮದುವೆನೇ 3 ಗಂಟೆ ಮಾಡಬೇಕು ಅಂದ್ಕೊಂಡು ಅಡ್ಡಂಗೆ ನಿಂತ್ಕೊಂಡ. ನನ್ನ ಭಾಗಕ್ಕೆ ನಿಂತ್ಕೊಂಡವ್ರು ಯಾರು ಅಂದರೆ ನಮ್ಮ ಅತ್ತೆ, ನನ್ನ ಹೆಂಡ್ತಿ. ಏನೇ ಆಗಲಿ ನಾನು ಅವನಿಗೆ ಆಯ್ತೀನಿ ಅಂತೇಳಿ ನನ್ನ ಹೆಂಡ್ತಿ ನನಗಾಗಲಿ. ಸೊ ಅವರ ವಿವಾಹದ ರಹಸ್ಯವನ್ನು ಇವತ್ತು ಎಲ್ಲರೂ ಕೇಳಿದ್ರು, ಬೇರೆದೆಲ್ಲ ಮಾತಾಡಿದರು, ಈ ರಹಸ್ಯ ಯಾರಿಗೂ ಗೊತ್ತಿರಲಿಲ್ಲ ಅಂತ ಅಂದ್ಕೋತೀನಿ. ಸರ್, ಇದೆಲ್ಲ ಆದಮೇಲೆ ತಾವು ಕಾರ್ಯಕ್ರಮಗಳನ್ನು ನೀಡುವ ಒಂದು ಮಟ್ಟಕ್ಕೆ ಬಂದಿದ್ದು ಹೇಗೆ? ಅಂದರೆ ಮನೆಗಳಿಂದ ಹೋಗ್ತಾ ಇದ್ರಿ, ಮದುವೆ ಆಯಿತು, ಸೊ ಕಾರ್ಯಕ್ರಮಗಳು ತಾವು ಯಾವ ರೀತಿಯಾಗಿ? ಆಗಲೇ 75 ರೂಪಾಯಿ ಕತ್ಕೋದಿದ್ದೆ. ಆಗಲೇ ನಾನು ಕತೆ ಕಲ್ತ್ಕೊಂಡು ಕತೆ ಆಡ್ತಿದ್ದೆ. ಎಲ್ಲ ಕತೆಗಳನ್ನೂ ಕಲ್ತ್ಕೊಂಡಿದ್ದೆ. ಎಲ್ಲ ಕತೆಗಳನ್ನೂ ನನ್ನ ಗುರುಗಳು ಕಲಿಸ್ಕೊಟ್ಟಿದ್ರು. ನಾನು 78ರಲ್ಲಿ ಪ್ರಾರಂಭ ಮಾಡೋದು. 77ರಲ್ಲಿ ನಾನು ಕತೆ ಕಲಿಯೋಕ್ಕೆ, 77 ಅಲ್ಲ 76ರಲ್ಲೇ ನಾನು ಕಲಿಯೋಕ್ಕೆ ಓದೋದು.
ಅಲ್ಲಿಗೆ 76 ಅಂದರೆ 14 ವರ್ಷ, ಅದು 6 ವರ್ಷ ನನ್ನ ಗುರುಗಳ ಹತ್ರ ಸೇವೆ ಮಾಡಿದೆ. ಅಲ್ಲಿಗೆ 82. ಅಲ್ಲಿಗೆ ನಾನು 82ಕ್ಕೆ ನಾನು ಕಲಿತ್ಬಿಟ್ಟಿದ್ದೆ. ಸುಮಾರು ಆದಷ್ಟು ಕಥೆಗಳನ್ನೆಲ್ಲ ಕಲಿತಿದ್ದೆ. ನನ್ನಷ್ಟಕ್ಕೆ ನಾನೇ ನನ್ನ ಗುರುಗಳು ಬಿಟ್ಟು ನಾನೇ ಹೋಗ್ತಿದ್ದೆ ಒಂದು ತಂಡ ಕಟ್ಕೊಂಡು. ಆಮೇಲೆ ನಾನು 84ರಲ್ಲಿ ನಾನು ಅಲ್ಲಿ ಆ ಊರು ಕತೆಗೆ ಹೋದಾಗ ನನ್ನ ಮದುವೆ ಆದ್ದೆ 84ರಲ್ಲಿ. ಆವಾಗಲೇ ನನ್ನ ಮದುವೆ ಆಯ್ತು. ಅದಕ್ಕೆ ಹೆಣ್ಣು ಬಂಧುಗಳಿಗೆ, ದನ ಬಂಧುಗಳಿಗೆ, ಅದಕ್ಕೆ ನೋಡಿ ನಮ್ಮ ಜನಪದದಲ್ಲಿ ಹೇಳ್ತೀವಿ, ಕಾಡು ಹೊಲವಾಗಿ ಓಡಾಡವೆ ನಡೆಯುತ್ತಾಗಿ ಕಾಡುಗಣ್ಣಿನ ಸೊಸೆ ಮನೆಗೆ ಬಂದರೆ ಅವರ ಮನೆಗೆ ಕೇಡು ತಪ್ಪದಿಲ್ಲವಯ್ಯ. ಹಳ್ಳವಲವಾಗಿ ಒಳ್ಳೆವೆರಡೆತ್ತು ಮನೆಯೊಳಗಿರಲಾಗಿ ಇರಳೆದ್ದು ತುಳಿಯುವಂಥ ಸೊಸೆ ಮನೆಯೊಳಗಿದ್ದರೆ ಅವರ ಮನೆ ಹಾಲು ಸಾಗರವಯ್ಯ. ಅದಕ್ಕೆ ಕಾಡಿನಲ್ಲಿ ಕಿತ್ತು ಹೊಲ ಮಾಡದಂತೆ, ದನ ತಂದು ಕಟ್ಟಂತೆ, ಓಡಾಡ ಎತ್ಗಳು, ಕಳ್ಳ ಎತ್ಗಳು ಎರಡು ಮನೆ ಕಳೆದು ಕಣಿ ಹಾಕಳು. ಕಾಡುಗಣ್ಣಿನ ಸೊಸೆ ಮನೆಯೊಳಗೆ ಕಾಡುಗಣ್ಣಿನ ಸೊಸೆ ಅವಳಿಗೆ ಬಂದು ಅವ್ರ ಮನೆಗೆ ಮಾತ್ರ ಕೇಳು ತಪ್ಪದಿಲ್ವಂತೆ. ಹಳ್ಳವಲವಾಗಿ ಒಳ್ಳೆವೆರಡು ಎತ್ತು ಮನೆಯೊಳಗಿರಲಾಗಿ ಹಳ್ಳ ಹೊಲ ಮಾಡಿಸಿದಂತೆ ಯಾರು ಹೆಂಡ್ತಿ. ನೋಡಿ ನಮ್ಮ ಜಮೀನು ಪಕ್ಕದಲ್ಲಿ ಹಳ್ಳ ಇದೆಯಲ್ಲ, ಅದನ್ನ ಯಾಕೆ ಹಂಗೆ ಬಿಟ್ಕೊಂಡಿದ್ದೀರಿ, ಅದು ಒಂದು ಸ್ವಲ್ಪ ಏನಾದ್ರು ಮಾಡಿ ಫಸಲು ಮಾಡಿ ಅಂತ ಹೆಂಡ್ತಿ ಸಲಹೆ ಕೊಟ್ಟಾಗ ಗಂಡ ಏರ್ ಕಟ್ಕೊ ಹೊಲ ಉತ್ತಂತೆ, ಹಳ್ಳ ಹೊಲವಾಯ್ತಂತೆ. ಇರುಳು ಎದ್ದು ತುಳಿಯುವಂಥ ಸೊಸೆ ರಾತ್ರಿ ಹೊತ್ತು ಕಣ್ಣು ನಿದ್ರೆ ಬರೋ ತನಕ ಎಲ್ಲ ನನ್ನ ಅತ್ತನಿಗೆ ತಪ್ಪಲೆನ ಗುಡ್ಡಿ ಹಾಕಂದೆ ಎಲ್ಲ ಬೆಳಿಗ್ಗೆ ತೊಳೆದು ಮಡುಬಿಟ್ಟು ಯಾವ ಮಾತಾಯಿ ಹೋಗಿ ಮನೆ ಕತ್ತಳೋ ಅಂತೇಳು ಮನೆ ಯಾವತ್ತಿದ್ರು ಹಾಲು ಸಾಗರವಂತೆ. ಅದಕ್ಕೆ ಆಗನವ್ರು ಹಂಗೆ ಹೇಳಿದ್ರು. ಈಗಿನವ್ರು ಧಾರಾವಾಹಿ ನೋಡಿ ನೋಡಿ ಬೆಳಗನ ಧಾರಾವಾಹಿ ನೋಡ್ತಾರೆ, ಬೆಳಕರೆ ಹೊತ್ತಿಗೆ ನಡುವಾಯಿ ಅಂತಾರೆ. ಇದು ಯಾಕವ್ವ, ಅಯ್ಯೋ ಬೆಳಗನ ಧಾರಾವಾಹಿ ನೋಡ್ಬಿಟ್ಟು ಕಣ್ಣ ನಡುವಾಯಿ ಹಿಡ್ಕೊಂಡದ ಕಣ್ಣ ಅಂತ ಹೊಸಕ್ಕೆ ತಿರಿಕ ಮಾತಾಡ್ತಾರೆ. ನಾವೇನು ಹೇಳವ ಸ್ವಾಮಿ. ಒಂದು ರೀತಿ ಮಹಾದೇವ ಸ್ವಾಮಿಯವ್ರದ್ದು ಗಾಯನ ಕಥನ ಎರಡೂ ಕೂಡ ಜೊತೆಯಲ್ಲೇ ಹೋಗ್ತಕ್ಕಂತಹ ಒಂದು ಸುಮಧುರವಾದಂತಹ ಒಂದು ಅನುಭವ. ಸೊ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ, ಇನ್ನೂ ಕೇಳ್ತೀನಿ. ಬಹುಶಃ ತಾವ್ಯಾರಾದರೂ ತಮ್ಮದೇನಾದರೂ ಅಭಿಪ್ರಾಯಗಳನ್ನು ಕೇಳೋದಿದ್ದರೆ ಅಥವಾ ತಮ್ಮದೇನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ದರೆ ಮಹಾದೇವ ಸ್ವಾಮಿಯವರು ನಿಮ್ಮ ಮುಂದೆ ಇದ್ದಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ. ನಾನು ಜೋಗಿಲ ಸಿದ್ದರಾಜು. ನಮಸ್ಕಾರ. ನಾನು 1989ರಲ್ಲಿ PUC ವಿದ್ಯಾರ್ಥಿ. ನಮ್ಮ ಹಳೆ ಮೈಸೂರಲ್ಲಿ ನಾನು ಕನಕಪುರದವನು. ನೀವು ನಮ್ಮ ಕಡೆ ಎಲ್ಲ ಬರ್ತಿದ್ರಿ. ಮೊಟ್ಟ ಮೊದಲನೇದಾಗಿ ನಾವು ಇವತ್ತೆಲ್ಲ ಏನು ಇಲ್ಲಿ ಇದ್ದೀರಿ, ನೀವು ಇಲ್ಲಿ ಕುಳಿತಿದ್ದೀರಿ, ನಾಡೋಜ HL ನಾಗೇಗೌಡರನ್ನ ನೆನೆಸ್ಕೊತೀನಿ ನಾನು ಯಾವಾಗೂ. ಇವತ್ತು ಅವತ್ತೇನಾದರೂ ಜಾನಪದವನ್ನು ಸಂಗ್ರಹ ಮಾಡದೆ ತಮ್ಮಂಥವ್ರನ್ನ ಕರೆಸಿ ಅಲ್ಲಿ ಜಾನಪದ ಲೋಕ ಕಟ್ತಾ ಇದ್ದಿದ್ರೆ ಅವಾಗೇ ನಶಿಸ್ತಿತ್ತು ಅಂತ ಹೇಳ್ತಿದ್ರು. ನಮ್ಮನ್ನು ಅಂದರೆ ನಿಮ್ಮನ್ನು ನಮಗೆ ಪರಿಚಯ ಮಾಡಿಸಿದ್ದು HL ನಾಗೇಗೌಡರು. ಜಾನಪದ ಲೋಕದಲ್ಲಿ ನೀವು ಹಾಡು ಹಾಡ್ತಾ ಕೂತಿದ್ದಾಗ ಇವತ್ತೇನು ನೀವು ಮನೆ ದೇವರು ಮಲೆ ಮಾದೇಶ್ವರ ಅಂತಾರೆ, ಮಾದೇಶ್ವರನ ಅಥವಾ ಮಂಟೇಸ್ವಾಮಿನ ನೋಡಿದಷ್ಟು ಖುಷಿ ಆಯಿತು. ನಾನು ಒಂದು ಪ್ರಶ್ನೆ ನಿಮಗೆ, ಇವತ್ತೆಲ್ಲ ಕಥೆಯೆಲ್ಲ ಹೇಳಿದ್ರಿ, ಮನೆ ಅಂಗಳದ ಮಾತುಕತೆಗೆ ಬರೋ ಮಟ್ಟಕ್ಕೆ ಜನಪದ ನಿಮ್ಮನ್ನು ಬೆಳೆಸ್ಕೊಬತ್ತು ಅಂತ. ನೀವು ಕಳೆದ ಒಂದು 8-9 ವರ್ಷದಲ್ಲಿ ಒಂದು ಗೀತೆಯನ್ನು ಹಾಡ್ತೀರಿ ಮಾದೇಶ್ವರನ ಮೇಲೆ. ಅದೊಂದು ಭಾವಗೀತೆಯ ಟ್ಯೂನನ್ನು ತಗೊಂಡು ಹಾಡಿ ಮಾದೇಶ್ವರ ದಯಬಾರದೆ ಇವತ್ತೊಂದು 1 ಕೋಟಿ ವ್ಯೂಸನ್ನು ಪಡೆದಂಥ ಗೀತೆ ಅಂತೆಲ್ಲ ಆಯಿತು. ಅದಾದಮೇಲೆ ಈಗ ಒಂದು 4-5 ಚಲನಚಿತ್ರದಲ್ಲೂ ಹಾಡಿದ್ದೀರಿ ಅಂತ ಹೇಳ್ತೀವಿ. ನೀವು ಈ ಮನೆಗಳದ ಮಾತುಕತೆಯಲ್ಲಿ ಏನನ್ನು ಸಂದೇಶವಾಗಿ ಒಂದು ಮೆಸೇಜ್ ಆಗಿ ಕೊಡೋದಕ್ಕೆ ಇಷ್ಟಪಡ್ತೀರಿ? ಅಂದರೆ ಜನಪದವನ್ನು ಅಪ್ಕೊಂಡದಕ್ಕೆ ನಿಮಗೆ ಈ ಖ್ಯಾತಿ ಬತ್ತು ಅಂತೀರಾ, ಅಥವಾ ಜನಪ್ರಿಯ ಗೀತೆಗಳನ್ನು ಹಾಡಿದ್ದಕ್ಕೆ ಅದು ಖ್ಯಾತಿ ಬತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ? ನನ್ನ ಜನಪದ ಮನೆಯಲ್ಲಿ ಕತೆ ಹಾಡ್ಕೊಂಡು ಬಂದಂಥದಕ್ಕೆ ಇವತ್ತು ಈ ಕೀರ್ತಿ ಬಂದಿರೋದು. ಇತ್ತೀಚೆಗೆ ನಾವು ಹಾಡುಗಳು ಬರ್ಕೊಂಡು ಆಡ್ಬೋದು. ಇದು ಏನಪ್ಪ ಅಂತಂದರೆ ನಮ್ಮ MN ವ್ಯಾಸರಾವು, ನಮ್ಮ ಯಳಂದೂರವರು. ಇದಕ್ಕೆ ಮೊದಲೇ ನಮ್ಮ ಇವರು ಆಡಿದರು, ಯಾರು, ಜೇಸುದಾಸ್ ಅವರು. ಕನನವಾಸ ಕಲಿಯುಗ ವರದ ಈ ಹಾಡು ಹಾಡಿದರು. ಬೆಟ್ಟದಲ್ಲಿ ನಾನು ಈ ಹಾಡು ಕೇಳ್ಬಿಟ್ಟು ಮಾದಪ್ಪನ ಮೇಲೆ ಈ ಹಾಡನ್ನು ಡಬ್ಬಿಂಗ್ ಮಾಡಬೇಕಲ್ಲ ಅನ್ನಷ್ಟರಲ್ಲಿ ಶ್ರೀಚಂದ್ರು ಯಾರೋ MD ಪಲ್ಲವಿ ಕೈಲಿ ಯಾರ ಕೈಲಿ ಆಡಿಸ್ಬಿಟ್ರು. ಕನನವಾಸ ಮನೆ ಮಾದೇಶ ಹಾಡ್ಬಿಟ್ರೆ ಈ ಹಾಡು ನಮ್ಮ ಚಾಮರಾಜನಗರದಲ್ಲಿ ನಮ್ಮ ರವಿ ಕುಮಾರು ಈ ಹಾಡನ್ನ, ಇದು ಭಾವಗೀತೆ. ನೀನಿಲ್ಲದೆ ನನಗೇನಿದೆ 2 ಸಲ ಹಾಡಿದ್ರು. ಈ ಹಾಡು ಕೈ ತಪ್ಪಿಬಿಡ್ತಾನೆ, ಹಂಗೆ ಈ ಹಾಡು ಕೈ ತಪ್ಪಿಬಿಡ್ತದೆ. ಇದು ರಾಗ ಚೆನ್ನಾಗಿದೆ. ಹಾಗಾಗಿ ರವಿ ಈ ಹಾಡಿಗೆ ಬರೆಯಪ್ಪ, ನನ್ನ ಜೀವನದ ಕಥೆ ಹೇಳ್ತೀನಿ ಬರಿ ಅಂದೆ. ಅಣ್ಣ ಬೇಡ ಕಣ, ಇದು ಒಂದು ಹುಡುಗಿ ಮೇಲೆ ಬರೆದಿರೋ ಹಾಡು, ಯಾರು ಏನಾರು ಅನ್ಕೋತಾರೆ, ಬೇಡ ನೀ ಬರಿಯಪ್ಪ, ನನ್ನ ಜೀವನದ ಕಥೆನೇ ಬರಿ. ನಾನು ಎದ್ದು ಕೂಡಲೇ ಕೈ ಕಾಲು ಮುಖ ತೊಳೆದು ಈ ಬೂತಿ ಹಾಕೋ ತನಕ ಒಂದು ಗುಟ್ಟು ನೀರನ್ನೂ ಕುಡಿಯಲ್ಲ. ರಾತ್ರಿ ನಾ ಕೂತ್ಕೊಂಡು
ಕತೆ ಮಾಡ್ತೀನಿ. ಅಷ್ಟೇ ಹೇಳಿದ್ದು ಅವರಿಗೆ. ಹಗಲಲ್ಲೂ ನಿನದೇ ಧ್ಯಾನ, ಇರುಳಲ್ಲೂ ನಿನ ಗುಣಗಾನ, ಮಹಾದೇವ ನೆನೆಯದೆ ನಿನ್ನ, ನಿಲದಯ್ಯ ನನ್ನೀ ಪ್ರಾಣ. ನೋಡಿ ಆ ಸಾಹಿತ್ಯ ಅವ್ರು ಏನು ಬರೆದಿದ್ರು, ನೀನಿಲ್ಲದೆ ನನಗೇನಿದೆ ಅಂತಕ್ಕಂಥ ಹಾಡು ಇವತ್ತು ಮಹದೇಶ್ವರನ ಮೇಲೆ ಹಾಡಾಡಿ ಈ ಹಾಡನ್ನು ಬರೆದು ಇವತ್ತು ಕೋಟಿ ದುಡ್ಡು ಮಾಡ್ಕೊಂಡ್ರು. ಮಹಾದೇವ ಯಾರ್ಯಾರು ಕೊಡಬೇಕು ಅವ್ರವ್ರಿಗೆ ಕೊಟ್ಟವನೇ, ನನಗೇನು ಕೊಡಬೇಕು ಅದು ನನಗೂ ಕೊಟ್ಟವನೇ. ಇದಿಷ್ಟೇ ನನ್ನಲ್ಲಿ ಸ್ವಾಮಿ, ಇನ್ನೇನೂ ಇಲ್ಲ. ನಮ್ಮಂಥ ಕಲಾವಿದರು ನೀವು ಕ್ಯಾಸೆಟ್ ಮಾಡಿದ್ದೀರಾ, ಒಳ್ಳೆಯ ಉತ್ತಮವಾದಂಥ ಗಾಯಕರು ಅಂತಂಥವರು ನಮ್ಮ ಅನುರಾಧ ಭಟ್ ಅವ್ರ ಜೊತೆ ನೀವು ಮಾಡಿರ್ತಕ್ಕಂಥ ಮಾಡೆಲ್ಲ ಕೇಳ್ತಾ ಇರ್ತೀನಿ ನಾನು. ಅಂಥ ಅದ್ಭುತವಾದಂಥ ಗಾಯಕರು, ನೀವೇನು ಸಾಮಾನ್ಯವಲ್ಲ. ಜನಪದನೂ ಉಳಿಸ್ಕೊ ಬಂದಿರತಕ್ಕಂಥ ಕಲಾವಿದರು ನಮ್ಮ ಸಿದ್ದರಾಜು ಅಂತಂತಂದರೆ ನಮ್ಮ ಬೆಂಗಳೂರಿನಲ್ಲಿ ಅದರಲ್ಲೂ ಗುರುತಿಸ್ತಾರೆ. ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನು ನಾನು ಕರ್ಕೊಂಡೋಗಿ ಹೊಸಪೇಟೆ ಒಳಗೆ ನನಗೆ ಅಕಾಡೆಮಿ ಪ್ರಶಸ್ತಿ ಕೊಡಿಸ್ಕೊಟ್ಟಂಥ ನಮ್ಮ ಸಿದ್ದರಾಜ್ ಅವರು. ನಿಮ್ಗೆ ಶರಣು ಸ್ವಾಮಿ, ಶರಣಾರ್ಥಿ. ಇನ್ನು ಯಾರು ಪ್ರಶ್ನೆ ಕೇಳಿ, ನನ್ನಲ್ಲಿ ಗೊತ್ತಿರ್ತಕ್ಕಂಥದ್ದೇ ಹೇಳ್ತೀನಿ, ಗೊತ್ತಿಲ್ಲದ ನಿಮ್ಮ ಹತ್ರನೇ ಕೇಳಿ ನಾನು ತಿಳ್ಕೊತೀನಿ. ಇದಂತೂ ಸತ್ಯ. ಸರ್, ನನ್ನ ಹೆಸರು ಲಕ್ಷ್ಮೀ ಪತ್ತಾರ್ ಅಂತ, ಉತ್ತರ ಕರ್ನಾಟಕದವಳು. ನಾನು ನಿಮ್ಮ ಕಾರ್ಯಕ್ರಮ ಎಲ್ಲ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೆ. ಇವತ್ತೊಂದು ಟೌನ್ ಹಾಲಲ್ಲಿ ಒಂದು ಕಾರ್ಯಕ್ರಮಕ್ಕಂತ ಬಂದಿದ್ದೆ, ನಿಮ್ಮದು ಬ್ಯಾನರ್ ನೋಡಿ ಬಂದೆ. ನನಗೆ ತುಂಬ ಖುಷಿ ಆಯಿತು. ಇವತ್ತು ನನ್ನಂಥ ಧನ್ಯಳು ಯಾರಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಜನಪದ ಉಳಿಸ್ಬೇಕು. ನಿಜವಾಗ್ಲೂ ನಾನು ಒಬ್ಬ ಸಿಂಗರ್ ಇದ್ದೀನಿ, ಇಲ್ಲಿ ಅವ್ರ ಅಕ್ಕವ್ರು ಕೂಡ ಬಂದಿದ್ರು, ಅವ್ರ ಫ್ಯಾನ್ ಇದ್ದೀನಿ ನಾನು ಕೂಡ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಿಮ್ಮಂಥವ್ರಿಂದನೇ ಜನಪದ ಉಳಿತಾ ಇದೆ ಅನ್ನೋದಕ್ಕೆ ನೀವೇ ಸಾಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಕಷ್ಟಪಟ್ಟಿದ್ದೀರಾ ಜೀವನದಲ್ಲಿ, ಆ ಕಥೆನ ಕೇಳ್ತಿದ್ರೆ ನಮಗೂ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇವತ್ತು ನಮ್ಮ ಜೋಬಲ್ಲಿ ನಮ್ಮ ತಂದೆ ತಾಯಿ ಲಕ್ಷಾನುಗಟ್ಟಲೆ ಕೊಡ್ತಾ ಇದ್ರೆ ಇವತ್ತು ನಾವೇನು ಮಾಡ್ತಾ ಇಲ್ಲ, ವೇಸ್ಟ್ ಬಾಡಿಗಳಾಗ್ತಾ ಇದ್ವಿ. ನೀವೇನಿಲ್ದೇ ಇಷ್ಟು ಕಲೆ ಕಲಿತು ಇಷ್ಟೆಲ್ಲ ಸಾಧನೆ ಮಾಡಿದಿರಲ್ಲ, ನಿಮಗೆ ನಮ್ಮ ಕಡೆಯಿಂದ ಶರಣು ಶರಣೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಇನ್ನೊಂದು ಹೇಳ್ತೀನಿ ಕೇಳ್ರವ. ಅಪ್ಪವನ ಯಾರು ಚೆನ್ನಾಗಿ ಇಟ್ಕೋತಾರೋ, ಮುಪ್ಪಿನಲ್ಲಿ ಆದವರೇ ಮಕ್ಕಳಿಗೆ ಕೇಳು, ನೀತಿಗೆಟ್ಟ ಮಗನಿಗಿಂತ ನಾಯಿ ಮೇಲು. ಪದ ಜೋಡಣೆ ಮಾಡಿ ಹೆಂಗೆ ಬರೆದವ್ರೆ ಪುಣ್ಯಾತ್ಮರು. ಮುಪ್ಪಿನಲ್ಲಿ ಆದವರೇ ಮಕ್ಕಳಿಗೆ ಕೇಳು. ಮೈಸೂರಲ್ಲಿ ಒಬ್ಬ ನನ್ನ ನಾಯಿ ಮರಿ ತಪ್ಪಿಸ್ಕೊಂಡದೆ ಅಂತ ಪೇಪರ್ಗೆ ಹಾಕ್ಬಿಟ್ಟ. ಅಮೇರಿಕದಿಂದ ತಂದಿದ್ದ ನಾಯಿ ಮರಿ, ಅದ್ರ ಬಾಲ ಹಿಂಗಿದೆ, ಅದ್ರ ಮೂತಿ ಹಿಂಗಿದೆ, ಅದ್ರ ಬಣ್ಣ ಹಿಂಗಿದೆ. ಇದು ಯಾರು ಪತ್ತೆ ಮಾಡ್ಕೊಬಂದು ಕೊಟ್ಟವ್ರಿಗೆ 5,000 ರೂಪಾಯಿ ಕೊಡ್ತೀನಿ ಅಂತ ಪೇಪರ್ ಇಂಜಿನಿಯರ್ ಸಾಹೇಬ್ರು ಹಾಕ್ಸ್ಬಿಟ್ರು. ಇದು ಗೇಟ್ ಪಕ್ಕದಲ್ಲಿ ಮನಗದೆ ನಾಯಿ ಮರಿ. ಅವನು ವಾಚ್ಮ್ಯಾನು ಪೇಪರ್ ಓದ್ತಿದ್ನಲ್ಲ, ನಾಯಿ ಮರಿ ನೋಡ್ದ. ಅರ್ರರ್ರ, ಈ ಪೇಪರ್ಲಿರೋ ನಾಯಿ ಮರಿನೇ ಇದು ಅಂತೆ. ನಾಯಿ ಮರಿ ಎಳ್ಕೊಂಡು ಹೋದ. ಅಡ್ರೆಸ್ ಕೊಟ್ಟಿದ್ನಲ್ಲ, ಸರಸ್ವತಿಪುರಂ 4ನೇ ಕ್ರಾಸು ಅನ್ಕೊಂಡು ಕರ್ಕೊಂಬೋದ. ಸಾರ್ ಅಂದ. ಅವನು ಬಂದ ಸಾಹೇಬರು, ನೋಡಿ ಸರ್ ನಿಮ್ಮ ನಾಯಿ ಮರಿ ಇದೇನು ನೋಡಿ ಸರ್ ಅಂತ ಪೇಪರ್ನು ತೋರಿಸ್ತಾ, ನಾಯಿ ಮರಿನೂ ನೋಡಿಸ್ತಾ. ಹೌದ್ರಿ, ನಾಯಿ ಮರಿ ಇದೆ ಕಣ್ರಿ. ಅಯ್ಯಯ್ಯೋ ಕೊಡ್ರಿ ಅಂದ್ಬಿಟ್ಟಿದೆ. ಎಳ್ಕೊಂಡು ಹೋಗಿ ಒಳಗ್ಬಿಟ್ಟ. 5,000 ರೂಪಾಯಿ ಕೊಟ್ಟು ಕಳಿಸ್ಬಿಟ್ಟ. ಪುನಃ ಮಾರನೆಗೆ ನಾಯಿ ಮರಿ ಅಲ್ಲೇ ಬಂದು ಮನ್ಗದೆ. ಆಗ ಇವನೇನು ಮಾಡ್ದ ವಾಚ್ಮ್ಯಾನು, ಅಯ್ಯಚ್ಚೆ 5,000 ರೂಪಾಯಿ ಕೊಟ್ಟವನೇ ಪಾಪ ನಾಯಿ ಮರಿ ಪುನಃ ತಪ್ಪಿಸ್ಕೊಬಂದ್ಬಿಟ್ಟದಂತೆ ಎಳ್ಕೊಂಡು ಹೋದ. ಸಾರ್ ನಿಮ್ಮ ನಾಯಿ ಮರಿ ಪುನಃ ತಪ್ಪಿಸ್ಕೊಬಂದ್ಬಿಟ್ಟದೆ ನೋಡಿ ಸಾರ್. ಆಗ ಈಸ್ಕೊಂಡ. ಸಾರ್, ಈ ನಾಯಿ ಮರಿ ನೆನ್ನೆನೂ ಬಂದು ಅಲ್ಲೇ ಮನಗಿತ್ತು, ಇವತ್ತು ಅಲ್ಲೇ ಬಂದು ಮನಗದಲ್ಲಿ ಏನು ಸರ್ ಕಾರಣ ಅಂದ ವಾಚ್ಮ್ಯಾನು. ಅದಕ್ಕೆ ಅವನನ್ನಂತ ಇಂಜಿನಿಯರು, ರೀ ನಮ್ಮ ತಾಯಿ 85 ವರ್ಷದ ಮುದುಕಿ, ಯಾವಾಗಲೂ ಮನೇಲಿ ಕೆಂಬೋದು, ಕ್ಯಾಕರ್ಸೋದು, ಉಗಳೋದು ಹಿಂಗೆ ಮಾಡ್ತಿದ್ಲು. ನನ್ನ ಹೆಂಡತಿ ಇವಳನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡಿ ಅಂತ ಹೇಳಿದ್ಲು. ಮೊನ್ನೆ ದಿನ ತಂದು ನನ್ನ ತಾಯಿನ ಆ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀನಿ. ಈ ನಾಯಿಗಿಟ್ಟಾಗ್ತಿದ್ದಾಳೆ ನಮ್ಮ ತಾಯಿ. ಅದಕ್ಕೆ ನೋಡ್ರಿ ನಾಯಿ ಮರಿ ತಪ್ಪಿಸ್ಕೊಂಡು ಅಲ್ಲೇ ಬಂದು ಮನ್ಕೊತಾ ಇದೆಯಲ್ಲ ಆಗನ್ನಂತೆ. ಆಗ ವಾಚ್ಮ್ಯಾನು, ಸಾರ್ ನಿಮ್ಮ 5,000 ರೂಪಾಯಿ ತಗೊಳ್ಳಿ, ನಮಗೆ ಬ್ಯಾಡಿ. ಯಾಕ್ರಿ ಸಾರ್, ನಮ್ಮ ತಾಯಿನೇ 85 ವರ್ಷದ ಮುದುಕಿ, ಕೆಮ್ತಾಳೆ, ಕ್ಯಾಕರಿಸ್ತಾಳೆ. ಸಾರ್, ನಮ್ಮ 9 ತಿಂಗಳ ಹೊಟ್ಟೆ ಒಳಗೆ ಓದ್ತಾಳೆ ಸಾರ್. ಈ ಹೊಟ್ಟೆಯಿಂದ ಧರೆ ಮೇಲೆ ಬರಬೇಕು ಅಂತಂದರೆ ಒಂದು ಜನ್ಮ ಎತ್ತದಪ್ಪಂದ ತಾಯಿ ಕಷ್ಟ. ಅದಕ್ಕೆ ಗಾದೆ ಮಾತು, ಹೆಣ್ಣು ಎತ್ತು ತಿಳಿದ ಗಂಡು ಉತ್ತಿಳಿದ್ನ ಅಂತ. ಏರ್ ಕಟ್ಕ ಹೊಲ ಉತ್ತೋನು ಗೊತ್ತು, ಆ ತೊಡೆ ನೋವು ಏನು ಅನ್ನೋದು. ಹೆಣ್ಣು ಜನ್ಮ ಕೊಡುವಾಗ ಆ ಮೊಗ ಧರೆ ಮೇಲೆ ಬೀಳೋ ತನಕ ಅವಳು ನೋವು ಅವಳಿಗೆ ಗೊತ್ತು. ಅದಕ್ಕೆ ಈ ಎಣ್ಣೆ ದುಡ್ಡು ನಮ್ಗೆ ಬ್ಯಾಡಿ ಅಂತ ಅಂದ್ಬಿಟ್ಟು ದುಡ್ಡು ಹಿಂದೆ ಕೊಟ್ಬಿಟ್ಟು ಬಂದಂತೆ. ಅದಕ್ಕೆ ಯಾವ ತಾಯಿ ತಂದೆಗಳನ್ನ ಮಕ್ಕಳು ಚೆನ್ನಾಗಿ ನೋಡ್ಕೋತಾರೋ ಅವ್ರು ಬಾಳೆ ಬಂಗಾರ. ಯಾರು ತಾಯಿ ತಂದೆಗಳನ್ನ ಅಲಗಳಿತಾರೋ ಅವ್ರು ಏನು ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಇದು ನಮ್ಮ ಜನಪದ ಕತೆ. ಸರ್, ಶರಣಾರ್ಥಿ ಕುಶಲ ಅಂತ.
ಸರ್ ಇಲ್ಲಿ ಈ ಕಡೆ ಇಲ್ಲಿದ್ದೀನಿ ಇಲ್ಲಿ ಓಕೆ ಸರ್. ಈಗ ಮಲೆ ಮಹದೇಶ್ವರಂದು ದಯಬಾರದೆ ಹಾಡು ಸುಮಾರು ವ್ಯೂಸ್ ಬಂತು. ಈಗ ಇದೇ ನಯನ ರಂಗಮಂದಿರದಲ್ಲಿ ನಂದೊಂದು ಕಾರ್ಯಕ್ರಮ ಇದ್ದಾಗ ಇನ್ನು 10 ನಿಮಿಷ ಶುರು ಆಗಬೇಕು ಅಂದಾಗ ಒಂದು ಹುಡುಗ ಬಂದು ಕೇಳ್ತಾನೆ, ಸಾಮಾನ್ಯ ವರ್ಗ ನೋಡೋಕ್ಕೂ ಸಾಮಾನ್ಯವಾಗಿ ಕಾಣ್ತಿದ್ದ, ಒಂದು ಹಾಡು ಹಾಡ್ತೀನಿ ಸ್ಟೇಜ್ ಮೇಲೆ 2 ನಿಮಿಷ ಹಾಡ್ತೀನಿ ಅಂತ ಕೇಳಿದಾಗ ಹಾಡಪ್ಪ ಅಂದಾಗ ಈ ಹಾಡನ್ನ ಹಾಡ್ತಾರೆ ದಯಬಾರದೆ. ಅದು ನಾನು ಫಸ್ಟ್ ಟೈಮ್ ಕೇಳಿದಾಗ ನನಗೆ ಕಾನ್ಸಂಟ್ರೇಷನ್ ಎಲ್ಲ ಹಾಡ ಮೇಲೆ ಹೋಯ್ತು. ಅತಿಯಾದ ದುಃಖ ನಮ್ಮಲ್ಲಿದೆ, ನಮಗೆ ಗೊತ್ತಿರಲ್ಲ, ಅತಿಯಾದ ಭಕ್ತಿನೂ ಕೂಡ ನಮ್ಮಲ್ಲಿದೆ ಅನ್ನೋದು ನನಗೆ ಅವತ್ತು ಕಾಣಿಸ್ತು. ನೀವು ಈ ಹಾಡು ಹಾಡುವಾಗ ನಿಮಗೆ ಹೇಗೆ ಮೈಗೂಡಿಸ್ಕೊಂಡಿದ್ರಿ? ಒಂದು ಅತಿಯಾದ ದುಃಖ ಇತ್ತಾ ಅಥವಾ ಭಕ್ತಿ ಇತ್ತಾ? ಯಾವ ರೀತಿ ಇದು? ಒಂದು ಚಿಕ್ಕ ಮಗು ಊಟ ಮಾಡುವಾಗ ಈ ಕ್ಯಾಸೆಟ್ ಹಾಕಿದರೆ ಅದು ಕೂಡ ಒಂದು ಕಿವಿ ಕೇಳಿಸ್ತಾ ಊಟ ಮಾಡುತ್ತೆ ಇವತ್ತಿನ ದಿವಸದಲ್ಲಿ. ಹಾಗಾಗಿ ಕೇಳ್ತೆ ಸರ್. ಈ ಕತೆ ಹಿನ್ನೆಲೆ ನನ್ನ ತಂದ್ರೆ ಚೆಂದಾಗಿ ಹೊಡೆದ್ರು ನನಗೆ. ನಮ್ಮಪ್ಪ ಮಾದಪ್ಪನ ಬೆಡ್ತಲ್ಲಿ ಇನ್ನು ನನ್ನ ಮಗನೇನ ಅಂದ್ಬಿಟ್ಟ. ನನ್ನ ತಮ್ಮದಿರು ಹಾಕೊಂಡು ಚೆಂದಾಗಿ ಹೊಡೆದ್ರು. ಅವ್ರು ಎಲ್ಲರೂ ಓದಿಸ್ದೆ, ಮದುವೆ ಮಾಡಿದೆ. ನಾನು ಪಟ್ಟಿರೋದು ದೇವ್ರಿಗೆ ಗೊತ್ತು. ಏನೇನಿತ್ತು ನಾನು ಬರ್ಕೊಟ್ಬಿಡು ಅಂತ ನಮ್ಮಪ್ಪ ಅಂದ. ಒಂದು ಅಷ್ಟು ಗದ್ದೆ ಇತ್ತು, ಬರ್ಕೊಟ್ಬಿಟ್ಟೆ. ಜಾಗ ಇತ್ತು, ಬರ್ಕೊಟ್ಬಿಟ್ಟೆ. ಎಲ್ಲ ಬರ್ಕೊಟ್ಬಿಟ್ಟೆ. ಬರ್ಕೊಟ್ಟ ಮೇಲೆ ಮಾದಪ್ಪನ ಬೆಡ್ತಲ್ಲಿ ನಾ ಕಣ್ಣೀರು ಹಾಕಿದ್ರು. ಬರಿದಾದ ಬಾಳಲ್ಲಿ ಬರಬಾರದೆ, ನೀನು ನಂಬಿದ್ದೀನಿ ಮಾದೇವ, ನಾ ಎಲ್ಲನೂ ಕೊಟ್ಬಿಟ್ಟಿದ್ದೀನಿ, ನಾನು ಕೊಟ್ಟಿದ್ದೀನಿ, ಬರೆದು ಕೊಟ್ಬಿಟ್ಟಿದ್ದೀನಿ, ಬರೆಯಪ್ಪ ಇದನ್ನು ಮಾದೇಶ್ವರನ ಮೇಲೆ. ರವಿಕುಮಾರು, ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಅದೇನು ತಲೆ ಒಳಗೆ ಕೊಟ್ಟರು ರವಿಕುಮಾರ್ ಅವ್ರಿಗೆ, ಬರೆದ್ರು, ಹಾಡು ಬರೆದ್ರು. ನಮ್ಮಪ್ಪ ನನ್ನ ಮಗನೆಲ್ಲ ಅನ್ನಲ್ಲ, ಅದಕ್ಕೆ ಈ ಪದ ಸೇರಿಸ್ದೆ. ತಂದೆಯು ನೀನೇ ಸ್ವಾಮಿ, ತಾಯಿಯು ನೀನೇ ಸ್ವಾಮಿ, ನಾ ಕಂಡ ಬಂದು ಬಡಗ ಎಲ್ಲವೂ ನೀನೇ ಸ್ವಾಮಿ. ಎಲ್ಲವೂ ನೀನೇ ಅಪ್ಪ, ನನಗೆ ಯಾರೂ ಇಲ್ಲ ಕಣಪ್ಪ. ಈ ಪದದ ಅರ್ಥಗಳನ್ನ ಜೋಡಣೆ ಮಾಡಿ ಬರೆದಂಥದ್ದು. ಇವತ್ತು ನಮ್ಮ ಹೈಕೋರ್ಟಲ್ಲಿರೋರು ಅಷ್ಟೇ, ಚನ್ನಪಟ್ಟಣದಲ್ಲಿ ಒಬ್ಬರು ಮುಸ್ಲಿಮ್ಸ್ ಹುಡುಗಿ ಲಾಯರ್ ಅಂತೆ ಅವರು ಹೇಳ್ತಾರೆ, ಮಾದೇವಸ್ವಾಮಿ ನಿಮ್ಮ ಮಾಡಿ ಕೇಳ್ಕೊಂಡು ಹೋಗ್ತೀನಿ ಕಣ್ರಿ, ನನಗೆ ದಿನ ಫೀಸ್ ಬರ್ತದೆ ಕಣ್ರಿ, ಯಾರು ಒಂದು ಕೇಸ್ ತಂದು ಕೊಡ್ತಾರೆ. ಏನು ರೀ ಆ ಮಾದೇವಸ್ವಾಮಿ, ಆ ಮಾದೇಶ್ವರಂದು ಆ ಲೀಲಿ ಅಂತೇಳಿ ಅವಳು ನೋಡಿದ್ರೆ ಮುಸ್ಲಿಮ್ಸ್ ಹುಡುಗಿ, ಅವಳು ಲಾಯರು. ಈ ಮಾದೇಶ್ವರನ ಹಾಡು ಕೇಳ್ಕೊಂಡು ನಾನು ವಾದ ಮಾಡೋಕ್ಕೆ ಹೋಗ್ತೀನಿ, ಕೇಸ್ನು ಗೆದ್ದು ಬಿಡ್ತೀನಿ, ದಿನ ದುಡ್ಡು ಬಂದ್ಬಿಡ್ತದೆ ಕಣ್ರಿ ಅಂತ ಅಂದು. ಅವ್ವ ನಂದೇನು ಅಲ್ಲ ಮಾದೇಶ್ವರಂದು, ನೀನು ಶಿವ ಅಂತೀಯೇ, ನಾನು ಮಾದೇವ ಅಂತೀನಿ. ಇದಿಷ್ಟೇ, ಇನ್ನೇನು ಅಲ್ಲ. ಶಿವ ಒಬ್ಬನೇ, ಎಲ್ಲ ಪ್ರಪಂಚಕ್ಕೂ ಒಬ್ಬನೇ. ಇನ್ನೇನು ಬೇರೆ ಬೇರೆ ನಾವು ಕರ್ಕೊಂಡಿರೋದಷ್ಟೇ. ಅಲ್ಲಿ ವಿಶ್ವನಾಥ, ಅಲ್ಲಿ ನೇಪಾಳದಲ್ಲಿ ಪಶುಪತಿ, ಇಲ್ಲಿ ಹಂಪೆ ಒಳಗೆ ವಿರೂಪಾಕ್ಷ, ಮಾದೇಶ್ವರ, ಮಂಜುನಾಥೇಶ್ವರ ಅಂತ ನಾವು ಕರ್ಕೊಂಡಿರೋದು. ಶಿವ ಒಬ್ಬನೇ, ಅವ ಎಲ್ಲ ರೂಪದನು ಅವನೊಬ್ಬನೇ. ಎಲ್ಲ ರೂಪವು ತಾನಂತೆ, ಎಲ್ಲರ ಒಳಗೂ ಶಿವನಂತೆ, ಅಲ್ಲರಸುತ್ತ ಗುಡಿಗಳ ತಿರುಗೋ ನರರ ಕಣ್ಣಿಗೆ ಕಲ್ಲಂತೆ. ಮಂಗಳಮೈ ಲಿಂಗದ ರೂಪು ಸಂಗಮೇಶ್ವರ ಮಾದೇವ, ಶಿವನೇ ಶಂಕರ ಮಾದೇವ, ಲಿಂಗದ ವರಗಳ ಕರುಣಿಸು ಗುರುವೆ ಭಾಗ್ಯಧರಿಸು ಮಾದೇವ. ಇದು ನಮ್ಮ ಬಿಡವಲ್ಗಳಾಡೋದು ಪದಗಳು. ಎತ್ತಿಗೆ ಹಂಗೆ ಎಳ್ಕೊಂಡು ನುಲ್ಕೊಂಡು ಹೊಂಟೋಯ್ತದೆ. ಹತ್ತನೇಗೆ ಓದ್ದೆ ಹೊರತು ಇನ್ನು ಎತ್ತಗೆ ಹೋಗಲ್ಲ. ನಮ್ಮ ನಾಗರಾಜ್ ಸಾಹೇಬರು ಬಂದವ್ರೆ, ನಮ್ಮ ನ್ಯಾಷನಲ್ಲು ಮೈದಾನದಲ್ಲಿ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಕೊಟ್ಟರು. ಅದಕ್ಕೆ ಉಪ್ಪು ಕೊಟ್ಟವರು ಮುಪ್ಪಿರೋ ತನಕ ನೆನ್ಕೋ, ಮನೆ ಕೆಳಗೆ ಜಾಗ ಕೊಟ್ಟವ್ರನ್ನ ನಿನ್ನ ಜನ್ಮ ಇರೋ ಗಂಟು ನೆನ್ಕೋ, ಅನ್ನ ಕೊಟ್ಟವ್ರ ಮನೆ ಪುಣ್ಯ ಬರಲಿ ಅಂತ ಅರ್ಸ್ಬಿಟ್ಟು ಹೋಗು. ನೀನೇನಾದ್ರು ಉಪ್ಪು ಕೊಟ್ಟವ್ರು ಮರ್ತೀಯೋ ನಿನಗೆ ಅಲ್ಲಿ ಕಥ ಮುಗುತ್ತು ಅಂತ. ಅದಕ್ಕೆ ಉಪ್ಪು ಕೊಟ್ಟವ್ರ ನೆನಿತೇನೆ ಇರಬೇಕಂತೆ. ಅದಕ್ಕೆ ನೋಡಿ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಹಂಸಲೇಖ ಅವ್ರಿಗೆ ಹೇಳಿ, ಹಂಸಲೇಖ ಅವರೇ ಬರೀರಿ, ಎಷ್ಟೇ ಎತ್ತರಕ್ಕೆ ಬೆಳೆದ್ರೇನಂತೆ ಬಂದಿದ್ದಾರಿ ಮರಿಬಾರ್ದಂತೆ. ನೋಡಿ ಸರ್ ಹೆಂಗೆ ಬರೆಸವ್ರೆ ಪದವ. ಅವರು ಹಿಂದಿನದ ನೆನ್ಕಂದ ಪದ ಬರೆಸಿರೋದು. ಎಷ್ಟೇ ಎತ್ತರಕ್ಕೆ ಬೆಳೆದ್ರೇನಂತೆ ನಾವು ಬಂದಿದ್ದಾರಿ ಮರಿಬಾರ್ದಂತೆ. ಅದನ್ನು ನಾವು ನೆನಿತೇನೇ ಇರಬೇಕಂತೆ. ಅಣ್ಣ ನಮಸ್ಕಾರ, ನಾನು ಸವಿತಾ ಗಣೇಶ್ ಪ್ರಸಾದ್. ನಿಮ್ಮ ವಿದೇಶ ಪ್ರವಾಸ ಮೊದಲೇ ಬಾರಿ 2015 ಅಲ್ವಾ? ಕರ್ಕೊಂಡು ಹೋದ್ರಿ ನಾವೀಗ ಅಲ್ಲ ಕರ್ಕೊಂಡು ಹೋದ್ರಿ, ಅಮೇರಿಕಾ ತೋರಿಸ್ತೀರಿ ನೀವು. ನಮ್ಮಂಥ ಕಲಾವಿದ್ರೆ
ಬೆಟ್ಟ ಚಾಮುಂಡಿ ಮೇಲೆ ಆಡ್ತಿದ್ರೆ ಗುಡುಗಿಸ್ತಿ ಹಂಗೆ ಗಂಡು ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಿದ್ದಂಗೆ. ಅದು ಒಂದನೇ ನಮ್ಮ ಒನಕೆ ಒನಕೆ ತಗ ಬಾರಿಸಿದ್ದಲ್ಲ, ಹಂಗೆ ನಿಮ್ಮ ಗಡಿಸ್ತಾನ ಅಂತ ಗಟ್ಟಿತನ ವಯಸ್ಸು ಮಡಿಕೊಂಡಿದೆಯಲ್ಲವ. ನಾನೇನೋ ಹೇಳಬೇಕು, ನಿಮ್ಮಂಥ ಹಿರಿಯರ ಆಶೀರ್ವಾದ ಅಣ್ಣ. ನನಗೆ ನಿಮ್ಮ ಅನುಭವ ಇಲ್ಲಿ ಜನಪದವನ್ನು ಹೇಗೆ ಸ್ವೀಕರಿಸ್ತಾರೆ ಅದು ಓಕೆ, ಬಟ್ ಅಲ್ಲಿ ವಿದೇಶದಲ್ಲಿ ನಿಮಗಾದಂಥ ಅನುಭವವನ್ನು ಹಂಚ್ಕೊಳ್ಳಿ ಅಣ್ಣ. ಅಂದರೆ ಅಲ್ಲಿ ಭಾಷೆ ಸಮಸ್ಯೆ ಆಯಿತಾ ಅಥವಾ ಜನ ಹೇಗೆ ಸ್ವೀಕಾರ ಮಾಡಿದ್ರು? 2 ಸಲ ಹೋಗಿ ಬಂದ್ರಿ, ಈಗ ಮೊನ್ನೆ ಕಳೆದ ಬಾರಿನೂ ಹೋಗಿ ಬಂದ್ರಿ ನೀವು. 2015ರಲ್ಲಿ ಮೊದಲನೇ ಬಾರಿ ಹೋದಾಗ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ಒಂದು ಹಂಚ್ಕೊಳ್ಳಿ. ನೋಡಿ, ಇದಕ್ಕೆಲ್ಲ ಕಪ್ಪಣ್ಣ ಸರ್ ನಿಜವಾಗ್ಲೂ ನಾವು ಕೈ ಮುಗಿತೀವಿ ಅವ್ರಿಗೆ. ಯಾಕಂದರೆ ಒಂದುಗೂಡಿಸಿ ಸರ್ಕಾರ ಜೊತೆಲಿ ಫೈಟ್ ಮಾಡಿ ಇವ್ರನ್ನ ಕರ್ಕೊಂಡು ಅಮೇರಿಕಾದಲ್ಲಿ ಹೋಗಿ ಆಡಿಸ್ಬೇಕು ಅನ್ನೋ ಛಲ ತಗೊಂಡು ನಮ್ಮ ಕನ್ನಡಿಗರು ಲಕ್ಷಾಂತರ ಜನ ಕಲಾವಿದರುಗಳು ಬಂದು ನಮ್ಮ ಹಾಡುಗಳನ್ನ ಖುಷಿಪಟ್ಟು ಕೇಳಿ ಭಾಳ ಹುಮ್ಮಸ್ಸಿನಿಂದ ಕುಣಿದು ಕುಪ್ಪಳಿಸಿದ್ರಲ್ಲ, ಅದು ನಮ್ಮ ಸಂತೋಷ ಅಲ್ವೇ? ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಆಟ ಆಡ್ತಿದ್ರೆ ಆಡ್ತಾನೆ ಹೋರಲ್ಲೇ ಇತ್ತಿಲ್ಗಿಡ ಬದ್ದಲ್ಲ ಅಂತ ನಮ್ಮ ಕನ್ನಡಿಗರಿಗೆ. ಅದೇ ಹೊರದೇಶದಲ್ಲಿ ಇರ್ತಕ್ಕಂಥವ್ರು ನಮ್ಮ ಕನ್ನಡಿಗರು ಎಷ್ಟು ಅನುಭವ. ಅಯ್ಯೋ, ನೀವು ಇಂಡಿಯಾದಿಂದ ಬಂದ್ಬಿಟ್ಟಿದ್ದೀರಿ, ನಿಮಗೆ ನಾವು ಏನು ಕೊಟ್ಟರು ಸಾಲದು, ನಾವು $20 ಕೊಡೋಣ. ಅಯ್ಯೋ, $1ಗೆ $87 ನಮ್ಮ ದುಡ್ಡು, $20 ಕೊಡೋಣ ಅಂತ ಇವರೇ ಕೇಳ್ಕೊತಾರಲ್ಲಪ್ಪ ಅಂತ ನಾವು ಅಯ್ಯೋ ನೀವು ಕೊಟ್ಟಷ್ಟು ಕೊಡ್ರೇವ. ನಾವು ಇಂಡಿಯಾದವರು ಅಯ್ಯೋ ನಿಮಗೆ 20 ಕೊಟ್ಟರು ಸಾಲದು, ನಿಮಗೆ $100 ಕೊಡ್ತೀವಿ ಅಂತ $100 ಕೊಡಲಿಲ್ವವ? ಹಾಂ, ಅಲ್ಲಿರುವ ಕನ್ನಡಿಗರು ನಮ್ಮ ಕಂಡ್ರೆ ಎಷ್ಟು ಪ್ರೀತಿ ಪಡ್ತಾರೆ, ಹೆಮ್ಮೆ. ಇಷ್ಟಕ್ಕೆಲ್ಲ ಕಾರಣ ನಮ್ಮ ಕಪ್ಪಣ್ಣ ಸಾರ್ ಅವರು, ನಮ್ಮ ಸವಿತಾ ಮೇಡಮ್ ಅವರು, ನಾನು ಸುಮಾರು 20 ಜನ ಕಲಾವಿದರನ್ನೆಲ್ಲ ಒಗ್ಗೂಡಿಸಿ ಅಮೇರಿಕಕ್ಕೆ ಕರ್ಕೊಂಡೋದ್ರು. ನಾವು ಗಾಡಿ ಮೇಲೂ ಕೂತ್ಕೊಂತಿರ್ಲಿಲ್ಲ ಕಣವ. ನಾನು ಮೊದಲೇ ನಾನು ಏರೋಪ್ಲೇನ್ ಹತ್ಬೇಕು ಅಂತಂದರೆ ನಮ್ಮ ಹೆಂಗಸರೆಲ್ಲ ಬಾಯಿ ಬಡ್ಕೊತಿದ್ರು, ಎಲ್ಲಿ ಡಮ್ ಅಂದ್ಬಿಟ್ಟವರು. ಅವ್ರು ಬರಗಂಡ ನಾವು ಒಳಗಡೆ ಹೊಂಟೋಗಿದ್ದೀನಿ, ಇವ್ರು ಬರಲಿಲ್ಲ. KR ಪುರಂನೇ ನನ್ನ ಮಗ ಅವಳೆ. ಅಲ್ಲಿಂದ ಬರೋದು ಸ್ವಲ್ಪ ತಡವಾಗೋಯ್ತು. ಕಪ್ಪಣ್ಣ ಇವರು ನಮ್ಮ ಸವಿತಾ ಮೇಡಮ್ ಅವರು ನಡ್ರಿ ಬೇಗ ನಡ್ರಿ ಒಳಗಡೆ ಹೋಗಿವಿ. ಆಮೇಲೆ ಇವಳು ಬಾಗಿಲು ಬಂದು ಬಂದ್ಬಿಟ್ರಿ ಒಂಚೂರು ಮುಖ ನೋಡ್ಕೊತೀನಿ, ಬನ್ರಿ ಅಂತ ಅವಳೆ. ಆಗ ಅಲೋ ಮಾದಪ್ಪನ ಕೈ ಮುಗಿ ಏನೂ ಆಗಲ್ಲ, ಧೈರ್ಯವಾಗಿರು ಅಂದ್ಬಿಟ್ಟು ಮಾದಪ್ಪನಿಗೂ ಗೇನ್ಬಿಟ್ಟು ನಾವೆಲ್ಲ ಅಲ್ಲಿ ಒತ್ತಬೇಕಾದ್ರೆ ನಾನು 2 ಕೈಲೂ ನಾನು ನಮಸ್ಕಾರ ನೋಡಿ. ನಾ ಯಾವ ಹೇಳ್ಕ ಮೇಲೆ ಹೋದರೂ ನಾನು ಚಪ್ಪಲಿ ಮೆಟ್ಕೊಂಬ ಯಾಕತ್ತಲ್ಲ. ಯಾಕೆ ನಾನು ರುದ್ರಾಕ್ಷಿ ಹಾಕೊಂಡಿದ್ದೀನಿ, ಜೋಳಿಗೆ ಹಾಕೊಂಡಿದ್ದೀನಿ. ನುಡಿಯೋದು ಭಗವಂತನ ಸ್ಮರಣೆ. ಅಪ್ಪ ನಿನ್ನ ಸ್ಮರಣೆ ನುಡಿಯುವಾಗ ನಾ ಕಾಲಲ್ಲಿ ಚಪ್ಪಲಿ ಮೆಟ್ಕೊಂಡು ಮಾತನಾಡಬಾರ್ದು ಅಂತ ಚಪ್ಪಲಿ ಕೆಳಗಡೆ ಬಿಟ್ಟು ನಾವು ವೇದಿಕೆ ಮೇಲೆ ಹೊತ್ತಾಗಲೇ ಕೈ ಮುಗಿತೀನಿ. ದೇವರೇ, ನನ್ನ ಬಾಯಿಂದ ಒಳ್ಳೊಳ್ಳೆ ವಾಕ್ಯ ಬರ್ಸಪ್ಪ, ತಪ್ಪಿ ಏನಾದರೂ ತೊದು ನುಡಿ ನುಡಿಸ್ಬೇಡ ಕಣಪ್ಪ ಮಾದೇವ ಅಂತ ನಾನು ಅಲ್ಲಿಂದನೇ ಇಲ್ಲಲ್ಲ ಯಾವ ವೇದಿಕೆ ಮೇಲೆ ಹತ್ತಿದ್ರು ನಾನು ನಮಸ್ಕಾರ ಮಾಡ್ಕೊಂಡೆ ನಾನು ವೇದಿಕೆ ಮೇಲೆ ಬರೋದು. ಹಾಗಾಗಿ ನಮ್ಮ ಸವಿತಾ ಮೇಡಮ್ ಅವರು ನಿಮ್ಗೆ ಧನ್ಯವಾದಗಳು. ನಮ್ಮನ್ನು ಕರ್ಕೊಂಡೋಗಿ ಅಲ್ಲೆಲ್ಲ ತೋರಿಸಿದ್ರಿ, ಅಲ್ಲೆಲ್ಲ ಸುತ್ತಾಡಿಸಿದ್ರಿ. ನಿಜವಾಗ್ಲೂ ಒಂದು ಆ ಅನುಭವ ಹೇಳಲೇಬೇಕು. ಇವ್ರನ್ನೆಲ್ಲ ಹೊರಡಿಸೋ 28 ಜನ ಇದ್ರು, ಎಲ್ಲ ಕಲಾವಿದರು. ಇವ್ರನ್ನೆಲ್ಲ ಅಲ್ಲಿ ಒಳಗಡೆ ಹೋಗಿ ಕಳಿಸೋಷ್ಟರಲ್ಲಿ ನಮಗೆ ಫ್ಲೈಟ್ ಮಿಸ್ ಆಗೋಯ್ತು. ನಮಗೆ ಫ್ಲೈಟ್ ಮಿಸ್ ಆಗೋಯ್ತು. ಆ ನೆಕ್ಸ್ಟ್ ಫ್ಲೈಟು ಮಿಸ್ ಆಗೋಯ್ತು. ಅಲ್ಲಿಂದ ಬಾಂಬೆಯಿಂದ ಹೋಗಬೇಕಾಗಿತ್ತು, ಅಲ್ಲಿಂದನೂ ಮಿಸ್ ಆಗೋಯ್ತು. ಇವರೆಲ್ಲ ಹೊರಟೋಗ್ಬಿಟ್ರು. ಎಷ್ಟು ಇವ್ರಿಗೆಲ್ಲ ಒಂದು ಹೆದರಿಕೆ. ಫಸ್ಟ್ ಮೊದಲನೇ ಸಲ ಹೋಗ್ತಾ ಇದ್ದು, ನಾನು 2ನೇ ಸಲ ಹೋಗ್ತಾ ಇದ್ದು. ನಿಜವಾಗ್ಲೂ ನಮಗೆ ಆತಂಕ. ಕಪ್ಪಣ್ಣ ಸರ್ ಇರಲಿಲ್ಲ, ಅವ್ರಿಗೆ ಇನ್ನೂ ಪಾಸ್ಪೋರ್ಟ್ ಬಂದಿರಲಿಲ್ಲ ಕೈಗೆ ಅಂದ್ಬಿಟ್ಟು ಅವ್ರು ಬರಲಿಲ್ಲ. ಫುಲ್ ಜವಾಬ್ದಾರಿ ನಮಗೆ ಕೊಟ್ಟಿದ್ರು. ನಾನು ಸಬ್ನಳ್ಳಿ ರಾಜು ಅವ್ರು ಕರ್ಕೊಂಡು ಹೋಗಿದ್ದು. ಅವಾಗ ನಿಜವಾಗ್ಲೂ ಪಾಪ ಅವರು 8 ಅವರೋ 9 ಅವರೋ ಊಟ ತಿಂಡಿ ಇಲ್ಲದೆ ಎಲ್ಲೋ ಒಂದು ಕಡೆ ಇದ್ದು, ಕೊನೆಗೆ ಗಾಡಿ ಬಂದು, ಯಾಕಂತ ಹೇಳಿದ್ರೆ ಎಲ್ರಿಗೂ ಹೊಸದದು. ಅಲ್ಲಿ ಗಾಡಿ ಯಾರಿಗೆ ಫೋನ್ ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಅದೆಲ್ಲ ಅನುಭವ ಅವ್ರಿಗಾಗಿದೆ. ಹಿತ್ಲುಗಿಡ ಮದ್ದಲ್ಲ ಅಂತಲ್ಲ, ನಮ್ಮಲ್ಲಿ ಜನಪದ ಅಂದರೆ ಜನಪದನ ಅನ್ನೋ ಥರ ಮಾತಾಡ್ತಾರೆ. ಆದರೆ ಅಲ್ಲಿ ಸಿಗುವಂಥ ಬೆಲೆ ಇದೆಲ್ಲ ನಮ್ಮ ಕನ್ನಡಿಗರೇ ಅಲ್ಲಿರೋದು. ಆದರೆ ಅವರು ಎಷ್ಟು ಖುಷಿ ಪಡ್ತಾರೆ ಅಂದರೆ ಒಂದೊಂದು ಹಾಡಿಗೂ ಅವರು ಅಷ್ಟು ಖುಷಿ ಪಡ್ತಾರೆ. ಅಷ್ಟು ಅಂದರೆ ನಮ್ಮ ಜನಪದ ಕಲೆಯನ್ನು ಗುರುತಿಸಿ ಕಲಾವಿದರಿಗೆ ಅಷ್ಟು ಗೌರವ ಕೊಡ್ತಾರೆ. ನಿಜವಾಗ್ಲೂ ನಾವೆಲ್ಲ ಧನ್ಯರು ಅಂತ ಹೇಳ್ಬೋದು ಆ ವಿಷಯದಲ್ಲಿ. ನಮ್ಮ ಕನ್ನಡಿಗರು ಅವರು ಇಲ್ಲಿಂದೇನೆ ನಮಸ್ಕಾರ ಆಗ್ತೀವಿ. ನಮ್ಮ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ಅಂದರೆ, ಇಂಡಿಯಾದಿಂದ ಬಂದಿದ್ದೀರಾ, ನೀವು ಇಂಡಿಯಾದಿಂದ ಬಂದಿದ್ದೀರಾ, ನಮ್ಮ ದೇಶದಿಂದ ನೀವು ಈ ದೇಶಕ್ಕೆ ಬಂದಿದ್ದೀರಾ, ಅಯ್ಯೋ ಭಾಳ ಸಂತೋಷ ಆಗತ್ತೆ ಅಂತೇಳಿ ಬಾಚಿ ತಪ್ಕೊಂಡ್ರು. ಹಂಗೆ ದುಡ್ಡು ಕೊಟ್ಟರು, ನಮ್ಮ ಜೊತೆಲಿ ಫೋಟೋಗಳು ತೆಗಿಸ್ಕೊಂಡ್ರು. ನಾವೇ ಧನ್ಯರು. ಆ ದೇಶ ನೋಡ್ಕೊ ಬಂದ್ವಲ್ಲವ, ನಮ್ಮಂಥ ಪುಣ್ಯ. ಯೋಗ ಹಣ ಇದೆಲ್ಲ ನಿಮಗೆ ಜಾನಪದ, ಮೂಲ ಜಾನಪದ ಜೊತೆಗೆ ಶಿಷ್ಟ ಜಾನಪದ ಅಥವಾ ನಮ್ಮ ಮತ್ತಿಘಟ್ಟ ಕೃಷ್ಣಮೂರ್ತಿಗಳು ಗೀತೆಗಳು ಅಂತ ಬರೆದ್ರು. ಡಾಕ್ಟರ್ ಜಿ ಶಂಪ ಅವರು, ಗದ್ಗಿ ಮಠ ಅವರು ಜನಪದದ ಬಗ್ಗೆ ಸಂಶೋಧನೆಯನ್ನು ಮಾಡಿದರು. ಆ ನಂತರದ ಜನಪದ ಸಂಶೋಧಕರು ಜನಪದ ಸಾಹಿತ್ಯವನ್ನು
ಆಗಿದ್ದು ಬಹಳ ವಿಸ್ತಾರವಾಗಿ ದಾಖಲಿಸಿದರು. ಅವರ ಜಾನಪದ ಸಂಗ್ರಹದ ಮೂಲ ಸರಕನ್ನು ಅವರು ಹೆಕ್ಕಿ ತೆಗೆದ್ರು. ಅದರ ಪ್ರಭಾವ ನಿಮಗೆ ಎಷ್ಟಾಯಿತು ಅಥವಾ ಅದರ ಸಂಪರ್ಕ ನಿಮಗೆ ಸಂಸರ್ಗ ಸಿಕ್ತು ಇಲ್ವೋ ಅನ್ನೋದು ಇದನ್ನು ದಯವಿಟ್ಟು ಹೇಳಿ. ಸರ್, ನಾನು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ನಮ್ಮ ಜನಪದ ಇರೋದ್ರಿಂದೇ ನಮ್ಮ ಎಚ್ ಎನ್ ನಾಗೇಗೌಡರು ರಾಮನಗರ ಚನ್ನಪಟ್ಟಣ ಮಧ್ಯ ಈ ಜನಪದ ಅಳಿಸೋಯ್ತದೆ, ಇದನ್ನು ಹೆಂಗಾರು ಮಾಡಿ ಗಟ್ಟಿ ತಂದಲ್ಲಿ ಉಳಿಸ್ಬೇಕು ಅಂತಲೇ ಸರ್ಕಾರಕ್ಕೆ ಮನವಿ ಕೊಟ್ಟು ಅಷ್ಟು ಎಕರೆ ಭೂಮಿ ತೆಗೆದು ಇವತ್ತು ಜನಪದ ಲೋಕ ಅಂತ ಸೃಷ್ಟಿ ಮಾಡಿ ಬಿಟ್ಟಿದ್ದು. ನಮ್ಮ ಕಲಾವಿದರಿಲ್ಲ ಅಂತಂದ್ರೆ ಅವ್ರು ಯಾಕೆ ಪಾಪ ಕಟ್ಟಕ್ಕೆ ಹೋಗ್ತಿದ್ರು? ಹೌದಲ್ಲ ಸರ್? ನಮ್ಮ ಕಲಾವಿದರುಗಳು ಇರೋದ್ರಿಂದಲೇ ಇವ್ರ ಜೀವನ ಇಷ್ಟಕ್ಕೆ ಒಂದೊಂದು ತಲೆ ಒಳಗೆ ಮರೆಸೋಯ್ತದೆ. ಇದನ್ನು ಮುಂದಿನ ಪೀಳಿಗೆ ಜನ ಕಲಾವಿದರುಗಳು ಉತ್ಪತ್ತಿ ಆಗಬೇಕು, ಇದನ್ನು ಉಳಿಸಬೇಕು, ಇದನ್ನು ಬೆಳೆಸಬೇಕು ಅಂತಲೇ ಅವತ್ತು ಎಚ್ ಎನ್ ನಾಗೇಗೌಡರು ಸರ್ಕಾರಕ್ಕೆ ಮನವಿ ಕೊಟ್ಟು ಅಷ್ಟು ಎಕರೆ ಭೂಮಿ ತೆಗೆದು ಇವತ್ತು ಜನಪದ ಗಟ್ಟಿತನ ಉಳ್ಕೋಬೇಕು ಅಂದರೆ ಎಚ್ ಎನ್ ನಾಗೇಗೌಡರು ಮೂಲ ದಾರಿ. ಅವ್ರು ಬಿಟ್ಟಂದರೆ ಜಿ ಎಸ್ ಎಂ ಪರಮೇಶ್ವರಯ್ಯನವರು, ಕರೀಂ ಖಾನ್ರವರು, ಇವರೆಲ್ಲ ಈ ಜನಪದಕ್ಕೋಸ್ಕರ ಭಾಳ ಶ್ರಮ ಪಟ್ಟಿದ್ದಾರೆ, ಇದನ್ನು ಉಳಿಸಿದ್ದಾರೆ. ಹಾಗೆಯೇ ಇನ್ನು ಮುಂದಿನ ಪೀಳಿಗೆ ಜನನು ನಾ ಹೇಳ್ಕೊಳ್ಳೋದಿಷ್ಟೇ, ನೀವು ಯಾವ ವೇದಿಕೆ ಮೇಲಾರ ಹೋಗಿ ನನಗೆ ತುಂಬ ನೋವಾಯ್ತದೆ. ಇದಕ್ಕೆ ಹೋಗ್ತಾರೆ, ಯಾವುದು ಟಿ ವಿ ಚಾನೆಲ್ಗೆ ಹೋಗ್ತಾರೆ, ಈ ಜಿ ಕನ್ನಡಕ್ಕೆ ಹೋಗ್ತಾರೆ, ಒಂದೊಂದು ತುಣುಕಾಡ್ತಾರೆ. ಕೇಳಿ ನನ್ನ ತಂಗಿ ಉತ್ತನಳ್ಳಿ ಇವ್ರ ಕಾತಿ ನಿಮ್ಮ ಭಾವನಾದ ನಂಜಪ್ಪ ಬರ್ತೀನಿ ಅಂತ ಬರ್ನಿಲ್ವಲ್ಲವ್ವ, ಅವನಿಗೆ ಯಾವಾರು ಕಚ್ಚ ಬರದ ಚವಳಾರು ಚುಚ್ಚ ಬರದ, ಇದಿಷ್ಟುದ್ದ ಹೇಳಿರೇ ಹೊರ್ತು ನಂಜನಗೂಡು ಶಿವನೇ ಜಂಗುಮರ ಪಟ್ಟಣ ಅದು ಒಂದು ಕೈಲಾಸವಂತೆ, ಎಡಚರಿಕೆ ಎಣ್ಣೆ ಓಳೆ ಬಲಚರಿಕೆ ಬಾರಿ ಗುಂಡ್ಲ ಸುತ್ತಾಲು ಕೈಲಾಸ ಒತ್ತಲಿ ತಂಬಡಗೇರಿ ಇಂಚರಿ ಚಾಮಲಾಪುರ ಮುಂಚರಿ ಗುಳ್ಳೂರು ತೋಟ ಶ್ರೀಕಂಠನ ದೇವಸ್ಥಾನ ಸುದ್ದ ಮೂಡಾಲ ಗುಡಿಯೋ ತಂದನಾಥ. ಒತ್ತಡದ ಒತ್ತಿನಲ್ಲಿ ಸಪಟಮ ಸಮರಾತ್ರಿ ಒಳಗೆ ಕಾಕೋಳಿ ಕೂಗನಿಲ್ಲ, ಲೋಕ ಬೆಳಗಾಗನಿಲ್ಲ, ಕೆಟ್ಟ ಶಪನವ ಕಂಡು ದಿಟ್ಟೆದ್ದು ನೋಡುತ್ತಾಳೆ ತಂದನ್ನ ತಾನ. ರಾಜ್ಕುಮಾರ್ ಕೈಲಿ ಆಡ್ಸವ್ರೆ ಆಡ ಜನಪದ ಆಡ. ಒತ್ತಡದ ಸಪ್ಟಮ್ ಸಮರಾತ್ರಿಲಿ ಜುಮ್ ಎಂದಿತ್ತು ಜುಮ್ ಜುಮ್ ಅಂತ ಸಾಹಿತ್ಯ ಬರೆದು ರಾಜ್ಕುಮಾರ್ ಕೈಲಿ ಹಾಡಾಡಿಸಿದ್ದಾರೆ. ಇದು ಚಾಮುಂಡಮ್ಮ ಪಾರ್ವತಿ ಮಹಿಷಾಸುರನ ಕೊಲ್ಲೋದಕ್ಕೋಸ್ಕರ ಅವಳು ಚಂಡಮುಂಡರನ್ನ ಕೊಂದು ಚಂಡಿ ಚಾಮುಂಡಿ ಆದದ್ದು. ಆ ಚಂಡಿ ಚಾಮುಂಡಿ ಆಗಿ ಯಾವಾಗ ಬೆಟ್ಟದಲ್ಲಿ ಎಲಿ ಆದ್ಲೋ ನನ್ನ ಹೆಂಡತಿ ದೇವಮಾನರೆಲ್ಲ ಕರೆದು ಅಲ್ಲಿ ಇಳಿಸ್ಬಿಟ್ರಲ್ಲ, ಇನ್ನು ನನ್ನ ಪಾರ್ವತಿ ನೋಡೋದು ಯಾವಾಗ ಅಂತ ಹೇಳಿ ಇವನು ಗರಳಾಪುರ, ಆ ಊರ ಹೆಸರೇ ಗರಳಾಪುರ ಅಂತ. ಗರಳಾಪುರ ಅಂದರೆ ವಿಸುದೂರು, ಗರಳ ಅಂದರೆ ವಿಷ. ಆ ವಿಷದ ಊರಿನಲ್ಲಿ ಹೋಗಿ ಇವನು ಚಂದ್ರಶೇಖರ ಮೂರ್ತಿ ಮಗನಾಗಿ ನುಂಗಿದ ನಂಜುಂಡೇಶ್ವರನಾಗಿ ಅಲ್ಲಿ ನೆಲೆಯಾದ. ಇತ್ತೀಚೆಗೆ ಅದು ನಂಜನಗೂಡಾದ್ದು. ಮೊದಲೆಲ್ಲ ಗರಳಾಪುರ ಅಂತ ಊರ ಹೆಸರು. ಇತಿಹಾಸ ನೋಡಿ ಸ್ವಾಮಿ ಹೆಂಗಿದೆ. ನಮ್ಮ ಮಳವಳ್ಳಿ ಅಂತೂ ಅನ್ನೋದು ಮಳವಳ್ಳಿ ಅಂತ ಇತ್ತೀಚೆಗೆ ಬಂದದಂತೆ. ಮೊಲಹಳ್ಳಿ ಅಂತಂತೆ, ಮೊಲ ನಾಯಿಗಳನ್ನ ಓಡಿಸ್ಕೋಯ್ತಂತೆ. ಅಲ್ಲಿ ಟಿಪ್ಪು ಬಂದು ಅಲ್ಲಿ ಟಿಪ್ಪು ಕೋಟೆ ಹಾಕವನೆ. ಈಗಲೂ ಕೋಟೆ ಬೀದಿ ಪೇಟೆ ಬೀದಿ ಅಂತ 2 ಕೇರಿಗಳವೆ ನಮ್ಮ ಮಳವಳ್ಳಿ ಒಳಗೆ. ಇಲ್ಲಿ ಯುದ್ಧದ ಭೂಮಿ, ಕದನದ ಭೂಮಿ ಅಂತ ಟಿಪ್ಪು ಬಂದು ಅಲ್ಲಿ ಕೋಟೆ ಕಟ್ಟವನೆ. ಅದು ಮೊಲಹಳ್ಳಿ. ಆ ಮೊಲಹಳ್ಳಿ ಎಲ್ಲ ಹೋಗಿ ಇವತ್ತು ಮಳವಳ್ಳಿ ಆಗದೆ. ತಪ್ಪಿದ್ರೆ ಸಂಶಯ ದಯವಿಟ್ಟು ನಾನು ತಿಳಿದದನ್ನ ಹೇಳ್ತೀನಿ, ಗೊತ್ತಿದ್ದದ್ದು ಹೇಳ್ಕೊಡಿ. ನಿಮ್ಮಿಂದ 4 ಅಕ್ಷರ ಕಲ್ತ್ಕೊಂಡು ನೀವು 4 ಕಡೆ ಹೇಳೋಕ್ಕೆ ಒಂದು ಅನುಕೂಲ ಆಯ್ತದೆ. ಈ ಮಾತೇ ನನ್ನ ಬಂಡವಾಳ. ಈ ಮಾತಿಲ್ದೇ ನನಗೇನು 3 ಪೈಸೆನೂ ಕೊಡೋರು ಯಾರೂ ಇಲ್ಲ. ಎಲ್ಲ ಪಾಪ ರಾಗಿ ತಗೊಬಂದು ಗೊಬ್ಬರ ಹಾಕಿ ಏನೇನೋ ಕಷ್ಟಪಟ್ಟು ಅವ್ರು ಬೆಳೆ ತಕ್ಕಂದ್ರೆ ನಾವು ಯಾಕೆ ಗೊಬ್ಬರನೂ ಹಾಕೋಂಗಿಲ್ಲ, ಏನೂ ಹಾಕೋಂಗಿಲ್ಲ. ಈ ಗಂಟ್ಲೇ ನಮ್ಮ ಸಿರಿ, ಈ ಗಂಟ್ಲಿದ್ರೆ ನಮ್ಮ ಭಾಗ್ಯ. ಇದು ಕೆಡಿಸ್ಕೊತು ಅಂದ್ರೆ ನಮ್ಮ ಕೆಟ್ಟನ ಅಂತ, ಹೊಟ್ಟೆ ಬರ್ಸ್ಕೊಂಡು ನಮ್ಮ ಕೆಟ್ಟನ ಅಂತ ಏನಂತ ಹೇಳವ್ರೆ. 1 ಹೊತ್ತು ಉಣ್ಣವ ಯೋಗಿ, 2 ಹೊತ್ತು ಉಣ್ಣಮ್ಮ ಭೋಗಿ, 3 ಹೊತ್ತು ಉಣ್ಣಮ್ಮ ರೋಗಿ, ದಿನಕ್ಕೆ 4 ಸಲ ಉಣ್ಣಮ್ಮ ಹೊತ್ತು ಮುಂಚೆ ಹೋಗಿ ಅಂತ. ಇದು ಎಲ್ಲ ನಮ್ಮ ಗಾದೆ ಮಾತುಗಳು. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಯಾವುದನ್ನೂ ಬೇಜಾರು ಮಾಡ್ಕೋಬೇಡಿ. ಆಮೇಲೆ ನಾವೇನಪ್ಪ ಅಂತ ಅನ್ನೋದು, ಇಲ್ಲಿ ಎಷ್ಟೋ ಜನ ಮಕ್ಕಳು ಬಂದಿದ್ದೀರಾ, ಕಷ್ಟಪಟ್ಟು ನಿಮ್ಮ ತಾಯಿ ತಂದೆಗಳು ಓದಿಸ್ತಾರೆ. ಆಮೇಲೆ ಹೆಣ್ಮಕ್ಳು ಈಗ ಬಸ್ಸಲ್ಲಿ ಬರಬೇಕಾದ್ರೆ ಈ ಹೆಣ್ಮಕ್ಳು ಮಾತಾಡೋ ಸ್ಟೈಲೇ ಒಂಥರ ಇರ್ತದೆ. ಅವರು ಕಿಟಕಿ ಪಕ್ಕದಲ್ಲಿ ಕೂತ್ಬಿಡ್ತಾರಾ, ನೋ ಅತ್ತಿಂದ ಏನಂದರು,
ಇತ್ತಿಂದ ಇವ್ರು ಏನಂದಾರೋ ಅದು ಅವ್ರಿಗೆ ಗೊತ್ತೇ ಹೊರತು ನಮಗೆ ಗೊತ್ತಿಲ್ಲ. ಹೌದಲ್ವಾ? ಅದಕ್ಕೆ ಅಪ್ಪ ಅವದಿರು ನಿಮ್ಮ ಹೊತ್ತು ಎತ್ತು ಸಾಕಿ ಎದೆ ಹಾಲು ಕೊಟ್ಟು ಕುಡಿಸಿ ಬೆಳೆಸವ್ರಪ್ಪ. ನೀವು ದೊಡ್ಡವರಾದ ಮಾತ್ರಕ್ಕೆ BSc ಓದ್ ಮಾತ್ರಕ್ಕೆ ನೀನು ಅಪ್ಪ ಅಮ್ಮನ ಮಾತು ತಿರಸ್ಕಾರ ಮಾಡಬೇಡವ. ನೀನು ಅವ್ವ ಅಪ್ಪನ ಮಾತು ಕೇಳ್ಕೊಂಡು ಮುಂದೆ ನಡಿ, ನೀನು ಬಾಳು ಬಂಗಾರ ಆಯ್ತದೆ. ಅದರಲ್ಲೂ ಈಗ ಎಷ್ಟೋ ಜನ ಮಕ್ಕಳಿಗೆ ಓದಿರೋವನೇ ಬೇಕು ಕೆಲಸದವನೇ ಬೇಕು ಅನ್ನೋದು ಅವರು ಅಪ್ಪದಿರಿಗೆ ಹುಚ್ಚಿಡ್ಕೊಂಬಿಡೋದೆ. ಏನಪ್ಪ ಅಂತಂದರೆ ಕೆಲಸದವನಿಗೆ ನನ್ನ ಮಗಳಿಗೆ ಕೊಟ್ಟರೆ ಸಂಬಳ ತಂದು ನನ್ನ ಮಗಳಿಗೆ ಕೊಡ್ತೇನೆ, ಬೀರುವಳು ಮಡಿಗೆ ಆಮೇಲೆ ಬ್ಯಾಂಕಿಗೆ ತಗೊಂಡು ಮಡಗ್ತಾಳೆ. ಇದು ಮೊದಲನೇ ಅರ್ಥ. ಅಪ್ಪಿತಪ್ಪಿ ಮದುವೆ ಆದಮೇಲೆ ನನ್ನ ಮಗಳಿಗೆ ಏನಾರು ಮಧ್ಯಂತರದಲ್ಲಿ ಹೊಡೆದು ಪಡೆದು ಏನಾದ್ರು ಕಷ್ಟ ಕೊಟ್ಟರೆ 1.5 ಲಕ್ಷ ರೂಪಾಯಿ ಸಂಬಳ ಅವನಿಗೆ, ಅದು ಅರ್ಧ ಸಂಬಳ ಲಾಯರ್ ಕಟ್ಟಿ ಅರ್ಧ ಸಂಬಳ ಇಲ್ಲಿ ಮಡಗಿಸ್ತೀನಿ ಅಂತ. ಇದು 2ನೇ ಪಾಯಿಂಟು. 3ನೇ ಪಾಯಿಂಟ್, ಏನಾದ್ರು ನನ್ನ ಅಳಿಯ ಮದುವೆ ಮಾಡ್ಕೊಂಡ್ಮೇಲೆ ಏನು ಕಲಿಬಾರ್ದು ಕಲಿತು ಕುಡ್ದು ಗಿಡ್ದು ಡಮ್ ಅಂದ್ಬಿಟ್ನೋ ಆಗ ಅವ್ನ ಕೆಲಸ ನನ್ನ ಮಗಳಿಗೆ ಬರ್ತದೆ ಅಂತ. ಇದು 3ನೇ ಕೆಲಸ. ಇನ್ನು 4ನೇ ಕೆಲಸ, ಮೊದಲು ಹೊಗೆ ಹಾಕ್ಸ್ಕೊಳ್ಳೋವ್ಯಾರು ನನ್ನ ಅಳಿಯ, ಬದುಕಿರೋ ತನಕ ಪೆನ್ಷನ್ ದುಡ್ಡು ತಗೊಳ್ಳೋವ್ಯಾರು ನನ್ನ ಮಗ. ಇದನ್ನೆಲ್ಲ ತಿಳ್ಕೊಂಡೆ ಇವತ್ತು ಮಕ್ಕಳಿಗೆ ಹೆಣ್ಣಿಲ್ಲ ಇದನ್ಕ ಹೋಯ್ತವ್ರೆ. ರೈತ ಬೆಳೆದ್ರೆ ಕಣವ ನಿಮಗೆಲ್ಲ ಅನ್ನ. ರೈತರ ಬೆಳೆದ್ರೆ ಇವತ್ತು ಮೇಲೆ ಕೂತಿರೋ ಪ್ರಜೆಗಳಿಗೆಲ್ಲ ಅನ್ನ ಕೊಡ್ತಕ್ಕಂಥ ಅನ್ನದಾತ ಅವನು. ಅದಕ್ಕೆ ಹೇಳಿಲ್ವ CS ಅವರು ಏನಂತ ಹೇಳಿದ್ರು, ನೇಗಿಲೆ ಹಿಡ್ದ ರೈತ ನೋಡಿ ಅಂತ ಗಟ್ಟಿತನದಲ್ಲಿ ಹಾಡಿದಂಥ ಪುಣ್ಯಾತ್ಮರು ನಮ್ಮ CS ಅವರು. ಅವ್ರಿಗೂ ಶರಣಾರ್ಥಿ. ನಾನು ಇಲ್ಲಿಂದ ಕಪ್ಪಣ್ಣ ಸರ್ ಅವರು ನಮಸ್ಕಾರ ಮಾಡ್ತೀನಿ. ಅವ್ರನ್ನ ನಾನು ಮತ್ತೆ ಪುನಃ ನೋಡಬೇಕು, ಅವ್ರಿಗೆ ಹುಷಾರಿನಿಲ್ಲ. ನಮ್ಮನ್ನು ಅಮೇರಿಕಕ್ಕೆ ಕರ್ಕೊಂಡು ತೋರಿಸಿದ್ರಲ್ಲ ಆ ಪುಣ್ಯ ಅವ್ರಿಗೆ ಸಲ್ತಕ್ಕಂಥದ್ದು. ಅವ್ರ ಅಜ್ಜಜ್ ಮುದುಕಾಗಂಟ ಅವ್ರು ಬಾಳಿ ಬದುಕಲಿ ಅಂತ ನಾನು ಇಲ್ಲಿಂದಲೇ ದೇವ್ರು ಕೇಳ್ಕೊಂತೀನಿ. ಕೇಳಿ ಪ್ರಶ್ನೆ ಇದ್ರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಪ್ರವೀಣ್ ಅಂತಂದು. ಹಾಂ, ನನ್ನ ಪ್ರಶ್ನೆ, ಮಂಟೇಸ್ವಾಮಿ ಕಥೆಯಲ್ಲಿ ಬಸವನ ಪ್ರಸಂಗ ಬರುತ್ತೆ ಸರ್. ಅದರಲ್ಲಿ ಬಸವನ ಪಾದ ಅಂತ ಹೇಳ್ತಾರೆ. ಇದರಲ್ಲಿ ನಮ್ಮ ಹಿರಿಯ ಜಾನಪದ ತಜ್ಞರಾದ ಜಿ ಶಂಪ ಅವರ ಜಾನಪದ ಪ್ರವೇಶಿಕೆಯಲ್ಲಿ ಈ ಬಸವನ ಪಾದದ ಬಗ್ಗೆ ಬೇರೆ ಅರ್ಥ ಇದೆ. ಅಲ್ಲಿ ಕಲ್ಯಾಣದ ಬಸವಣ್ಣ ಬಂದಿದ್ರು ಅಂತ ಹೇಳ್ತಾರೆ. ಇದಕ್ಕೆ ನಾನು ಯಾಕಂದರೆ ನಾನು ಆ ಪಾತ್ರದಲ್ಲಿ ಮಾಡೋದ್ರಿಂದ ಸುಮಾರು 30-40 ಪಾತ್ರಗಳಲ್ಲಿ ನಾನು ಮಾಡೋದ್ರಿಂದ ಇವತ್ತಿಗೂ ನಾನು ಒಬ್ಬ ಪಾತ್ರ ಪ್ರವೇಶ ಮಾಡಬೇಕಾದ್ರೆ ಈ ಕಥಾ ಪ್ರಸಂಗದ ಬಗ್ಗೆ ನನಗೆ ಈಗಲೂ ಗೊಂದಲ ಇದೆ. ಇನ್ನೊಂದು, ಭಕ್ತಿಯಲ್ಲಿ ನಾವು ಮೈ ಮರೆತು ಆದರೂ ಹೇಳುವ ಸತ್ಯವನ್ನು ಮೈ ಮರೆತಾ ಇದ್ವೇನೋ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ನಿಮ್ಮ ಮಂಟೇಸ್ವಾಮಿ ಮತ್ತು ಬರೋ ಈ ಪ್ರಸಂಗಕ್ಕೆ ನಿಮ್ಮ ತಿಳಿದಿರೋ ಕತೆ ನಿಮ್ಮ ಬಾಯಿಂದ ಬಂದರೆ ಅದಕ್ಕೆ ಒಂದು ಉತ್ತರ ಸಿಗುತ್ತೇನೋ ಅಂತ ಅನಿಸುತ್ತೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಕಲ್ಯಾಣವನ್ನು ಕ್ರಾಂತಿ ಮಾಡಿ ಅವರು ಹುಟ್ಟಾಕಿದ್ದು ಅಂತ ನಮ್ಮ ಕತೆ ಕಾವೇರಿಲಿ ಅವರು ಬರೆದಿರ್ತಕ್ಕಂಥ ಓಲೆಗರಿ ತಾಳೆಗರಿ ಒಳಗೂ 12ನೇ ಶತಮಾನದಲ್ಲಿ ಬಸವಣ್ಣವರು ಇವರೆಲ್ಲರೂ ಒಗ್ಗೂಡಿಸಿದ್ರು. ಅಕ್ಕಯ್ಯ ಚಿಕ್ಕಯ್ಯ ಶರಣ, ಒಕ್ಕಲುಗುರು ಮುದ್ದಯ್ಯ ಶರಣ, ವಲಾರ ವನ್ನಯ್ಯ ಶರಣ, ಮಾದಿಗ ಚೆನ್ನಯ್ಯ ಶರಣ, ಸಟ್ಗಳ ಪುಟ್ಟಯ್ಯ ಶರಣ, ಅಡಪ ರಂಪಣ್ಣ ಶರಣ, ಹಂಬಿಗಿರಿ ಚೌಡಯ್ಯ ಶರಣ, ಕುರುಬುರು ಬೀರಪ್ಪ ಶರಣ, ಕುಂಬಾರ ಗುಂಡಯ್ಯ ಶರಣ, ದೋಲಾರ ಕಕ್ಕಯ್ಯ ಶರಣ, ತುರ್ಕೂರು ಪೀರಯ್ಯ ಶರಣ. ಇಂಥ ಅವರೆಲ್ಲರೂ ಒಗ್ಗೂಡಿಸಿ ಅನುಭವ ಮಂಟಪ ಕಟ್ಟಿ ಎಲ್ಲರ ಕತ್ಗೂ ಲಿಂಗ ಕಟ್ಟಿದ್ನ ಅಂತ ನಮ್ಮ ಕಥೆಯಲ್ಲಿ ಹೇಳ್ತೀವಿ. ಒಬ್ಬ ಮನುಷ್ಯನಿಗಿರೋ ಆಯುಸು 350 ವರ್ಷ ಆಯುಸು. ನಮ್ಮ ಊಟ, ನಮ್ಮ ತಿಂಡಿ, ನಮ್ಮ ಉಸಿರಾಟ. ಬೇಕಾದ್ರೆ ಯೋಗ ಮಾಡಿರ್ತಕ್ಕಂಥವ್ರು ಬೇಕಾದ್ರೆ ಕೇಳಿ, ನೀವು ಯಾರು ತಾಳಿಂದ ನೀವು ಬದುಕ್ತಿರ್ತೀರೋ 350 ವರ್ಷ ಬದುಕ್ಬೋದಂತೆ ಒಬ್ಬ ಮನುಷ್ಯ. ಅದನ್ನು ನಾವು ಉಸಿರಾಟ ಮಾಡ್ಕೊಳ್ತಕ್ಕಂಥದ್ದು, ಊಟ ತಿಂಡಿ ಇದಿರಲಿ ನಾವು ಆಯುಸ ಕಡಿಮೆ ಮಾಡ್ಕೊತೀವಿ ಹೊರತು ಈ 350 ವರ್ಷ ಬದುಕಿದ್ರು ಮಂಟೇಸ್ವಾಮಿ ಯಾಕೆ ಬದುಕಿರಬಾರ್ದು 350 ವರ್ಷ? 15ನೇ ಶತಮಾನದಲ್ಲಿ ಮಂಟೇಸ್ವಾಮಿಯವರು ಕೊಡೇಕಲ್ ಬಸವಣ್ಣ ಅಂತ ಹೇಳ್ತೀವಿ. ಕೊಡೇಕಲ್ ಬಸವಣ್ಣ ಅಥವಾ ಕಲ್ಯಾಣ ಪಟ್ಟಣದ ಬಸವಣ್ಣ ಅಂತಕ್ಕಂಥದ್ದು ಇನ್ನೂ ಸಂಶೋಧನೆ ಮಾಡ್ತವ್ರೆ. ನಮ್ಮ ಜನಪದದಲ್ಲಿ ಹೇಳೋದೇ ಕಲ್ಯಾಣ ಪಟ್ಟಣದ ಬಸವಣ್ಣ. ಅವರು ಅಲ್ಲಿವರೆಗೂ ಬದುಕಿದ್ರು ಅಂತಕ್ಕಂಥ ಕಥೆ ನಾವು ಹೇಳ್ತೀವಿ. ಕೊಡೇಕಲ್ ಬಸವಣ್ಣ ಅಂತ ಇತ್ತೀಚಿನವರು ಈಗ ಹೇಳ್ತವ್ರೆ. ಅವರಲ್ಲ ಬಸವಣ್ಣವರು. ಕಲ್ಯಾಣ ಪಟ್ಟಣವನ್ನು ಪ್ರವೇಶ ಮಾಡಿದವರು ಅವರು ಬಸವಣ್ಣವರಲ್ಲ. ಅವರು ಐಕ್ಯವಾದ ಮೇಲೆ ಮಂಟೇಸ್ವಾಮಿಯವರು 15ನೇ ಶತಮಾನದಲ್ಲಿ ಹುಟ್ಟು ಬಂದವರು ಅಂತೇಳಿ ಇವತ್ತು ಕೇಳ್ಕೊತಾ ಇದ್ದೀರಾ. ನಮ್ಮ ಕಥೆಯಲ್ಲಿ ಕಲ್ಯಾಣ ಪಟ್ಟಣಕ್ಕೆ ಬಸವಣ್ಣವರು ಅವರ ಪರೀಕ್ಷೆ ಮಾಡೋದಕ್ಕೋಸ್ಕರ ನಾನು ಅನ್ನೋ ಪದ ಯಾವಾಗ ಬಸವಣ್ಣವ್ರಲ್ಲಿ ಬಂತೋ
ಅದು ಉಳುಮೆ ಮನೆಯೊಳಗೆ ಕುಂತಿರುವಂಥ ಮಂಟೇಸ್ವಾಮಿಯವ್ರ ಗರ್ವಾಗಿ, ಓ ಬಸವಣ್ಣ ನಿನ್ನಲ್ಲೂ ನಾನತ್ವ ಬಂತಪ್ಪ, ಹಾಗಿದ್ಮೇಲೆ ನಾನು ನಿನ್ನ. ಆವಾಗ ನೀಲಮ್ನವ್ರು ಕೇಳ್ತಾರೆ ಬಸವಣ್ಣವ್ರನ್ನ, ಸ್ವಾಮಿ ನೀವು ಮಾತ್ರ ಲಕ್ಷದ ಮೇಲೆ 96,000 ಸಿಲಿಂಡರ್ಗಳಿಗೆಲ್ಲ ಕಲ್ಯಾಣ ಪಟ್ಟಣದಲ್ಲಿ ಲಿಂಗಧಾರಣೆ ಮಾಡಿರ್ತಕ್ಕಂಥ ಗುರುಗಳಾಗಿದ್ದೀರಲ್ಲ, 777 ಮಠಕ್ಕೆ ನಿಮಗೆ ಯಾರು ಗುರು ಅಂತ ನೀಲಮ್ಮ ಕೇಳಿದಾಗ, ಆಗ ಕಣ್ಣೀರಾಗ್ತಾ ಮನೆ ಕಂಡಾಗ ಸ್ವಾಮಿ ಗರ್ವಾಗತ್ತೆ. ಆಗ ನೀಲಮ್ಮನವ್ರು ಕನಸಿಗೆ ಬಂದ್ರಂತೆ, ನೀಲಮ್ಮ ನಿನ್ನ ಪತಿ ಗುರುವಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾನೆ, ನಾನು ನಿಮ್ಮ ಕಲ್ಯಾಣ ಪಟ್ಟಣಕ್ಕೆ, ನಾನು ನಿನ್ನ ಪತಿಗೂ ನಿನ್ನ ಕಲ್ಯಾಣ ಪಟ್ಟಣದಲ್ಲಿರೋ ಸಿಲಿಂಡರ್ಗೂ ನಾನು ಗುರುವಾಗಿ ಬರ್ತಾ ಇದ್ದೀರಿ ಅಂದರು. ಆಗ ಯಾವ ರೀತಿ ಬರ್ತೀರಿ ಸ್ವಾಮಿ? ನಾನು ಬರುವಾಗ ಕಡೇ ಬೀದಿ ಒಳಗೆ 97ನೇ ಬೀದಿ ಕಡೇ ಬೀದಿ ಒಳಗೆ ಕಟ್ಟಿರ್ತಕ್ಕಂಥ ಹರಳೇನ ಮನೆ ನಾನ್ಗಿಲ್ದೇ ಇರ್ತಕ್ಕಂಥ ಗಂಟೆ ಅಂದರೆ ಚಕ್ರದ ಗಂಟೆ, ಅದು 3 ಸಲ ಆದಾಯ್ತದೆ, ಆವಾಗ ನಿಮ್ಮ ಕಲ್ಯಾಣ ಪಟ್ಟಣಕ್ಕೆ ಬರ್ತೀನಿ ಅಂತ ಕನಸಿನಲ್ಲಿ ಹೇಳಿದ್ರು. ಅವತ್ತು ನೀಲಮ್ನವರು ಒಕ್ಕಳಕ್ಕೆ ಆಗಿ ಅವನು ಬದನೆಕಾಯಿ ಕುಯ್ದು ಹಾಕಿ ಲಕ್ಷದಲ್ಲಿ 96,000 ಸಿಲಿಂಡರ್ಗಳಿಗೆ ಪ್ರಸಾದವನ್ನು ಹಂಚಿ ಇನ್ನೂ ಮಿಕ್ಕ ಪ್ರಸಾದವನ್ನು ಕಲ್ಲುಬಂಡಿ ಮೇಲೆ ತುಂಬಿ ಕೈಲಾಸಕ್ಕೆ ಕಳಗಿಸ್ತಿದ್ರು ಅಂತ ಕಥೆಯಲ್ಲಿ ಹೇಳ್ತೀವಿ. ಕೈಲಾಸ ಅಂದರೆ ಮ್ಯಾಲೆ ಅಂತ. ಇವ್ರು ಹೆಂಗಪ್ಪ ಮೇಲೋಕಕ್ಕೆ ಕಳಿಸಿದ್ರು ಅಂತ ಇವ್ರು ತಿಳ್ಕೊಂಡವ್ರೆ. ಅದಲ್ಲ, ಕೈಲಾಸ ಶ್ರೀಶೈಲ ಪರ್ವತದಲ್ಲಿರುವ ಗಣಗಳು ಈ ಪ್ರಸಾದವನ್ನು ಊಟ ಮಾಡಲಿ ಅಂತೇಳಿ ನೀಲಮ್ನವರು ಕಲ್ಯಾಣ ಪಟ್ಟಣದಲ್ಲಿ ಉಳ್ಕೊಂಡ ಪ್ರಸಾದವನ್ನು ಕಲ್ಲುಬಂಡಿ ಮೇಲೆ ತುಂಬಿ ಶ್ರೀಶೈಲ ಪರ್ವತಕ್ಕೆ ಕಳಗಿಸ್ತಿದ್ರು ಅಂತ. ಆಗ ಈ ಬಸವಣ್ಣವರು, ನೋಡಪ್ಪ ಕಡಕರ ಸಂಗಣ್ಣ, ಇವತ್ತು ಯಾರು ಲಿಂಗ ಇದ್ದಂಥ ಬಹಿಗಳು ಯಾರು ಕಲ್ಯಾಣ ಪಟ್ಟಣಕ್ಕೆ ಬಂದರೆ ಅಂಥವ್ರನ್ನ ನೀನು ಒಳಗಡೆ ಸೇರಿಸ್ಬೇಡ, ಯಾಕೆಂದರೆ ನನ್ನ ಗುರುಗಳು ಬರ್ತಾ ಇದ್ದಾರೆ, ಎಲ್ಲರ ಕತ್ಗೂ ಲಿಂಗ ಕಟ್ಟಿದ್ದೀನಿ, ಯಾವನಾರು ಲಿಂಗ ಇಲ್ದೇದವನು ಬಂದು ಪ್ರಸಾದ ಹಂಚ್ಕೊಂಡು ಕೂತ್ಕೊಂಡ್ರೆ ನಮಗೆ ಅಗೌರವ ಆಯ್ತದೆ ಅಂತೇಳಿ ಯಾವಾಗ ಕಡಕರ ಸಂಗಣ್ಣಗೆ ಆಜ್ಞೆ ಮಾಡಿದ್ರೋ ಅದು ಸ್ವಾಮಿಗಳ ಗರ್ವಾಯ್ತಂತೆ. ಓಹೋ, ನಿನ್ನಲ್ಲೂ ಈ ರೀತಿ ಭಾವನೆ ಬಂತಪ್ಪ, ಕತ್ತಲ್ಲಿ ಲಿಂಗ ಇಲ್ದೇದವ್ರು ಕಲ್ಯಾಣ ಪಟ್ಟಣಕ್ಕೆ ಬಂದರೆ ಬಿಡಬೇಡ ಅಂತ ಇದೆಯಾ? ಹಾಗಿದ್ಮೇಲೆ ನೋಡಿ ನಾ ಯಾವ ರೀತಿ ಬರ್ತೀನಿ ಅಂತೇಳಿ ಸತ್ವಗಿರ ಯಮ್ಮ ಕರಿನ ಚಕ್ಳ ಮೈ ಮೇಲೆ ಓದ್ಕೊಂಡು ಎಂಡದ ಗಡಿಗೆ ಕಂಕಳ್ಳಿ ಹಾಕೊಂಡು ಆಗ ಉಳುಕ್ ಜಂಗುಮ ಕೊಳಕ್ ಜಂಗುಮನಾಗಿ ಕಲ್ಯಾಣ ಪಟ್ಟಣಕ್ಕೆ ಪ್ರವೇಶ ಮಾಡಿದ್ರು. ಯಾರು? ಸೂರ್ಯಪಾನಿಗಳಿಗೆ ಅಂದರೆ ಮಾದಗಿರಿ ಚೆನ್ನಯ್ಯ ಚಪ್ಪಲಿ ಮಾಡಬೇಕು ಅಂತಂದರೆ ನೀರೊಳಕ್ಕೆ ಚರ್ಮ ಉನಿ ಹಾಕೊಂಡು ರಂಪಿ ಒಳಗೆ ಚುಚ್ಚಿ ಆ ದಾರವನ್ನು ಎಳೆದು ಚಮ್ಮಳಿಗೆ ಮಾಡ್ತಾನಲ್ಲ, ಅದೇ ರೀತಿ ಕಂಕಳುಗಳಿಗೆ, ಆ ಸೂರ್ಯಪಾನಿಗಳಿಗೆ ನದಿಯ ಕಂಕಳುಗಳಿಗೆ ಎಂಡದ ಗಡಿಗೆ ಬಲಗಡೆ ಕಂಕಳು ಹಾಕೊಂಡು ಯಮಕನಿ ಚಕ್ರ ಮೈ ಮೇಲೆ ಓದ್ಕೊಂಡು ಹೆಗ್ಗಜ್ಜಿ ತುರ್ಗಜ್ಜಿ ಮಾಡ್ಕೊಂಡು ಕಲ್ಯಾಣ ಪಟ್ಟಣಕ್ಕೆ ಮಂಟೇಸ್ವಾಮಿಗಳು ಬಂದರು. ನಮ್ಮ ಕಥೆಯಲ್ಲಿ ಹೇಳೋದು, ಎಲ್ಲ ದೇವತೆಗಳೆಲ್ಲ ಮಾಯಿ ಕೈಗೆ ಸಿಕ್ಕಾಕೊಂಡ್ರು. ಮಾಯಿ ಕೈಯಿಂದ ಸಿಗದೆ ಹೋದವನೇ ಅವನೇ ಅಲ್ಲಮ ಪ್ರಭು, ಅವನೊಬ್ಬ ಮಾತ್ರ ಹೆಣ್ಣಿನ ಕೈಗೆ ಸಿಕ್ಕಲಿಲ್ವಂತೆ ಅಂತ ಬ್ರಹ್ಮ ಋಷಿ ವಿಶ್ವಾಮಿತ್ರನಂತೆ ಅವನೇ ಮೇನಕೆಗೆ ಸೋತ್ಬಿಟ್ಟು ಮನಸ್ಸು ಸೋತ್ಬಿಟ್ನಂತೆ, ತಪಸ್ಸನೆ ಬಿಟ್ಬಿಟ್ಟು ಹೋಗಿ ತಪ್ಕೊಂಡಂತೆ ಅವಳ ಯಾರನ್ನ ಮೇನಕೆನ. ಆ ಹೆಣ್ಣು ಕಣ್ಣಿಗೆ ಕಾಣಿಸ್ತೇನೆ ಪಾರಾಗಿ ಬಂದವನೇ ಅಲ್ಲಮ ಪ್ರಭು ಅಂತ ನಮ್ಮ ಕಥೆ ಪುರಾಣದಲ್ಲಿ ನಾವು ಹೇಳ್ಕೊ ಬರ್ತಾ ಇದ್ದೀವಿ ಸ್ವಾಮಿ. ಮಹಾದೇವ ಸ್ವಾಮಿಯವರು ಕೇವಲ ಜಾನಪದ ಲೋಕಕ್ಕೆ ಸೀಮಿತರಾಗಿಲ್ಲ. ಅವರು ಬಹುತೇಕ ನೋಡಿದರೆ ಅವರ ವ್ಯಕ್ತಿತ್ವ ಬಹಳ ಮುಗ್ಧರಂತೆ ಕಾಣ್ತಾರೆ. ಆದರೆ ಪ್ರಚಲಿತ ವಿದ್ಯಮಾನದ ಬಗ್ಗೆ ಅವರು ಬಹಳ ಚಿಂತನೆ ಮಾಡಿದ್ದಾರೆ. ಯುವತಿಯರ ಬಗ್ಗೆ, ದಾಂಪತ್ಯ ಜೀವನದ ಬಗ್ಗೆ. ಇವತ್ತು ಭಾರತ ಯಾವುದೇ ಒಂದು ದೇಶ, ಯಾವುದೇ ಒಂದು ರಾಷ್ಟ್ರ ಅದೊಂದು ಪ್ರಗತಿ ಪದದತ್ತ ಒಂದು ಮೌಲಿಕವಾಗಿ ಮುಂದುವರಿಬೇಕಾದರೆ ಯುವತಿಯರು ದಾಂಪತ್ಯ ಜೀವನ ಪ್ರತಿಯೊಬ್ಬರಿಗೂ ಒಂದು ಅತ್ಯವಶ್ಯ. ಇಂದು ದೊಡ್ಡ ದುರಂತವನ್ನು ಅನುಭವಿಸ್ತಾ ಇದೆ. ಇದಕ್ಕೆ ಒಂದು ನೈಜ ಕಾರಣ, ವಾಸ್ತವಿಕ ಸ್ಥಿತಿಯನ್ನು ಅವರು ಬೆಳಕು ಚೆಲ್ಲಿದ್ದಾರೆ. ಈ ವಿಷಯದಲ್ಲಿ ಒಂದು ಸ್ವಲ್ಪ ನಾನು ಮಾತಾಡ್ಬಿಡ್ತೇನೆ. ಸಾಹೇಬರು ಇದ್ದಾರೆ, ಬಹಳ ಅಧಿಕೃತವಾದಂಥ ಸಾಹೇಬರು ಮನಸ್ಫೂರ್ತಿಯಾಗಿ ಸ್ಪಂದಿಸತಕ್ಕಂಥ ಕಾರ್ಯಕ್ರಮ ನಾನು ಬಹಳ ದಿನಗಳಿಂದ ನಾನು ಬರ್ತಾ ಇದ್ದೀನಿ ಇಲ್ಲಿ. ಇಂಥ ಸಾಹೇಬರು ಬಹಳ ಸ್ಪಂದಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಸ್ವತಃ ಅವರು ಪ್ರಶ್ನೆಗಳನ್ನು ಕೇಳಿ ನೀವು ಪ್ರತಿಯೊಂದು ನಿಮ್ಮ ಆರಂಭಿಕ ಜೀವನದಿಂದ ಇಲ್ಲಿಯವರೆಗೂ ನಮಗೆ ಮನವರಿಕೆ ಮಾಡಿಕೊಟ್ರು ವಾಸ್ತವಿಕತೆ ಸ್ಥಿತಿಯನ್ನು. ಆದರೆ ಈ ಸ್ಥಿತಿ ಏನಿದೆಯಲ್ಲ, ಸ್ತ್ರೀ ಸಬಲೀಕರಣ, ಈ ಸಮಸ್ಯೆ ಏನಿದೆಯಲ್ಲ, ಯುವಕರನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ. ದಾಂಪತ್ಯ ಜೀವನ, ನೌಕರಿ ಬಿಡಿ, ಆದಾಯ ಬಿಡಿ, ವ್ಯವಸಾಯ ಏನಿಲ್ಲ ಬಿಡಿ, ಒಂದು ಕನಿಷ್ಠ ಅದು ಅಂತಿಮ ಒಂದು ಬಾಂಧವ್ಯ ಇದು, ಅದು ಕೂಡ ಇವತ್ತು ನೆರವೇರತಕ್ಕಂಥ ಸ್ಥಿತಿಯಲ್ಲಿ ಇದೆ. ನೀವನ್ನ ಹೇಳಿದ್ರಿ, ಇದಕ್ಕೆ ಸ್ತ್ರೀ ಸಬಲೀಕರಣ ಅಂತ ಕರೀತಾರೆ. ಇಲ್ಲಿ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರದ ಸ್ವಾತಂತ್ರ್ಯ, ಸಬಲರು ಮತ್ತು ಅಬಲರು ಅಂತ. ಇಲ್ಲಿ ಸರ್ ಅವ್ರ ಅಭಿಪ್ರಾಯವನ್ನು ಸಾಹೇಬರ ಮುಂದೆ ಹೇಳ್ತಾರೆ. ಇದು ನಾನು ಪ್ರಶ್ನೆ ಕೇಳಲ್ಲ, ಇಲ್ಲಿ ಕೇಳಿ ಬಿಡಪ್ಪ, ನಿಮ್ಗೆ ಯಾಕೆ ನೀವು ನೋಡಿ, ಇದು ಸಭೆ, ಸಾಹೇಬರನ್ನ ಸ್ವಲ್ಪ ಈಗ ಅವರು ತಮ್ಮ ನೇರವಾದಂತಹ ಒಂದು ಪ್ರಶ್ನೆನ, ತಮ್ಮ ಅಭಿಪ್ರಾಯ ಅಥವಾ ಮಾದೇಸ್ವಾಮಿಯವರ ಅಭಿಪ್ರಾಯ ಈ ವಿಷಯದಲ್ಲಿ ಆಳವಾಗಿ ಅವರು ಚಿಂತನೆ ಮಾಡಿದರೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.
ಅವರು ಸ್ತ್ರೀ ಸಬಲೀಕರಣದ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ. ಈಗಾಗಲೇ ತಾವು ಪ್ರಾರಂಭದಿಂದನೂ ಹೇಳ್ಕೊಂಬಂದಿದ್ದೀರಾ, ಅದನ್ನೊಂದು ಚೂರು ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಾಕು. ಸ್ತ್ರೀ ಸಬಲೀಕರಣ, ಮಹಿಳೆಯರ ಬಗ್ಗೆ ಇವತ್ತಿನ ವಿದ್ಯಾಭ್ಯಾಸ, ಅವರ ಸ್ಥಿತಿ ಜನರಲ್ ಆಗಿದೆ. ದಯಮಾಡಿ ನಾನು ಹೇಳ್ತಕ್ಕಂಥದ್ದಿಷ್ಟು ಎಲ್ಲ ನಾಡು ಊರುಗಳ ಮೇಲೆಲ್ಲ ಹೋಗ್ತೀನಿ. ಇವತ್ತು ಹೆಣ್ಮಕ್ಕಳಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸಿಗ್ತಾಯಿಲ್ಲ. ಎಲ್ಲ ಹೈದ್ರಾಬಾದ್ ತನಕ ಹೋಗಿದ್ದೀನಿ, ನಾ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀನಿ. ಮದುವೆ ಸ್ವಾಮಿ ಎಲ್ಲರೂ ನೋಡಿ, 4 ಟ್ರ್ಯಾಕ್ಟರ್ ಮಡ್ಗನೆ, ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ. ನಾನೇ ಬೇಕಾದ್ರೆ ಹೆಣ್ಣಿನ ಮನೆಗೆ 20 ಲಕ್ಷ ಕೊಡ್ತೀನಿ ಮದುವೆ ಸ್ವಾಮಿ, ಎಲ್ಲರೂ ಒಂದು ಹುಡುಗಿ ತೋರಿಸ್ಕೊಡಿ. ನಾನು 50 ಲಕ್ಷ ದುಡ್ಡು ಇಸ್ಕೊಡ್ತೀನಿ, ಮಗಳು ಸುಂದರವಾಗಿದ್ದಾಳೆ, ಬಾಳು ಬಂಗಾರ ಆಯ್ತದೆ, ಕೊಡಿ ಅಂತ ನಾನೇ ಕೇಳಿದ್ದೀನಿ. ಇಲ್ಲ, ಗೌರ್ಮೆಂಟ್ ಕೆಲಸದವನ್ನೇ ಬೇಕಾದ್ರೆ ಕರ್ಕೊಬನ್ನಿ, ನಾವು ಮಗಳು ಕೊಟ್ಟಿವಿ ಹೊರತು ಅವನು 50 ಎಕರೆ ತೆಂಗಿನ ತೋಟ ಮಾಡಿ ಕಂದಿರಲಿ, 10 ಕೋಟಿ ದುಡ್ಡು ಮಾಡಿ ಕಂದಿರಲಿ, ನಾವು ಹೆಣ್ಣು ಕೊಡಲ್ಲ ಅಂತ ಇವತ್ತಿನ ಕಾಲದ ಹೆಣ್ಮಕ್ಳು ಈ ರೀತಿ ಬಂದು ಬಿದ್ದಿದ್ದೀರಿ. ಎಲ್ಲಿ ಗಂಟ ನಾ ಹೇಳೋದು ಅಷ್ಟೇ, ಪ್ರತಿಯೊಂದರಲ್ಲಿ ಹೇಳ್ತಾ ಇದ್ದು ಹೆಣ್ಮಕ್ಳು. ಆಮೇಲೆ ಏನಪ್ಪ ಅಂತಂದರೆ, ನಮಗೆ ನೋವು ಸಂಗತಿ, ನಮ್ಮ ಮಂಡ್ಯದಲ್ಲಿ 900 ಹೆಣ್ಣುಮಕ್ಕಳನ್ನ ಗರ್ಭಪಾತ ಮಾಡಿಸಿದ್ರು. ಹೌದಲ್ಲ ಸ್ವಾಮಿ? ಕಬ್ಬಿನ ತೋಟದೊಳಗೆ ಸ್ಕ್ಯಾನಿಂಗ್ ಮಿಷಿನ್ ಮಾಡಿಕೊಂಡು, ಒಬ್ರಿಗೂ ಗೊತ್ತಿಲ್ಲದೆ ನನಗೆ ಏನೋ ಕೆಲಸಕ್ಕೆ ಹೋಯ್ತವ್ರು, ಏನು ಬೇಕು ಅಲ್ಲೋಗಿ ಸ್ಕ್ಯಾನ್ ಮಾಡಿಸೋದು, ಹೆಣ್ಣ ತೆಗಿಸಾಕು. 900 ಹೆಣ್ಮಕ್ಳನ್ನ ನೀವು ತೆಗಿಸಾಕಿದ್ರಲ್ಲವಾ, 900 ಹೆಣ್ಮಕ್ಳು 900 ಜನಕ್ಕೆ ಮದುವೆ ಆಗಿದ್ರೆ ಅವ್ರು ಬಾಳು ಬಂಗಾರ ಆಯ್ತಿರ್ಲಿಲ್ವಲ್ಲವಾ? ಹೆಣ್ಮಕ್ಳದ್ದು ಮೊದಲು ತಪ್ಪು ಇದೆ. ದಯಮಾಡಿ ಹೆಣ್ಮಕ್ಳು ಈ ಕೃತ್ಯಕ್ಕೆ ಕೈ ಹಾಕಬೇಡಿ. ಇವತ್ತು ಹೆಣ್ಮಕ್ಳು ಯಾವ ಥರ ಕಮ್ಮಿ ಇದ್ದಾರೆ? IAS ಅಧಿಕಾರಿ ಇಲ್ವಾ? IPS ಅಧಿಕಾರಿಗಳಿಲ್ವಾ? ಮೈಸೂರಿನಲ್ಲಿ ನಿಂಗಮ್ಮ ಬಸ್ನೇ ಓಡಿಸ್ತಾವಳೆ, ಗೌರ್ಮೆಂಟ್ ಬಸ್ಸ ನೋಡಿಲ್ವ ಸರ್? ಗೌರ್ಮೆಂಟ್ ಬಸ್ ಓಡಿಸ್ತಾವಳೆ ಹೆಣ್ಮಗಳು. ಇವತ್ತು ಕಾಶ್ಮೀರದಲ್ಲಿ ಗಡಿ ಕಾಯ್ತಾವಳೆ ಹೆಣ್ಮಗಳು, ರಾತ್ರಿ 1 ಗಂಟೆ ರಾತ್ರಿನಾಗ ಹೋಗಿ ಪಾಕಿಸ್ತಾನ ಗಡಿ ಕಾಯ್ತಾವಳೆ ಹೆಣ್ಮಗಳು. ಯಾತ್ರಲ್ಲಿ ಕಮ್ಮಿ ಇದ್ದಾಳೆ ಹೆಣ್ಮಗಳು? ನೀವು ಹೆಣ್ಮಗಳು ಅಂತ ನೀವು ಯಾಕೆ ಹೆಣ್ಮಗಳನ್ನ ಕೊಂದಾಗ್ತಾ ಇದ್ದೀರಾ? ಮೊದಲು ಹೆಣ್ಮಕ್ಕಳನ್ನ ಸಂತಾನ ಉಳಿಸಿ ಅಂತ ನಾನು ಪ್ರತಿಯೊಂದು ಕಥೆಯಲ್ಲೂ ಹೇಳ್ತೀನಿ ಸರ್, ಊರ ಮೇಲೂ ಹೇಳ್ತೀನಿ. ಕಲ್ತದ್ದು ಬಿಡೋ ಕಾಲ್ಕೇತಿ ಅಂದರೆ ಊರು ಬಿಟ್ಟು ಹೋದ್ರೂ ನಾವು ಬಿಡೋದಿಲ್ಲ ಅಂತಿಲ್ಲಂತೆ. ಹಂಗಾಗದೆ ಈಗಿನ ಜನಗಳಿಗೆ ನಾವೇನು ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ಕೊಟ್ಟ ಮಾತು ಕಟ್ಕೊಟ್ಟು ಬುತ್ತಿ ಎಲ್ಲಿವರೆಗೂ ಬರ್ತದೆ? ಹೇಳ್ಕೊಟ್ಟ ಮಾತು ಅದು ಎಲ್ಲಿವರೆಗೂ ಬರಲ್ಲ. ಕಟ್ಕೊಟ್ಟು ಬುತ್ತಿ, ಮಾದಪ್ಪನ ಬೆಟ್ಟಕ್ಕಂಟ ನಾ ಬುತ್ತಿ ಬಿಚ್ಚೋದಿಲ್ಲ ಅಂತ ಬುತ್ತಿ ಹೊತ್ಕೋದಂತೆ, ರೊಟ್ಟಿ ಬುತ್ತಿಯ ನಡೆದ 100 ದಾಟದನ್ನ ಕೊಳ್ಳೆಗಾಲ ಹಂಗೆ ಹೋದ್ನ ಕೌದಳಿ ತಮ್ಕೋಗಿ ಒಟ್ಟ ಶುರುವಾಗೋಯ್ತು. ಆಮೇಲೆ ಮಾದಪ್ಪನ ಬೆಟ್ಟದಲ್ಲಿ ಬುತ್ತಿ ಬಿತ್ತೀನಿ ಅಂದಿದ್ದವನು ಕೌದಳ್ಳಿ ಒಳಗೆ ಬಿಚ್ಕೊಂಡು ಏನನ್ನು ಮೇಕ ಹೋದ್ನಂತೆ. ಅದಕ್ಕೆ ಕಟ್ಕೊಟ್ಟು ಬುತ್ತಿ ಎಲ್ಲಿವರೆಗೂ ಬರ್ತದೆ? ಹೊಟ್ಟೆ ಸೋದಾದ ಮೇಲೆ ಬುತ್ತಿ ಬಿಚ್ಚಲೇಬೇಕು. ಅದಕ್ಕೆ ದಯಮಾಡಿ ಹೆಣ್ಮಕ್ಳು ತಿಳ್ಕೊಳ್ಳಿ, ಗಂಡು ಮಕ್ಕಳು ತಿಳ್ಕೊಳ್ಳಿ. ಮದುವೆ ಆಗ್ತಕ್ಕಂಥ ಮಹಾ ಪುಣ್ಯವಂತೆ ಅವಳನ್ನ. ಆಮೇಲೆ ನಮ್ಮ ಕೋರ್ಟ್ ಜಡ್ಜ್ಮೆಂಟ್ ಹೇಳಿದ್ರು, ಅದೆಷ್ಟೋ 1000 ಕೇಸ್ ಇದ್ದಾವಂತೆ, ಯಾವುದೋ ಡೈವರ್ಸ್ ಆಗಿರೋ ಕೇಸ್ಗಳು. ಯಾರು ನೋಡು ಹೆಣ್ಮಕ್ಕ ಗಂಡಂದರಿಗೆ ಡೈವರ್ಸ್ ಕೊಡು, ಕಡ್ದು ಒಯ್ತೇ ಇರು. ಯಾಕ್ರಮ್ಮ ಈ ಬಾಳಾಟ ಬೇಡ ಕಣ್ರಮ್ಮ, ಹುಟ್ಟದ 3 ದಿನ. ಅದಕ್ಕೆ ಒಳಿತು ಮಾಡು ಮನುಸ ನೀ ಇರದು 3 ದಿವಸ, ಒಳಿತು ಮಾಡು ಮನುಸ ನೀ ಇರದು 3 ದಿವಸ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಇರೋದು 3 ದಿನ, 3 ದಿನಗಳ ಗಂಟ ನಮ್ಮ ಆಟ ಅಷ್ಟೇ. ಎಲ್ಲ ಕರೆದ ಮೇಲೆ ನಾವು ಹೋಯ್ತಿರೋದೆ. ಅರಮನೆಯ ಕೋಟೆ ಕೊತ್ಲೆಗಳನ್ನು ಕಟ್ಟಿ ಆಡಿದಂಥ ಮಹಾರಾಜರುಗಳೇ ಮಣ್ಣಲ್ಲಿ ಮಣ್ಣಾಗೋದ್ರು. ವಿಜಯನಗರ ಸಾಮ್ರಾಜ್ಯ ಮುತ್ತು ರತ್ನವನ್ನು ಮಾರ್ತಿದ್ದಂಥ ಪ್ರದೇಶವೇತು ಹಾಳು ಹಂಪಿಯಾಗಿದೆ. ಮೈಸೂರು ಮಹಾರಾಜರು ಎಷ್ಟೆಷ್ಟು ತಲೆಮಾರಿನಿಂದ ರಾಜ್ಯ ಆಳದಂತೆ ರತ್ನ ಸಿಂಹಾಸನ ಮೇಲೆ ಕುಂತವರೆಲ್ಲ ಮಧುವನದಲ್ಲಿ ಹೋಗಿ ತೆಂಕ್ಲಾಗ್ತಾಳೆ ಬಡಗಲ ಕಾಲು ಹಾಕ ಮನಗವ್ರೆ. ಯಾರ್ಯಾರು ತೆಂಕ್ಲು ಅಂತಂದರೆ ದಕ್ಷಿಣಕ್ಕೆ ತಲೆ, ಉತ್ತರಕ್ಕೆ ಕಾಲು ಹಾಕಂದು ಎಲ್ಲರೂ ಮನಗ್ಬಿಟ್ಟವ್ರೆ ಮಧುವನದಲ್ಲಿ. ನೀ ಯಾಕಯ್ಯ ಬಡ್ದಾಡ್ತೀಯೇ? ಇರೋದು 3 ದಿನ, ಒಳ್ಳೆಯವರಾಗ ನಾವು ಬದುಕಿ ಹೋಗವ, ಕೆಟ್ಟವರು ಅಂತ ನಾವು ಕೊಯ್ ತೋರಿಸ್ಕೊಂಡು ಬಾಳೋದು ಬೇಡ. ಹಂದಿಯಾಗಿ 10 ವರ್ಷ ಬದುಕೋದಕ್ಕಿನ್ನ ನಂದಿಯಾಗಿ ಒಂದೇ 1 ವರ್ಷ ಬದುಕಿದ್ರು ಏನೇ ಸತ್ತೋಗಿರೋದು? ನಂದಿ ಅಂದರೆ ಬಸವ. ಅಯ್ಯಯ್ಯೋ ಎಂಥ ಚಂದ್ರುಳು ಬಸವ ಸತ್ತೋಗನೆ ಅಂತಂತಾರೆ. ನಂದಿ ಹಂದಿಯಾಗಿ 10 ವರ್ಷ ಬದುಕಿದ್ರು, ಅದು ಹಂದಿ ಏನು ಸತ್ತೋಗಿದೆ? ನಾನು ಒಂದು ಸರಿ ಕೊಳ್ಳೇಗಾಲದಿಂದ ಬರ್ತಿದ್ದೆ ಮಳವಳ್ಳಿಗೆ, 11 ಗಂಟೆ ಆಗ್ಬಿಟ್ಟಿದೆ, ಬಸ್ ಇಲ್ಲ. ಒಬ್ಬ ಸಾಬ್ರಮ್ಮ ಪೇಪರ್ನಮ್ಮ ಬೆಂಗಳೂರು ಬಂತಿದ್ದ, ಕಾರ್ ತಗೊಂಡು ಅಂಬಾಸಿಡರ್ ಕಾರು. ಅವರು ಬತ್ತಾ ಮುಸಲ್ಮಾನರಮ್ಮ ಏನು ಅನ್ಕೊಬರವನು, ಮಾದೇವಣ್ಣ ಆ ಸುವರ್ಗೆ ಬಿಟ್ಬಿಟ್ಟಿನಿ ಅಂದ. ನಾನು ಇದೇನೀಗಂತನಲ್ಲೇವ ಅಣ್ಣ,
ಆ ಸುವರ್ಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿನಿ ಅಣ್ಣ ಅನ್ನ. ಮುಸಲ್ಮಾನರು ಹಂದಿ ಅನ್ನಂಗಿಲ್ವಲ್ಲ, ಅದಕ್ಕೆ ಆ ಸುವರ್ಗೆ ಬಿಟ್ಬಿಟ್ಟು ಬಂದೀನಿ, ಆ ಸುವರ್ಗೆ ಬಿಟ್ಬಿಟ್ಟು ಬಂದೀನಿ ಅಂತಿದ್ದ. ನಾನು ಯೋಚನೆ ಮಾಡಿದೆ, ಆಮೇಲೆ ಅರ್ಥವಾಯಿತು, ಅಡ್ಡ ಬಂದ್ಬಿಡ್ತಣ್ಣ, ಬಿಟ್ಬಿಟ್ಟು ಆ ಸುವರ್ಗೆಯನ್ನು. ಓ, ಹಂದಿ ಮೇಲೆ ಬಿಟ್ಬಿಟ್ಟ ನೀವ. ಅದಕ್ಕೆ ಇವ್ರ ಭಾಷೆಯಲ್ಲಿ ಹಂದಿ ಅನ್ನಂಗಿಲ್ವಲ್ಲ ಮುಸಲ್ಮಾನರು, ಅದಕ್ಕೆ ಸುವರ್ಗೆ 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 ಅಂತವನೇ. ಆದ್ಮೇಲೆ ಈ ಖಾರ ಇನ್ನೂ 3 ಮುಕ್ಕಲ್ಗಳಿಗೆ ನೀವು ಮಡಿಕಬೇಡ. ಹಂದಿ ಸೋಕಿದ ಮೇಲೆ ಇದು ನಿನ್ನ ಮನೆಗೆ ಇದು ನಿರ್ಮೂಲ ಆಗೋಯ್ತದಪ್ಪ, ಯಾರಿಗಾರು ಓದಷ್ಟು ಕತ್ ಮಾರ್ಬಿಡು, ಬೇರೆಯವ್ನ ತಕ್ಕ ಹೋದ್ಮೇಲೆ ಅದು ಪಾಪ ಪರಿಹಾರವಂತೆ. ಆ ಹಂದಿ ತಗಲ್ದಂಥದ್ದು ಸೈಕಾಲಿ ಆಗಲಿ ಕೂಟ್ರಿ ಆಗಲಿ ಕಾರಿ ಆಗಲಿ ಅವನೇ ಮಡಿಕಣ್ಣು ಅವ್ರ ಮನೆಯಲ್ಲಿ ಹೆಣ ಬೀಳೋದು ಸತ್ಯವಂತೆ. ಇದು ಗಾದೆ ಮಾತು ಹೇಳಿರೋದು. ಇದೆಯಾ ಕಡೆಯದು? ನಮಸ್ಕಾರ ಮಾದೇವ ಸ್ವಾಮಿ. ಓ, ನಮ್ಮ ನಾಗರಾಜ್ ಸರ್, ನಮ್ಮ ಕರ್ಕೋಗಿ ದೂರಾಗ ಊಟ ಹಾಕ್ಸೋಣ ಕಣಪ್ಪ ಮನೇಲಿ. ಅಯ್ಯೋ ಅಪ್ಪ, ಅನ್ನ ಕೊಟ್ಟಿದ್ದೀಯ ನೀನು, ನೀ ತಣ್ಣಗೆ ಬಾಳಪ್ಪ, ಭಗವಂತ ಮಾಲೆ ಮಾಡಲಿ. ಮಾದೇವ ಸ್ವಾಮಿ ಅವರೇ ಹೇಳಿ ಸರ್. ಈಗ ನಾನು ಈ ಜನಪದ ಕಲಾವಿದರು ಮತ್ತು ಶಿಷ್ಟ ಕಲಾವಿದರು ಇದ್ದಾರಲ್ಲ, ಅವರ ಮಧ್ಯೆ ಇರೋ ತಾರತಮ್ಯ ಬಗ್ಗೆ ಒಂದು ಪ್ರಶ್ನೆ. ಏನಪ್ಪ ಅಂದರೆ, ಈಗ ಜನಪದದ ಬಗ್ಗೆ ಇವಾಗ ಸ್ವಲ್ಪ ಎಲ್ಲ ಕಡೆಯೂ ಸ್ವಲ್ಪ ಒಲವು ಬರ್ತಾ ಇದೆ. ಅದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಂಥವರಿಂದ, ನಮ್ಮ ಸವಿತಕ್ಕ ಅವರು, ಅಪ್ಪಗೆರೆ ತಿಮ್ಮರಾಜ್ ಅವರು ಇರ್ಬೋದು, ಬಾನಂದೂರು ಕೆಂಪಯ್ಯರು ಇರ್ಬೋದು. ಇವತ್ತು ನೀವು ಬರ್ತೀರಂದರೆ ಜನನೂ ಸೇರ್ತಾರೆ, ಅದಕ್ಕೆ ಒಂದು ಗೌರವನೂ ಸಿಗ್ತದೆ. ಅದ್ರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು, ಜನಪದ ಕಲಾವಿದರಿಗೆ ತುಂಬ ತಾರತಮ್ಯ ಮಾಡ್ತಾರೆ. ಈಗ ನೋಡಿ, ಇಲಾಖೆಯಲ್ಲಿ ಜನಪದ ಗಾಯಕರಿಗೆ 15,000, ಅದೇ ಸುಗಮ ಸಂಗೀತ ಕಲಾವಿದರಿಗೆ ಎಲ್ಲರೂ ಆಡೋದೇನೆ ಹಾಡು, ಆದರೆ ಅವ್ರಿಗೆ 20,000. ಆದರೆ ನಮ್ಮ ಜನಪದ ಕಲಾವಿದರು ಯಾರು, ನಾವು ಜನಪದ ಕಲಾವಿದರು ಜನಪದ ಗಾಯನ ಕೊಡಿ ಅಂತ ಕೇಳಲ್ಲ, ಸುಗಮ ಸಂಗೀತ ಕೊಡಿ ಅಂತಾರೆ. ಆಮೇಲೆ ಈಗ ಬೇರೆ ಬೇರೆ ಕಡೆ ನಾನು ಸಾಕಷ್ಟು ಮಹಿಳೆಯರನ್ನು ಕರ್ಕೊಂಡು ಹೋಗಿ ಕಾರ್ಯಕ್ರಮಗಳು ಮಾಡಿಸ್ತೀನಿ. ಆಮೇಲೆ ಜನಪದ ಕಲಾವಿದರು ಸಾಕಷ್ಟು ಜನ ಕರ್ಕೊಂಡು ಹೋಗ್ತೀನಿ. ಆದರೆ ಈ ಡ್ಯಾನ್ಸ್ ಮಾಡೋರು ಅವರಿಗೆ ಒಳ್ಳೆ ರೂಮ್ ಕೊಡ್ತಾರೆ. ಅದೇ ಜನಪದ ಕಲಾವಿದರಿಗೆ ಅಲ್ಲೆಲ್ಲೋ ಹಾಸ್ಟೆಲ್ಗಳಲ್ಲಿ, ಅದು ಹಾಸ್ಟೆಲ್ಗಳಲ್ಲಿ ಕೊಟ್ಟರೆ ಇನ್ನೂ ಒಳ್ಳೆಯದೇ, ಆದರೆ ಛತ್ರಗಳಲ್ಲಿ ಕೊಟ್ಬಿಡ್ತಾರೆ. ಎಷ್ಟೋ ದಿವಸ ನಾನು ಗಂಡು ಮಕ್ಕಳ ಮಧ್ಯೆ ನಮ್ಮ ತಮಟೆ ಹೆಣ್ಣು ಮಕ್ಕಳನ್ನು ಅಲ್ಲಿ ಅವ್ರ ಜೊತೆ ಅಂದರೆ ಒಂದು ಸಪ್ರೇಟಾಗಿ ಮಲಗಿಸ್ತಿದ್ರು ಕಾಯ್ಕೊಂಡು ಕೂತಿದ್ದೀನಿ ನಾನು. ಅಂಥ ಒಂದು ಪರಿಸ್ಥಿತಿ ಜನಪದ ಕಲಾವಿದರಿಗಿದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರ ಒಂದು. ಆಮೇಲೆ ಎರಡನೇದೇನೆಂದರೆ, ಈಗ ನಮ್ಮ ಸಾಕಷ್ಟು ಯುವಕರು ಕಲಿತಾ ಇದ್ದಾರೆ, ಅದ್ರ ಬಗ್ಗೆ ನನಗೆ ಗೌರವ ಇದೆ. ಒಂದು ಹಾಡು ಕಲ್ತು ಬಿಡ್ತಾರೆ, ದೊಡ್ಡ ಗಾಯಕರು, ನಾವು ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು ಅಂತ ಹೇಳ್ಕೊಳ್ಳಿ. ಅದ್ರ ಬಗ್ಗೆ ನಾನು ಕೆಳಮಟ್ಟದಲ್ಲಿ ಮಾತಾಡ್ತಾ ಇಲ್ಲ. ಆದರೆ ನಿಜವಾಗಿ ಒಂದು ಹಾಡು ಕಲ್ತ್ರೆ ಸಾಕ, ಈ ಜನಪದನ ಮುಂದಿನ ಪೀಳಿಗೆಗೆ ವಿಸ್ತರಿಸಬೇಕಾದ್ರೆ ಏನು ಮಾಡಬೇಕು, ನಿಜವಾಗಿ ಏನು ಮಾಡಬೇಕು, ನಿಮ್ಮ ಅನಿಸಿಕೆ ಏನು, ಇದ್ರ ಬಗ್ಗೆ ಒಂಚೂರು ಹೇಳಿ ಮದೇವ್ ಸರ್. ಇದು ದುಡ್ಡಿನ ದುನಿಯಾ, ಇಷ್ಟೇನ ಹೇಳೋದು. ಇವತ್ತು ದಯವಿಟ್ಟು ಸ್ವಾಮಿ, ನಾನು ಸತ್ಯ ನುಡಿತೀನಿ, ಸಾಹೇಬರು ಕುಂತಿದ್ದೀರಾ, ಯೋಚನೆ ಮಾಡ್ತಾರೆ ಯಾರಪ್ಪ ಕಲಾವಿದ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ. ಜನಪದ ಕಲಾವಿದನಪ್ಪ, ಒಂದು ಹಾಡಾಡಯ ಅಂದರು. ದಾಸೇಗೌಡರಿದ್ರು ಮಂಡ್ಯದಲ್ಲಿ. ಬಂದ್ಬಿಟ್ಟಿದೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ, ಹೌದಯ್ಯ, ಹೋಗೊಂದು ಹಾಡ್ಕಪ್ಪ ಅಂದರು. ಒಂದು ಹಾಕ್ಬಿಟ್ರು, ಒಂದು ಶ್ರೀರಂಗಪಟ್ಟಣದಲ್ಲಿ ಹೋಗಿ ಹಾಡ್ಕಪ್ಪ ಅಂತ ಅಂದ್ಬಿಟ್ರು. ಮುಂದಕ್ಕೆ ಅವ್ನು ಪದವೇ ಗೊತ್ತಿಲ್ಲ. ಅಲ್ಲಪ್ಪ, ಇವನ್ ಪದನೆಲ್ಲ ಕೇಳ್ತಾ ಕೂತಿರೋದಕ್ಕೆ ಏನು ಸಾಹೇಬರು ಇವನ್ ಪದನೇ ಕೇಳಿದ್ರೆ ಅವ್ರ ಕೆಲಸ ಕಾರ್ಯಗಳು, ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಲ್ವ. ಅವ್ರನ್ನ ಕಲಾವಿದರು ಅಂತ ಗುರುತಿಸ್ಬೇಕು ಅಂತಂದರೆ ಪಾಪ ಕೇಳ್ತಾರೆ, ಕಲಾವಿದನಪ್ಪ ಒಂದು ಹಾಡು ಆಡಪ್ಪ ಅಂತ ಕೇಳೋದು ಸಹಜ. ಅವನು ಸಾಧನೆ ಮಾಡಿ ಕಲಿತು ಅವನು ಹೋಗಿದ್ರೆ ಅದಕ್ಕೆ ಸರಿ. ಇವರು ಅವನ ಕಥೆನಲ್ಲೇ ಕೇಳ್ತಾ ಕೂತ್ಕೊಳ್ಳೋಕೆ ಇವ್ರು ಏನು ಕೆಲಸ ಕಾರ್ಯಗಳು ಒಂದೂ ಇಲ್ವಾ, ಅವರು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅವರು ಪಾಪ ಈ ನಮ್ಮ ಕಲೆಗಾರರು ಇರೋದ್ರಿಂದೇ ಅವರು ಸಾಹೇಬ್ರಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಸರ್, ಹಳೇ ಬೇರು ನಾವು ಹಳೇ ಬೇರು. ನಮ್ಮ ಜಲಪಂದವರು, ನಮ್ಮ ತಾತ ಮುತ್ತಾತರ ಆಡ್ಕೊಬಂದು ಉಳಿಸೋರಲ್ಲ, ಹಳೇ ಬೇರು. ಇವತ್ತು ನಾವು ಸುಗಮ ಸಂಗೀತ ಆಡ್ತೀವಿ ಅಂತಾರಲ್ಲ, ಅವರು ಹೊಸ ಚಿಗುರು, ಮ್ಯಾಲರ ರಂಬೆಗಳಿದ್ದಂಗೆ ಅವರು. ಆಮೇಲೆ ಏನಾಗಿದೆಯಪ್ಪ ಅಂತಂತಂದರೆ, ನಮ್ಮ ಮೂಲ ಜಾನಪದ ಜನಗಳಿಗೆ ಕಿವಿಗೆ ನೋಚ್ಕಾಗಲ್ಲ. ಈ ಸುಗಮ ಸಂಗೀತ ಅಂದ್ಬಿಟ್ಟು ಒಂದು ಕೀಬೋರ್ಡು, ಒಂದು ತಬಲ, ಒಂದು ರಿದಮ್ ಪ್ಯಾಡು, ಒಂದು ಕಾಂಗೋ, ಒಂದು ಗಿಟಾರು ಹಾಕಬಿಟ್ಟು ಗುಡುಗಿಸ್ಬಿಡ್ತು ಅಂತಂದರೆ ಅವ್ರಿಗೆ ಕಿವಿ ನೊಚ್ಚಾಗ್ಬಿಡ್ತದೆ.
ಲೋ ಏನು ಚೆಂದಾಗಿ ಆಡ್ತಾರ ಮರಯ್ಯ. ಆಮೇಲೆ ಎತ್ತರ ಆಡಲಿ, ಅಲ್ಲಿ ವಾದ್ಯಗಳ ಮಧ್ಯದಲ್ಲಿ ಸಂದಿಲಿ ಸಮರಾಜ್ಞೆ ಅಂತ, ಹುಚ್ಚು ಮೊದಲು ಉಂಡವನೇ ಜಾಣ ಅಂತ. ಅದೇನಾಗಿದೆ ಅಂತಂದರೆ ಜನಗಳಿಗೆ ನೀವು ಜನಪದ ಹಾಡಾಡಿದ್ರಲ್ಲಪ್ಪ, 2 ಜನ ಸೇರಿಸಿದ್ರಿ, ಒಂದು 50 ಜನ ಕುಂತಿದ್ರು ನೋಡ್ರಿ. ಸುಗಮ ಸಂಗೀತಕ್ಕೆ 500 ಜನ ಕುಂಡ್ರಸವನಕನ್ರಿ. ನಮಗೆ ಅನುಭವ ಆಯ್ತಲ್ಲಪ್ಪ ಮಂಡ್ಯದಲ್ಲಿ. ನನಗೆ 15,000 ರೂಪಾಯಿ ಕೊಟ್ಟವ್ರೆ. ಅವ್ರ ಹೆಸರು ಹೇಳ್ಬಾರ್ದು. ಬಂದರು, ಅಲ್ಲಿ ಮಾತಾಡ್ತಕ್ಕಂಥವ್ರಿಗೆ 3 ಲಕ್ಷ ದುಡ್ಡು ಕೊಟ್ಟವ್ರೆ. ಮಂಡ್ಯದಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರಲ್ಲ ಅವರು 3 ಲಕ್ಷ. ನನ್ನ ತಗೊಂಡೋಗಿ ಕಬ್ಬನಿಗಂತ ಮೂಲಲ್ಲಿ ತೆಗೆದು ಬೀಸಾಕ್ಬಿಟ್ಟು 15,000 ರೂಪಾಯಿ. ನೋಡಿ ಸರ್, ನಾವು ತಂದಿರಪ್ಪ ಅಲ್ವಾ. ಅದೇ ಆ ವೇದಿಕೆ ಮೇಲೆ. ಆಮೇಲೆ ಮಂಟೇಸ್ವಾಮಿ ಮೇಲೆ ಮಡಿಕೇರಿ ತಾಲೂಕು ಹರಳೆ ಅಂಪಾಪುರ ಮಿರಳೆ ಸಾಲಿಗ್ರಾಮ ಎಡತೋರೆ ಚಂದಗಾಲ ಕಾವೇರಿ ಬಂದಂತ ಕಿಡಿಗಣ್ಣರ ಚಪ್ಪಾಜಿ. ಕಿಡಿಗಣ್ಣರ ಚಪ್ಪಾಜಿ ಅಂತ ನಾವು ಪದದಲ್ಲಿ ಹೇಳಿರೋದು. ಇವರು ನಡುಗಡರ ಚಪ್ಪಾಜಿ, ನಡುಗಡರ ಚಪ್ಪಾಜಿ ಅಂತಾರಲ್ಲ. ಯಾರು ನಡುಗಡ? ಅದು ಪದ ಸಾಹಿತ್ಯನೇ ಬಿಟ್ಬಿಟ್ಟವ್ರೆ. ಆ ಪದ ಕಿಡಿಗಣ್ಣರ ಚಪ್ಪಾಜಿ ಅಂದರು. ಇವತ್ತು ಕಪ್ಪಡಿ ಒಳಗೆ ಸ್ವಾಮಿ ನಮ್ಮ ತಾತ ಹೇಳ್ತಿದ್ನ, ಆ ಗದ್ಗೆ ಮೇಲೆ ಅವರು ಪೂಜೆ ಸಲ್ಲಿಸ್ಬಿಟ್ಟು ಮೇಲೆ ಹತ್ತಿರುವಾಗ ಎಳ್ಳೂರು ಜೀರಿಗೆ ತೆಗೆದು ಮ್ಯಾಲಕ್ಕೆ ಇಟ್ಬಿಟ್ರೆ ಚಿಟ್ 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 ಅಂತಿದ್ವಂತೆ. ನಮ್ಮ ಅಯ್ಯ ಹೇಳ್ತಿದ್ದ ಮಾತು, ಚಿಟ್ 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 ಅಂತ ಓಲಾಗ್ಬಿಡ್ತಿದ್ವಂತೆ. ಆ ಉರಿ ಗದ್ಗೆ ಮೇಲೆ ಹೋಗಿ ಸ್ವಾಮಿಗಳು ಕುಂತು ಅಷ್ಟೊತ್ತು ಕುಂತಿದ್ದು ಈಚೆಗೆ ಎದ್ದು ಬರೋದು. ಅವರು ವಂಶಸ್ಥರು ಬಿಟ್ಟು ಅವರು ಬಾಂಧವರೇ, ಅವರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಹತ್ತು ಬಿಡಲಿ, ಗದ್ಗೆ ಹತ್ತಲಿ, ಉರಿದೋಯ್ತಾರೆ. ಅದಕ್ಕೆ ಉರಿ ಗದ್ಗೆ ಅಂತ, ಕಪ್ಪಡಿ ಉರಿ ಗದ್ಗೆ ಅಂತ, ಕಿಡಿಗಣ್ಣರ ಚಪ್ಪಾಜಿ ಅಂತ ನಾವು ಹೇಳಿವಿ. ಎಲ್ಲ ಇಟ್ಟು ಹೋಗೋದು, ಜಿ ಕನ್ನಡಕ್ಕೆ ಹೋಗೋದು, ನಡುಗಡ್ರ ಚಪ್ಪಾಜಿ, ನಡುಗಡ್ರ ಚಪ್ಪಾಜಿ. ನಮಗೆ ಇವ್ರು ನಡುಗಡ ಅಂದರೆ ನಮಗೆ ನಡುಕ ಶುರುವಾಗೋಯ್ತದೆ. ಇದು ಯಾಕಪ್ಪ ಹಿಂಗೆ ಆಡಿದರು ಅಂತ. ಅದಕ್ಕೆ ಸ್ವಾಮಿ ಮೂಲ ಜಾನಪದ ಉಳಿಸಿ ನಾ ಕೇಳ್ಕೊಳ್ಳೋದು ಇಷ್ಟ ಸರ್. ನಮ್ಮ ಜನಪದ ಕಲಾವಿದರಿಗೆ ಆದಷ್ಟು ಒತ್ತು ಕೊಡಿ ಸರ್. ಇದರಿಂದೇ ಇವತ್ತು ಶಾಸ್ತ್ರೀಯ ಸಂಗೀತ, ಆ ಸುಗಮ ಸಂಗೀತ ಅಂತ್ಯದ ಇಂತ್ಯದ ಅಂತ ಉಳಿದಿರೋದೇ ನಮ್ಮಿಂದಲೇ ಉಳಿದಿರೋದು. ಅದು ನಮ್ಮಿಂದನೇ ಅವ್ರೇನೂ ಅಲ್ಲ. ಇವತ್ತು ನಮ್ಮ ಸಿನಿಮಾ, ನಮ್ಮ ಜನಪದ ಹಾಡುಗಳನ್ನೆಲ್ಲ ಸಿನಿಮಾಕ್ಕೆ ಹಾಕಂದವ್ರೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಅದು ಶಿವ ಚುಂಚನಕಟ್ಟೆಯಿಂದ ಪಾರ್ವತಿ ಕರ್ಕೊಂಡು ಇಲ್ಲಿ ಬಂದ್ರಲ್ಲ ಚುಂಚನಗಿರಿ ಬೆಟ್ಟಕ್ಕೆ, ನಾನು ಕರ್ಕವೈತಿದ್ದೆಲ್ಲ ಶಿವ, ಎಲ್ಲಿಗಪ್ಪ ನಿನ್ನ ತಳಮನೆ, ಎಲ್ಲಿದೆ ಅಂತ ಪಾರ್ವತಿ ಕೇಳೋದಕ್ಕೆ ಶಿವ ಹೇಳಿದ್ದು, ಅಲ್ಲಿದೆ ನನ್ನ ತಳಮನೆ, ಬಾ ಪಾರ್ವತಿ ಅಲ್ಲಿದೆ ನನ್ನ ಬೆಟ್ಟ, ಅಲ್ಲಿದೆ ಬಾ ನಿನ್ನ ಕರ್ಕೊಯ್ತೀನಿ ಅಂತ ಆ ಜನಪದ ಆಡ್ದಂಥ ಹಾಡನ್ನ ಇವತ್ತು ಜೋಗಿ ಸಿನಿಮಾಗೆ ತಕ್ಕಂದ್ರು. ಆಮೇಲೆ ನಮ್ಮ ಕೋಲು ಮಂಡೆ ಜಂಗುಮರು ಕೋರಣಕ್ಕೆ ದಯಮಾಡವರೇ ಅಂತ ಮಾದಪ್ಪನ ಬೆಟ್ಟದಲ್ಲಿ ಪದ ಆಡ್ತಿದೆ. ಈ ಮಂಡ್ಯ ರಮೇಶಣ್ಣ ಬಂದು ಕೇಳ್ಕೊಂಡು ಹಿಂಗೆ ಕೂತಿದ್ರು, ತಗೊಬಂದು ಜನ್ಮದ ಜೋಡಿಗೆ ಹಾಕ್ಬಿಟ್ರು. ಕೋಲು ಮಂಡೆ ಜಂಗುಮರು ಕೋರಣಕ್ಕೆ ದಯಮಾಡವರೇ ಸೋವಾಗುತ್ತೈತಮ್ಮ ಹಾಕ್ಕೊಂಡು ಬೇರಿಸ್ಬಿಟ್ರು, ಒಗ್ಗರಣೆ ಕೊಟ್ಬಿಟ್ರು. ಅತ್ತಾಗಿ ಗಮ್ಮ ಅಂದ್ಬಿಡ್ತು. ಹಂಗೆ ನಮ್ಮ ಜನಪದ ಹಿಂಗೆ ಅಳಸ್ಲಿಟ್ಟಿದ್ದಂಗೆ ಈ ಸುಗಮ ಸಂಗೀತ ಏನಿದ್ರು ಬಿಸಿ ಬಿಸಿ ಅನ್ನ ಮಾಡ್ದಂಗೆ ಹಂಗಾಗದಕ್ಕಪ್ಪ ನಾಗರಾಜಪ್ಪ. ನಾವು ಏನಪ್ಪ ಮಾಡುವ, ನಮ್ಮ ಪಾಲು ಬಂದದ್ದು ಪಂಚಮೂರ್ತ ಅಂತ ನಮ್ಮ ಸಾಹೇಬರು ಒಳ್ಳೆಯವರು ಅಂತ ನೋಡಿ ಸುಮಾರು ಜನ ಹೇಳಿದ್ರು. ಆಫೀಸ್ನವರೆಲ್ಲ ಮಂಜುನಾಥ್ ಸರ್ ಅವರು ಒಳ್ಳೆಯವರು ಇದ್ದಾರೆ, ನೀವು ಹೋಗಿ ಅವ್ರು ಮಾತಾಡ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಅವ್ರು ತುಂಬ ಕಾಳಜಿ ವಹಿಸ್ಕೊಂಡು ಮಾಡ್ತಾರೆ. ಅವು ಹಿಂದಿನವ್ರು ಏನೋ ಬಿಟ್ಬಿಡಿ ಆಯಿತು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ದಯವಿಟ್ಟು ನಮ್ಮ ಕಲಾವಿದರುಗಳು ಬಂದು, ಏನು ಸಾರ್ ಪೇಪರ್ನವ್ನು ಕರೆಸ್ತೀನಿ, ವಿಡಿಯೋದವ್ನು ಕರೆಸ್ಬಿಡ್ತೀನಿ, ನೀವೇನು ಮಾಡಿದಿರಿ ಅಕ್ರಮ ಅನ್ನೋದು ನಮ್ಗೆ ಗೊತ್ತು, ದುಡ್ಡು ಎಷ್ಟು ಬಂದದ್ದು ಅನ್ನೋದು ಗೊತ್ತು, ಯಾಕ್ರಿ ದಬ್ಬಾಳಿಕೆ ಸ್ವಾಮಿ, ಅವನಿಗೂ ಕೊಡು, ಅವ್ರಿಗೂ ಕೊಡು, ಇವ್ರಿಗೂ ಕೊಡು, ನೀವಿರೋದೇ ಅದಕ್ಕೋಸ್ಕರ ಎಲ್ರಿಗೂ ಹಂಚಿ. ನೋಡಿ ಕಾಗೆ ಹೆಂಗೆ ಬಾಳಿ, ಕಾಗೆ ಹೆಂಗೆ ಬಾಳಿ, ಕಾಗೆ ನೋಡಿ ಯಾವ್ದಾದ್ರು ಒಂದು ಎಡೆ ಆಗ್ತಾಯಿದ್ರೆ ಒಂದು ಕಾಗೆ ನೋಡ್ಕೊಂಡು ಹೋಗಿ ತನ್ನ ಬಳಗನೆಲ್ಲ ಕೂಕ ಬರ್ತದೆ, ಕಾ 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 ಕಾ, ಅಲ್ಲಿ ಆ ಎಡೆ ಆಗ್ತಾವ್ರೆ, ಬನ್ನಿ ಬನ್ನಿ ಎಲ್ಲ ಹಂಚ್ಕೊ ತಿನ್ನೋವಂತ. ಕಾಗೆಗೆ ಬಾಳ್ಬೇಕೇ ಹೊರತು ಬೇರೆ ಥರದಲ್ಲಿ ನಾವು ಬಾಳಬಾರ್ದಂತೆ. ಅದಕ್ಕೆ ದಯಮಾಡಿ ಕಲಾವಿದರು ಇವ್ರನ್ನ ಎದುರಿಸ್ಬೇಡಿ, ಏನೋ ಬನ್ನಿ ಕೈ ಮುಗಿರಿ, ನಮಗೊಂದು ಕಾರ್ಯಕ್ರಮ ಕೊಡಿ ಸರ್, ಎಲ್ಲರೂ ಹಂಚ್ಕೊ ಉಣ್ಣಿ, ನಿಮಗೂ ಹಂಚ್ಕೊ ಎಲ್ಕ ಬರಲಿ. ನಮ್ಮ ಒಬ್ಬೊಬ್ಬರಿಗೆ 5-5 ಲಕ್ಷ ಕೊಟ್ಬಿಡಿ ಅಂತಂತಂದ್ರೆ ಅವ್ರ ಸ್ವಂತ ದುಡ್ಡ. ಅದೇಪ್ಪ ಮಂತ್ರ ಹಾಕ್ಬಿಟ್ಟು ಎಲ್ಲ ಬೆಟ್ಟನ್ನೆಲ್ಲ ಬರೀ ದುಡ್ಡನ್ನೇ ಮಾಡ್ಬಿಟ್ಟು ತಂದು ಸುರಿದು ಬಿಡ್ಬೋದಪ್ಪ. ಎಲ್ಲಿ ತಂದು ಕೊಡ್ತಾರೆ ಸ್ವಾಮಿ? ಸರ್ಕಾರದಿಂದ ಅನುದಾನ ಆಗಬೇಕು, ನೀವು ಅಲ್ಲಿ ಹೋಗಬೇಕು, ಅಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಬೇಕು, ಅಲ್ಲಿ ಸರ್ಕಾರದಿಂದ ದುಡ್ಡು ತರಬೇಕು. ನಮಗೋಸ್ಕರ ನೀವು ಕಣ್ಣು ನಿದ್ರೆ ಬಿಟ್ಟು ಎಲ್ಲ ತಗೊಂಡೋಗಿ ಅಲ್ಲಿಂದ ತಂದು ನಮ್ಗೆ ಹಂಚಬೇಕು. ಅದು ಬಿಟ್ಬಿಟ್ಟು ನಮಗೆ ದುಡ್ಡು ಕೊಡಲಿಲ್ಲ, ಅವ್ನಿಗೆ ಇಷ್ಟು ಕೊಟ್ಬಿಟ್ರು, ಇವ್ನಿಗೆ ಇಷ್ಟು ಕೊಟ್ಬಿಟ್ರು ಅನ್ನೋದು ನಿಮ್ಮಲ್ಲೂ ತಪ್ಪು. ಆಮೇಲೆ ಇಲ್ಲಿ ಸುಮಾರು ಜನ ಇದ್ದೀರಿ ಕಲಾವಿದರು. ನಾವಂತೂ 6 ತಿಂಗಳಿಗೆ 1 ವರ್ಷಕ್ಕೆ ಒಂದು ಸ್ವಲ್ಪ ಬರ್ತೀವಪ್ಪ. ಇಲ್ಲಿರೋರು ನಿಮಗೆ ರಾಜಧಾನಿ ಬರ್ಕೊಟ್ಬಿಟ್ಟು ಕೂತೀವಿ, ನೀವು ಕೊಟ್ಟದ್ದು ಕೊಡ್ರಿಯಪ್ಪ ಅಂತ ನಾವು ಕೈ ಹೊಡ್ಕೊ ಕೂತೀವಿ. ನೀವೇನಾದ್ರು ಕೊಟ್ರಿಯಾ ನಾವು ಇಸ್ಕೊಂತೀವಿ, ಕೊಡ್ಲಿಲ್ವಾ ನಿಮ್ಮದೇ ನಮಗೆ ಹೆಂಗಾದ್ರು ಸತ್ತೋಗ್ಯಾರ ಹೆಣ್ಗಳವೆ
ತಿಥಿ ಮನೆ ಕಾರ್ಯ ಅದೇ ನಾವು ಹೆಂಗೋ ಮಾಡ್ಕೊಂಡು ಅನ್ನ ಉಣ್ಕೋತೀವಿ. ಎಷ್ಟು ನಾನೇನು ಉತ್ತರ ಕೊಡೋಂಗಿಲ್ಲ ಅಂತ ಅಂದ್ಕೋತೀನಿ. ಧನ್ಯವಾದಗಳು ಮಹದೇವ ಸ್ವಾಮಿಯವರೇ, ತಾವು ಭಾಳ ಅದ್ಭುತವಾಗಿ ಮಾತಾಡಿದ್ದೀರಾ. ಸೊ ಈಗ ಕಡೆಯ ಭಾಗ ತಮ್ಮದೇನಾ? ಬಹಳ ಅರ್ಥಗರ್ಭಿತವಾಗಿ ಸೂಕ್ಷ್ಮ ವಿಚಾರಗಳನ್ನು ತಿಳಿಹಾಸ್ಯದ ಮುಖೇನ ತಿಳಿಸಿಕೊಟ್ಟಂತಹ ಡಾಕ್ಟರ್ ಎಂ ಮಹಾದೇವ ಸ್ವಾಮಿಯವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಚಪ್ಪಾಳಿಯ ಮುಖೇನ ನಾವು ವಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸೋಣ.